ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತದ ಈ ದಿನ ಚರ್ಚೆಯಲ್ಲಿ ಸೋಲುವ ಭೀತಿ, ಆಯೋಗದ ಬಗ್ಗೆ ಆರೋಪನ ದೀದಿ ಆಗ್ತಿದ್ದಾರಾ ಭಾರತದ ಪಾಲಿನ ಟ್ರಂಪ್? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪಶ್ಚಿಮ ಬಂಗಾಳ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದೋಗಿದೆ. ಮತದಾನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟೆಲ್ಲ ಡ್ರಾಮ್ಯಾಟಿಕ್ ಸೀನ್ಗಳು ಪಶ್ಚಿಮ ಬಂಗಾಳದಲ್ಲಿ ನಡೆದು ಹೋಯಿತು, ಎಷ್ಟೆಲ್ಲ ಕ್ರೌರ್ಯ ಅನಿಸುವಂತಹ ಕೆಲವೊಂದಷ್ಟು ಸಂದರ್ಭಗಳು ಅಲ್ಲಿ ನಿರ್ಮಾಣವಾಗೋಯ್ತು. ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದ ನಂತರವೂ ಕೂಡ ಅದಕ್ಕೆ ತೆರೆ ಬೀಳುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ಮಮತಾ ಬ್ಯಾನರ್ಜಿಯವರ ಸರ್ಕಾರ ನೇತೃತ್ವಕ್ಕೆ ಬಂತೋ ಅಂದಿನಿಂದ ಇಂದಿನವರೆಗೂ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ, ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರದ ಸಂಸ್ಥೆಗಳು, ಪಶ್ಚಿಮ ಬಂಗಾಳ ಸರ್ಕಾರ ವರ್ಸಸ್ ಕೇಂದ್ರ ತನಿಖಾ ಸಂಸ್ಥೆಗಳು, ಪಶ್ಚಿಮ ಬಂಗಾಳ ಸರ್ಕಾರ ವರ್ಸಸ್ ಚುನಾವಣಾ ಆಯೋಗ, ದ ಲಿಸ್ಟ್ ಕ್ಯಾನ್ ಗೋ ಆನ್. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದಿದೆ. ಅಲ್ಲಿಗೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೂ ಐಡಿಯಾಲಜಿಕಲ್ ಡಿಫರೆನ್ಸ್ ಇದೆ ಅಂದ ಮಾತ್ರಕ್ಕೆ ಕ್ಯಾನ್ ಎನಿಬಡಿ ಗೋ ಕಂಪ್ಲೀಟ್ಲಿ ಅಗೇನ್ಸ್ಟ್ ಅ ಸಿಸ್ಟಮ್? ಮಮತಾ ಬ್ಯಾನರ್ಜಿ ವರ್ಸಸ್ ಸಿಸ್ಟಮ್ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗೋಕೆ ಸಾಧ್ಯತೆಗಳಿದೆಯಾ? ಹೀಗಾದರೆ ಅಪಾಯ ಏನು? ಹೀಗಾಗಬೇಕಾದ ಅನಿವಾರ್ಯತೆ ಏನಿದೆ? ಇದೆಲ್ಲದರ ಬಗ್ಗೆ ಸಮಗ್ರವಾದ ಚರ್ಚೆಯನ್ನು ಇವತ್ತಿನ ಮಹಾಭಾರತದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮದು ಒಕ್ಕೂಟ ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸ್ವಾತಂತ್ರ್ಯವೂ ಇದೆ, ನವಿರಾದ ಹೊಂದಾಣಿಕೆಯೂ ಇರಬೇಕು ಅನ್ನೋ ಆಶಯ ಇದೆ. ಆದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಭಿನ್ನ ಪಕ್ಷಗಳ ಸರ್ಕಾರ ಇದ್ದಾಗ ಈ ಸಂಬಂಧ ಸಂಘರ್ಷದ ಸ್ವರೂಪ ಪಡೆಯೋದು ಇದೆ. ಸದ್ಯ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಮತ್ತು ಕೇಂದ್ರ NDA ಸರ್ಕಾರದ ನಡುವಿನ ಈ ಸಂಘರ್ಷ ತುಸು ಹೆಚ್ಚೇ ಇದೆ. ಅದರಲ್ಲೂ ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯ ಸಂದರ್ಭದಲ್ಲಿ ಈ ಸಂಘರ್ಷ ತಾರಕಕ್ಕೇರಿದೆ. SIR ಇಂದ ED IT ದಾಳಿಯವರೆಗೂ, ಬಾಂಗ್ಲಾ ಅಕ್ರಮ ನುಸುಳುಕೋರರ ವಿಷಯದಿಂದ ದೇಶದ ಗಡಿಗೆ ಭೂಮಿ ಬಿಟ್ಕೊಡೋವರೆಗೂ, ಬಾಂಗ್ಲಾ ಅಸ್ಮಿತೆಯಿಂದ ಹಿಂದೂಗಳ ಮೇಲಿನ ಹಿಂಸಾಚಾರದವರೆಗೂ ಪ್ರತಿ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತೆಯೇ ಸಂಘರ್ಷಗಳು ನಡೆದಿವೆ, ನಡೀತಾ ಇವೆ. ಕೇಂದ್ರದ ಸಂಪೂರ್ಣ ಹಿಡಿತ ರಾಜ್ಯ ಸರ್ಕಾರಗಳಿಗೆ ಮಾರಕ ಸರಿ. ಹಾಗಂದ ಮಾತ್ರಕ್ಕೆ ದೇಶದ ಎಲ್ಲಾ ವ್ಯವಸ್ಥೆ ಒಂದು ಕಡೆ, ನಮ್ಮ ಸರ್ಕಾರದ ನಡೆ ಮತ್ತೊಂದು ಕಡೆ ಅನ್ನುವಂತಾದ್ರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಸರಿ. ಆದರೆ ಅದೇ ಕಾರಣಕ್ಕೆ ಕೇಂದ್ರದ ಎಲ್ಲಾ ಆದೇಶಗಳನ್ನು ವಿರೋಧಿಸುತ್ತೇವೆ ಅನ್ನುವಂತಾದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಸರಿ. ಆದರೆ ಗೆಲುವಿಗಾಗಿ ಚುನಾವಣಾ ಸಂಸ್ಥೆಗಳ ಮೇಲೆ ಅನುಮಾನ ಮೂಡಿಸುತ್ತೇವೆ ಎನ್ನುವಂತಾದ್ರೆ ಸ್ವತಂತ್ರ ನಿರ್ಧಾರ ಸರಿ. ಅದು ದೇಶದ ಭದ್ರತೆಗೂ ಸವಾಲಾಗುವಂತಾಗುತ್ತೆ ಎಂದಾದ್ರೆ ಪಶ್ಚಿಮ ಬಂಗಾಳದಿಂದ ಹುಟ್ಟಿರೋ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಬನ್ನಿ, ಚರ್ಚೆ ಮಾಡೋಣ. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ಸುದರ್ಶನ್ ಹೊಸಳ್ಳಿ ಅವರಿದ್ದಾರೆ, ಹಾಗೆ ಶಶಿಕಾಂತ್ ಯಡೇಳಿ ಅವರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರಾದ ಮೋಹನ್ ಚಿತ್ತಾಲೆ ಸರ್ ಅವರು ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾರಂಭಿಕವಾಗಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೆ ಚಿತ್ತಾಲೆ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡಬಲ್, ಬಟ್ ಮಮತಾ ಬ್ಯಾನರ್ಜಿ ವರ್ಸಸ್ ದ ಎಂಟೈರ್ ಸಿಸ್ಟಮ್ ಅನ್ನೋದು ಅದನ್ನು ನಾವು ಯಾವ ರೀತಿ ಗಮನಿಸಬೇಕು ಅಂತ? ಮೇಡಮ್ ನಮಸ್ತೆ. ನೋಡಿ, ಒಂದು 4 ತಿಂಗಳ ಹಿಂದೆ ತಮ್ಮ ಗಮನಕ್ಕೆ ಬಂದಿರ್ಬೋದು, BL ಸಂತೋಷ್ ಅವರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಇದು ಭಾರತೀಯ ಅಸ್ಮಿತೆಗೆ, ಭಾರತೀಯ ದೃಢತೆಗೆ ಮತ್ತು ಭಾರತಕ್ಕೆ ಬರುವ ಶಾಂತಿಗಾಗಿ ಚುನಾವಣೆ ಇದೆ. ಇದು ನಾರ್ಮಲ್ ಸ್ಟೇಟ್ ಚುನಾವಣೆ ಎಲ್ಲೆಲ್ಲ ಆಗ್ತದೆ ಹಂಗೆ ಚುನಾವಣೆ ಇಲ್ಲ. ಅದರದ್ದೊಂದು ಹಿನ್ನೆಲೆ ಇದೆ ಮೇಡಮ್. ನೋಡಿ, ಕರ್ನಾಟಕದ ಜನತೆಗೆ ಬಂಗಾಲ್ ಅಂದರೆ ಏನು, ವೆಸ್ಟ್ ಬೆಂಗಾಲ್ ಅಂದ್ರೇನು, ಅಲ್ಲಿಯ ಪರಿಸ್ಥಿತಿ ಏನಿದೆ, ನಾನು ಸ್ವತಃ 21ರ ಚುನಾವಣೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ 15ರ ಚುನಾವಣೆ ಹೋಗಿದ್ದೆ. ಈಗಲೂ ಕೂಡ ನಾನು ನಾರ್ತ್ ಬೆಂಗಾಲ್ ಮತ್ತು ಸೌತ್ ಬೆಂಗಾಲನ್ನು ಹೋಗಿ ಬಂದೆ. ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಟೋಲಾಬಾಜಿ,
ಆ ನಂತರ ಸಿಂಡಿಕೇಟ್, ಆ ನಂತರ ಅಲ್ಲಿರುವ ರಿಗ್ಗಿಂಗ್, ಛಾಪಾ ಹೋಟಿಂಗ್, ಈಗ ಆ ಥರ ಒಂದು ಗುಂಡಾಯಿಸಮ್ ಏನಿದೆಯಲ್ಲ ಯಾರ ರಾಜ್ಯದಲ್ಲಿಲ್ಲ, ಯಾವುದೇ ರಾಜ್ಯದಲ್ಲಿ ಈ ಥರ ಚುನಾವಣೆ ನಡೆದಿಲ್ಲ. ಆ ಥರ ಒಂದು ದಬ್ಬಾಳಿಕೆ ಅಲ್ಲಿ ನಡೀತಾ ಇದೆ. ನೀವು ರಿಪೋರ್ಟರ್ ಆಗಿ ಅಲ್ಲಿ ನನಗೆ ತುಂಬ ದುಃಖ ಆಗ್ತದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ರಿಪಬ್ಲಿಕ್ ಬಾಂಗ್ಲಾ ಚಾನಲ್ ಮೇಲೆ ಏನಿಲ್ಲ ಅಂದ್ರೆ ಒಂದು 500 ಕೇಸಸ್ಗಳನ್ನ ಹಾಕಿದ್ದಾರೆ ಅಲ್ಲಿ. ಅಂದರೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅಲ್ಲಿ. ಏನಿದ್ದಿದ್ರು ಕೂಡ ಅಲ್ಲಿರುವ ಸಿಂಡಿಕೇಟ್ ನಡೆಸಬೇಕು, ಅಭಿಷೇಕ್ ಬ್ಯಾನರ್ಜಿ ನಡೆಸಬೇಕು ಮತ್ತು ಮಮತಾ ಬ್ಯಾನರ್ಜಿ ನಡೀಬೇಕು. ಹಾಗಿದ್ದಾಗ ಈಗ ಏನಾಗ್ಬಿಟ್ಟಿದೆ ಅಂತಂದರೆ 21ರ ಚುನಾವಣೆ ನಂತರ ರಾಷ್ಟ್ರಪತಿ ಆಳ್ವಿಕೆ ಯಾಕಾಗಿಲ್ಲ ಪೋಸ್ಟ್ ಪೋಲ್ ವೈಲೆನ್ಸ್ಗೆ ಅಂತಂದ್ರೆ ಬಂಗಾಳದ ಜನತೆಗೆ ತಯಾರು ಮಾಡಿ ಬಂಗಾಳದ ಜನತೆಯೇ ಬಂಗಾಳದ ಚುನಾವಣೆ ಆಗಬೇಕು, ಬಂಗಾಳದ ಜನತೆನ ಈ ಸರ್ಕಾರನ ಹೊರಗಡೆ ಹಾಕಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ಈಗ ಪಲ್ಟಾನು ದರ್ಕಾರ್ ಚಾಯ್ BJP ಸರ್ಕಾರ 26 ನಿರ್ವಾಚನ TMC ವಿಸರ್ಜನೆ ಅಂತ ಬಂಗಾಲಿಲಿ ಹೇಳ್ತಾ ಇದ್ದಾರೆ. ಸರಿ. ಪದ್ಮಫೂಲ್ ವರ್ಸಸ್ ಜೋಡ್ ಫೂಲ್. ಪದ್ಮಫೂಲ್ ಅಂದರೆ ಕಮಲ, ಜೋಡ್ ಫೂಲ್ ಅಂದರೆ TMCಯ 2 ಹೂವಿನ ನಾಣ್ಯ. ಅದು ಈ ಥರದ ಭಯದ ವಾತಾವರಣ ಎಷ್ಟು ದಿವಸ ಅಂತ ಬಂಗಾಲಿ ಜನರು ಸಹನೆ ಮಾಡ್ತಾರೆ. ಈ ಭಯಕ್ಕೆ ಒಂದು ಹಾದಿ ಬೇಕಂತ 94% ಪೋಲಿಂಗ್ ಆಗಿದೆ. ನಾನು ಹೇಳ್ತೀನಿ ಮೇಡಮ್, ಕುಚ್ ಬಿಹಾರ್, ಅಲಿಪುರ್ದ್ವಾರ್, ಜಲ್ಪಾಯ್ಗುಡಿ, ಡಾರ್ಜಿಲಿಂಗ್, ಆಮೇಲೆ ಬೀರ್ಭೂಮ್ ಇಂಥ ಡಿಸ್ಟಿಕ್ಗಳಲ್ಲಿ TMCಯ ಸಪಾಟಾಗಿದೆ. TMC ಫಾಕಾ ಹೋಟ್ ಪಾಬೆ ಅಂತ ಮಾತಾಡೋಣ ಸರ್. ಚುನಾವಣೋತ್ತರ ಸಮೀಕ್ಷೆ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಬಟ್ ಬಿಫೋರ್ ಗೋಯಿಂಗ್ ದೇರ್, ಯಡಳಿ ಸರ್, ಹೌದು, ನಮ್ದು ಫೆಡರಲ್ ಸಿಸ್ಟಮ್ ಆಫ್ ಡೆಮೋಕ್ರಸಿ, ಅದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಅನ್ನೋದು ಈ ನೆಲ ಭಾರತದ ಸಂವಿಧಾನದತ್ತವಾದ ಆಶಯ. ಅದಕ್ಕೆ ಎಲ್ಲರೂ ಕೂಡ ಮನ್ನಣೆಯನ್ನು ಕೊಡಲೇಬೇಕು, ಒಪ್ಪಲೇಬೇಕು, ಸರಿಯೇ. ಬಟ್ ಸ್ಟೇಟ್ ಶುಡ್ ಬಿ ಅಬೋವ್ ಎವ್ರಿಬಡಿ. ಸ್ಟೇಟ್ ಶುಡ್ ಬಿ ಅಬೋವ್ ದ ಸೆಂಟರ್. ಸ್ಟೇಟ್ ಶುಡ್ ಬಿ ಅಬೋವ್ ದ ಸೆಂಟ್ರಲ್ ಏಜೆನ್ಸೀಸ್. ಇಂಥ ಮನಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಕಾಣೋಕೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಯಾವಾಗ ರಾಜ್ಯಗಳ ಸ್ವಾಯತ್ತತೆಗೆ ಧಕ್ಕೆ ಬರುತ್ತೋ, ಅಲ್ಲಿರ್ತಕ್ಕಂಥ ಜನರ ಹಿತಾಸಕ್ತಿಯನ್ನ ಕೇಂದ್ರ ಸರ್ಕಾರ ದಮನ ಮಾಡಕ್ ನೋಡುತ್ತೋ, ಜನರ ಹಿತಾಸಕ್ತಿ, ಹೌದು, ಯಾವಾಗ ಮಾಡುತ್ತೋ, ಯಾವಾಗ ಕೇಂದ್ರ ಸರ್ಕಾರ ತನ್ನ ಯೋಜನೆಗಳನ್ನ ತನ್ನ ಪಕ್ಷದವರಿಗೆ ಕೊಡುವುದು, ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ನಿಲ್ಲಿಸೋದು. ನರೇಗಾ ಯೋಜನೆ ಮೊಟ್ಟ ಮೊದಲನೇ ನಿಲ್ಲಿಸಿದ್ದೇ ಪಶ್ಚಿಮ ಬಂಗಾಳದಲ್ಲಿ, ಆಯ್ತಾ. ಈ ರೀತಿಯಾದಂಥ ತಾರತಮ್ಯ ಮಾಡೋದು. ಆಮೇಲೆ ಒಂದು ರಾಜ್ಯಕ್ಕೆ, ತನಗೆ ಬೇಕಾದಂಥ ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಡುವುದು, ಬೇರೆ ರಾಜ್ಯಕ್ಕೆ ಬಹಳ ಕಡಿಮೆ ಕೊಡುವುದು, ಕೆಲವು ಕಡೆ ಕೊಡೋದೇ ಇರತಕ್ಕಂಥದ್ದು. ಯಾವಾಗ ಕೇಂದ್ರ ಸರ್ಕಾರ ಈ ರೀತಿ ತಾರತಮ್ಯ ಮಾಡುತ್ತೋ, ಯಾವಾಗ ತನ್ನ ಏಜೆನ್ಸಿಗಳನ್ನ ED ITಗಳನ್ನ ಬಿಟ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ಕಿರುಕುಳ ತೊಂದರೆ ಕೊಡೋಕೆ ಪ್ರಯತ್ನ ಮಾಡುತ್ತೋ, ಆವಾಗ ಯಾವತ್ತೂ ಸಹಿತ ರಾಜ್ಯ ಸರ್ಕಾರಗಳು ತಿರುಗಿ ಬೀಳ್ತವೆ. ಅದಕ್ಕೆ ದೆಹಲಿ ಅಷ್ಟೇ ಅಲ್ಲ, ಕರ್ನಾಟಕದವರು ಸಹಿತ ಅಲ್ಲಿ ಹೋಗ್ಬಿಟ್ಟು ಧರಣಿ ಮಾಡೋಕೆ ಶುರು ಮಾಡಿದ್ದು ಯಾವುದಕ್ಕೋಸ್ಕರ? ಕೇಂದ್ರ ಸರ್ಕಾರದ ದಬ್ಬಾಳಿಕೆಯಿಂದಾಗಿ. ಆದ್ದರಿಂದ ನೀವು ಫೇರ್ ಆಗಿ ಕೇಂದ್ರ ಸರ್ಕಾರ ಸರಿಯಾಗಿದ್ರೆ ಆಗ್ತಿರ್ಲಿಲ್ಲ. ಆಮೇಲೆ ಇಷ್ಟೊತ್ತು ಅವ್ರು ಹೇಳಿದ್ರೆ ನಾನು ಕೇಳಿದೆ, ಆಯ್ತಾ. ಆಕಸ್ಮಿಕವಾಗಿ ಆ ಥರ ಇದ್ದಿದ್ರೆ, ಗೂಂಡಾಗರಿ ಇದ್ದಿದ್ರೆ 15 ವರ್ಷದಿಂದ 3 ಸರ್ತಿ ಒಬ್ಬರೇ CM ಆಗಿ ಸಾಧ್ಯತೆಗಳು ಇರಲಿಲ್ಲ. ಯಾವತ್ತೂ ಜನರು ಎತ್ತಿ ಬಿಸಾಕ್ಬಿಡ್ತಾ ಇದ್ರು. ಆದರೂ ಸಹಿತ ಹಿಂದ್ಗಡೆ ಇರ್ತಕ್ಕಂಥದ್ದು ಕಮ್ಯುನಿಸ್ಟ್ ಸರ್ಕಾರ 30-40 ವರ್ಷಗಳ ಕಾಲ ಅಲ್ಲಿ ಬೇರೆ ಬಿಟ್ಟಿತ್ತು. ಅಂಥ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ ಒಂದೇ ಮಹಿಳೆ ಗಟ್ಟಿಯಾಗಿ ನಿಂತ್ಕೊಂಡು ಒಂದು TMC ಅಂತ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ಸದೃಢವಾದ ಸರ್ಕಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬೇರೆ ರಾಜ್ಯಗಳಿಗೆ, ಬೀಮಾರ್ ರಾಜ್ಯಗಳಿಗೆ ಹೋಲಿಸಿದ್ರೆ ಇರೋದರಲ್ಲೇ ಅಲ್ಲಿರ್ತಕ್ಕಂಥ ಸಣ್ಣ ಅಭಿವೃದ್ಧಿ ಆಗಿದೆ, ಮಹಿಳೆಯರು ನೆಮ್ಮದಿಯಾಗಿದ್ದಾರೆ. ಸೊ ಆದ್ದರಿಂದ ಇವರು ಎಲ್ಲಿ ಸರ್ವೆ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಇವಾಗಲೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಇಡೀ ಸೆಂಟ್ರಲ್ಲು ಒಂದೆಲ್ಲ ಮೇಡಮ್, ಒಬ್ಬ ಮಮತಾ ಬ್ಯಾನರ್ಜಿನ ಎದುರಿಸೋದಕ್ಕೆ, ಒಂದು TMCನ ಬೀಳಿಸೋದಕ್ಕೆ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು, 18 ರಾಜ್ಯದ ಮುಖ್ಯಮಂತ್ರಿಗಳು, 500ಕ್ಕೂ ಹೆಚ್ಚು ಶಾಸಕರು, 200ಕ್ಕೂ ಹೆಚ್ಚು ಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಎಲ್ಲ MP ಗಳು, CBI, IT, ED, NIA, CRPF ಎಲ್ಲರೂ ಜೊತೆಗೆ ಚುನಾವಣಾ ಆಯೋಗ, ಇವರೆಲ್ಲರೂ ಸಹಿತ ಅದ್ರ ಮೇಲೆ ಮುಗಿಬಿದ್ದಿದಾರಲ್ಲ. ಏಕ್ ನಾರಿ ಸೌಕಾ ಊಪರ್ ಭಾರಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಲೋಗನ್ ಇದೆ. ಸೊ ಅದನ್ನ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಒಂದು ಮಹಿಳೆಗೆ ಹೋಗಿ IT ಸೆಲ್ನವರು ಇತ್ತೀಚೆಗೆ ಒಂದು ಕಾರ್ಟೂನ್ ಮಾಡಿದ್ದಾರೆ, ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ ಅಂತಂದ್ರೆ ಅವರು ಆ ಮಹಿಳೆ ಒಬ್ಬಳು ತಾಯಿ, ಒಬ್ಬಳು ತಂಗಿ, ಒಬ್ಬಳು ಹೆಂಡತಿ ಏನಾದರೂ ಆಗಿರ್ಬೋದು, ಅಷ್ಟು ಅಸಹ್ಯವಾಗಿ ಚಿತ್ರಿಸಿಬಿಟ್ಟು ಹೊರಗಡೆ ಬಿಡ್ತಾ ಇದ್ದಾರಲ್ಲ ಇವರು. ಮತ್ತು ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಬಂಗಾಳಿ ಅಸ್ಮಿತೆ ಇದೆ. ಸುಧೇಂದ್ರ ಅಧಿಕಾರಿ ಅವರು ಮೊನ್ನೆ ಬಂದು ಹಿಂದೂ ಬಾಯಿ ಅಂತ ಬಾಯಿ ಬಿಡ್ಕೊಂಡ್ರಲ್ಲ
ಬೀದಿಯಲ್ಲಿ ನಿಂತ್ಕೊಂಡು ಅವಾಗ ಅಲ್ಲಿರ್ತಕ್ಕಂಥ ಜನ ಏನ್ ಹೇಳಿದ್ರು ಗೊತ್ತಾ, ಜೈ ಬಂಗಾಲ್ ಅಂತ ಹೇಳಿದ್ರು. ಸೊ ನಮಗೆ ನಿಮ್ದು ಮುಸ್ಲಿಮು, ನಿಮ್ ಹಿಂದೂ, ನಿಮ್ ಭಿನ್ನ ಇವೆಲ್ಲವೂ ಬೇಡ, ದ್ವೇಷ ಭಾಷಣ ಬೇಕಾಗಿಲ್ಲ. ಅನುರಾಗ್ ಠಾಕೂರ್ ಅವ್ರು ಏನ್ ಹೇಳಿದ್ರು, ನಿಮ್ಗೆ ಗದ್ದಾರೋಂಕೋ ಸಾಲೋ ಗದ್ದಾರೋಂಕೋ ಗೋಲಿ ಮಾರು ಅಂತ ಹೇಳಿದ್ರು. ನಿನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಸೊ ಈ ರೀತಿಯಾಗಿ ನೀವು ನೋಡ್ಕೊಳ್ಳಿ, ಹೇಳಕ್ಕಾಗೋದಿಲ್ಲ. ನಿಮ್ಮ ಏನು ಪೇಡ್ ಎಕ್ಸಿಟ್ ಪೋಲ್ಗಳಿದಾವಲ್ಲ, ಅವುಗಳು ಎಲ್ಲವೂ ಸಹಿತ ಸುಳ್ಳಾಗ್ತವೆ. ನಾಳೆ ಬಿಟ್ಟು ನಾಡೋದು ಇಲ್ಲೇ ನಾನೇ ಕೂತ್ಕೊಂಡಿರ್ತೀನಿ. ಫೇರ್ ಎನಫ್. ನಿಮ್ಮ ಉತ್ತರದಲ್ಲಿ 2-3 ಅನುಮಾನಗಳು. ನೀವು ಒಬ್ಬ ನಾರಿಯನ್ನ ಎದುರಿಸಲಿಕ್ಕೆ 100 ಜನ ಬಂದ್ರು ಅದಕ್ಕೆ ಬಿಜೆಪಿ ಅವರು ಉತ್ತರ ಕೊಡ್ಲಿ. ಬಟ್ ನನ್ನ ಅನುಮಾನ ಇದ್ದಿದ್ದು, ನೀವು 3 ಟರ್ಮಿಗೆ ಅಥವಾ 2 ಟರ್ಮಿಗೆ ಮಮತಾ ಬ್ಯಾನರ್ಜಿ ಆಯ್ಕೆ ಆಗ್ತಿರ್ಲಿಲ್ಲ ಅಂದ್ರಿ. ಬಟ್ ಇದೇ ಮಮತಾ ಬ್ಯಾನರ್ಜಿಯ ಆಯ್ಕೆಯ ಬಗ್ಗೆ ಅನೇಕ ಆರೋಪಗಳಿದೆ. ದಬ್ಬಾಳಿಕೆಯಿಂದ ಮತ ಚಲಾವಣೆ ಮಾಡಿಸ್ಕೊಳ್ಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲಿ ಬಂದ ಹೇಳಿಕೆಗಳು ಇದೇ ಟಿಎಂಸಿ ಪಕ್ಷದ ನಾಯಕರ ಬಾಯಿಂದ, ನಮ್ಮ ಪಕ್ಷವನ್ನ ಹೊರತುಪಡಿಸಿ ಬೇರೆ ಪಕ್ಷದವ್ರಿಗೆ ಓಟ್ ಹಾಕಿದ್ರೆ ನಿಮ್ಮನ್ನ ಏನ್ ಮಾಡ್ಕೊಳ್ತೀವಿ ನೋಡಿ, ಇದು ನಿಮ್ ಗಮನಕ್ಕೆ ಬರ್ಲಿಲ್ವಾ ಸರ್? ಫೇರ್ ಎಲೆಕ್ಷನ್ಗಳು ನಡೀತಾ ಇಲ್ಲ ಅಂತ ಹೇಳಿ ಅಲ್ಲಿನ ಅನೇಕ ಮಂದಿ ಜನರು ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಭಯಭೀತರಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ನಿಮ್ ಗಮನಕ್ಕೆ ಬಂದಿಲ್ವಾ ಸರ್? ಜನರೇ, ನೀವು ಹೇಳಿದ್ರಿ ಜನರೇ ಸಂತೋಷವಾಗಿದ್ದಾರೆ ಅಂತ ಹೇಳಿ, ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ. RK ಮೆಡಿಕಲ್ ಕಾಲೇಜ್ನಲ್ಲಿ ಅತ್ಯಾಚಾರ ಆದ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತು? ರಾಮನವಮಿಯ ಮೆರವಣಿಗೆಯಲ್ಲಿ ಹಿಂದೂ ಸಮುದಾಯದ ಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರ ಯಾವ ರೀತಿ ವರ್ತಿಸ್ತು? ಇದು ಯಾವುದು ನಿಮ್ಮ ಗಮನಕ್ಕೆ ಬಾರದಲ್ಲೇ ನೀವು ಮಾತನಾಡಿದ್ರ ಬಂದು ಮಾತನಾಡಿದ್ರ? ಇದನ್ನ ಉತ್ತರ ಭಾರತದಲ್ಲಿ ನೀವೇನ್ ಹೇಳ್ತಾ, ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಇಂಥವು 100 ಹೇಳ್ತೀನಿ ನಾನು ನಿಮಗೆ. ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತನಾಡ್ತಿದ್ದೀವಿ. ವೆಸ್ಟ್ ಬೆಂಗಾಲ್ 100 ಪಟ್ಟಿ ಕೊಡಿ. ಇವರೆಲ್ಲ 100 ಪಟ್ಟಿ ಕೊಡಿ ವೆಸ್ಟ್ ಬೆಂಗಾಲ್. 100 ಪಟ್ಟಿ ಕೊಡಿ ವೆಸ್ಟ್ ಬೆಂಗಾಲ್. ವೇರ್ ಟಿಎಂಸಿ ಹ್ಯಾಸ್ ಆಕ್ಟೆಡ್ ರೈಟ್. ಹಿಂದೂ ಕಮ್ಯುನಿಟಿ, ಮಹಿಳೆಯರ ವಿಚಾರದಲ್ಲಿ ವೇರ್ ಟಿಎಂಸಿ ಹ್ಯಾಸ್ ಆಕ್ಟೆಡ್ ರೈಟ್. 3 ಉದಾಹರಣೆ. ಕ್ರೈಮ್ ಬಗ್ಗೆ ನಾನು ಹೇಳೋದಿಲ್ಲ, ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಕಡೆ ಆಗತ್ತೆ. ವೆಸ್ಟ್ ಬೆಂಗಾಲ್ ಬಗ್ಗೆ, ವೆಸ್ಟ್ ಬೆಂಗಾಲಲ್ಲೂ ಸಹಿತ ಅದು ತಕ್ಷಣಕ್ಕೆ ಅದಕ್ಕೆ ಪ್ರತಿಕ್ರಿಯೆ ಆಗಿದೆ. ಅದಕ್ಕೆ ಕಾನೂನಾತ್ಮಕ ಕ್ರಮವೂ ಆಗಿದೆ. ಈಗ ನಾನು ಟಿಎಂಸಿ ವಕ್ತಾರನಂತೂ ಅಲ್ಲ. ಮೊದಲನೇದಾಗಿ ನಾನು ಹೇಳ್ತಾ ಇರೋದು, ಬಿಜೆಪಿ ಅಲ್ಲಿ ಮಾಡಿದಂತ ದಬ್ಬಾಳಿಕೆ, ಕೊನೆಯ ಇಲೆಕ್ಷನ್ ವೋಟಿಂಗ್ 3 ದಿವಸ ಆದಾಗ CRPF ನ ಕರೆಸಿ ಮನೆ ಮನೆಗೆ ಹೋಗ್ಬಿಟ್ಟು ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. CRPF ನ ಹೌದು ಕರೆಸಿ, ಹೌದು, ಅಲ್ಲಿ ಸೆಂಟ್ರಲ್ ಪೋಸ್ಟ್, ಸೆಂಟ್ರಲ್ ಪೋಸ್ಟ್ ಕರೆಸಿ ಹೆದರಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿನ್ನೆ ಸಹಿತ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಇವರು ಮಾಡ್ತಕ್ಕಂಥ EVM ಬಾಕ್ಸ್ ಗಳನ್ನು ತಿರುಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಪೂರ್ತಿ ಅವರು 71 ವರ್ಷದ ಮಮತಾ ಬ್ಯಾನರ್ಜಿ ಅಲ್ಲಿ ಪೋಲಿಂಗ್ ಇದ್ರ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಕಾಯ್ತಾ ಇದ್ದಾರೆ. ಅಂದ್ರೆ ಎಂತ ಒಂದು ಭಯದ ವಾತಾವರಣವನ್ನ ಬಿಜೆಪಿ ಮತ್ತು ಏಜೆನ್ಸಿಗಳು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಎಷ್ಟೇ ನೀವು ದಬ್ಬಾಳಿಕೆ ಮಾಡಿದ್ರೆ 1 ಸತಿ ಬರ್ಬೋದು, 2 ಸತಿ ಬರ್ಬೋದು, ಕಂಟಿನ್ಯೂಸ್ ಆಗಿ ಅವರು ಬಂದಿದ್ದಾರೆ, ಅವರು ಆಯ್ಕೆ ಆಗಿದ್ದಾರೆ, ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಸರ್ತಿಯೂ ಸಹಿತ ಅಲ್ಲಿ ಬಹಳ ಟಗ್ಗಾಪವಾರ್ ಇದೆ. ಇವರು SIR ಮಾಡ್ತಾರೆ, 87 ಲಕ್ಷ ಜನ ವೋಟಿಂಗ್ ನ ತೆಗೆದು ಹಾಕ್ತಾರೆ. ಆಮೇಲೆ ಇಲ್ಲವರೇ ನಾವು ಬದುಕಿದೀವಿ, ನಾವು ಸರಿಯಾಗಿದ್ದೀವಿ ಅಂತ ಹೇಳಿದಂತವ್ರು ಇದಾರಲ್ಲ, ಆ ಅರ್ಜಿಗಳನ್ನ ಎತ್ತಿ ಬಿಸಾಕ್ತಾರೆ. ಸೊ ಆದ್ದರಿಂದ ಈ ಹೋದ್ ಸರ್ತಿ ಇರ್ತಕ್ಕಂಥ 60 ಲಕ್ಷ ಅಷ್ಟೇ ವ್ಯತ್ಯಾಸ ಇತ್ತು. 87 ಲಕ್ಷ ಅವ್ರು ನಗಲಿ, ಅವರು ಚಂದ್ರಶೇಖರ್ ಅವರು ನಗಲಿ. ಸದ್ಯ ನಿಮ್ಗೆ ನಾನು ಹೇಳ್ತಾ ಇರೋದು ಸಂತೋಷ, ಚಂದ್ರಶೇಖರ್ ಅವರು ಕೈ ಗಾಯ ಆಗಿರೋದ್ರಿಂದ ನಿಮ್ಗೆ ಮಾನ ಇದೆ ಮರ್ಯಾದೆ ಅಂತ ಕೇಳ್ತಾ ಇಲ್ಲ ಇವತ್ತು. ಆದ್ರಿಂದ ಚಂದ್ರಶೇಖರ್ ಅಂಡ್ ಯಡಳ್ಳಿ ಸರ್, ನಿಮ್ಮ ಚಿಂತನೆ ಅವರ ಪಕ್ಷಕ್ಕಿರುವ ಚರ್ಚೆ ಇದು. ನಮ್ಮ ಚಿಂತನೆ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಅಲ್ಲಿ ದಬ್ಬಾಳಿಕೆ ಮಾಡಿದೆ, ಕಾನೂನನ್ನ ಕೈಗೆ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಸಹಿತ ರಾಜ್ಯದ ಸ್ವಾಯತ್ತತೆಯನ್ನು ಪ್ರಶ್ನೆ ಮಾಡ್ತಾ ಬಂದಿದೆ. ಅಲ್ಲಿ ನರೇಗಾ ಅಲ್ಲಿ ಜನರ ಹಕ್ಕನ್ನು ಕಿತ್ತುಕೊಂಡಿದೆ. ಸೊ ಆದ್ರಿಂದ ಇವುಗಳೆಲ್ಲವನ್ನು ಸಹಿತ ಎದುರಿಸಿ ಅಲ್ಲಿ ಜನ ಗ್ಯಾರಂಟಿಯಾಗಿ ಬಿಜೆಪಿ ಸರ್ ಅವರು ಹೇಳದಂತೆ ಹಾಗೆ ಬಹುತೇಕ ಚರ್ಚೆ ಆಗ್ತಾ ಇರುವ ರೀತಿಯಲ್ಲಿ ಈ ಬಾರಿಯ ಚುನಾವಣೆ ಇಟ್ಸ್ ಅ ಟಫ್ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಟಿಎಂಸಿ. ನೀವು ಬಿಜೆಪಿ ವಿರೋಧಿಗಳು ಅಂತ ಹೇಳಿ ದೇಶದಾದ್ಯಂತ ಹೇಳ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಬಿಜೆಪಿಯನ್ನ ಕಟ್ಟಾಕಿ ಪಶ್ಚಿಮ ಬಂಗಾಳದ ಒಳಗೆ ಎಂಟ್ರಿ ಕೊಡದೇ ಇರೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಟಿಎಂಸಿಯ ಸಾಥ್ ಕೊಡಬೇಕಾಗಿತ್ತು ಕಾಂಗ್ರೆಸ್. ಬಟ್ ವಾಟ್ ಆರ್ ಯು ಡೂಯಿಂಗ್? ಆಚೆ ನಿಂತ್ಬಿಟ್ಟು ಮಜಾ ನೋಡ್ತಾ ಇರೋ ರೀತಿಯಲ್ಲಿದೆ ಅಂತ ಹೇಳಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಟಿಎಂಸಿಯಿಂದ ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಚುನಾವಣೆಯನ್ನ ಸ್ಪರ್ಧೆಗೆ ಇಳಿಯುವ ಮೂಲಕ ಟಿಎಂಸಿಗೆ ಧೋಕಾ ಮಾಡಿದೆ, ಇಂಡಿ ಕೂಟದ ಪಾರ್ಟ್ನರ್ಗೆ ಧೋಕಾ ಮಾಡಿದೆ ಅನ್ನೋ ಆರೋಪ ಚರ್ಚೆಗೊಳಪಡ್ತಾ ಇದೆ. ನೋಡಿ ಮೇಡಮ್, ನಾವೊಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಇಂಡಿಪೆಂಡೆಂಟ್ ಆಗಿ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ನು ನಮ್ಮ ಅಭ್ಯರ್ಥಿಗಳು ನಿಂತಿದ್ದಾರೆ ಮೇಡಮ್. ಹಾಗಾಗಿ ಅವರು ಒಂದು ನ್ಯಾಷನಲ್ ಅಲಯನ್ಸಲ್ಲಿ ಪಾರ್ಟ್ನರ್ ಆಗಿರಲಿಲ್ಲ.
ಬಟ್ ನಮ್ಮ ಒಂದು ನಾವೇನೇನು ಒಂದು ಜನರ ಮುಂದೆ ಇಡ್ತಿದ್ವಿ ವಿಷಯಕ್ಕೆ ಮೊನ್ನೆ ಡಿಲಿಮಿಟೇಷನ್ ವಿಚಾರದಲ್ಲಿ ನಮಗೆ ಇಂಡಿಯಾ ಅಲಯನ್ಸ್ಗೆ ಒಂದು ಅದು ಸೌತ್ ಇಂಡಿಯಾಗೆ ಒಂದು ದೊಡ್ಡ ಪೆಟ್ಟು ಕೊಡ್ತಾ ಇತ್ತು ಆ ಬಿಲ್ಲು. ಅದ್ರ ಪರವಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಪರವಾಗಿ ನಿಂತು ಅವರು ಸಪೋರ್ಟ್ ಮಾಡಿದ್ರು. ಅಲ್ಲ ಕರೆಕ್ಟ್, ನೀವು ಹೇಳ್ತಿರೋದು ಇಶ್ಯೂ ಬೇಸ್ ಸಪೋರ್ಟು ಇಂಡಿಯಾ ಅಲಯನ್ಸ್ ಕೊಡ್ತಿದ್ರು ಅವರು. ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಸ್ವತಂತ್ರ ನಮ್ಮ ಅಭ್ಯರ್ಥಿಗಳು ವೆಸ್ಟ್ ಬೆಂಗಾಲಲ್ಲಿ ನಿಂತು ಒಂದು ಫಾರ್ಮಡಬಲ್ ಒಂದು ಎಲೆಕ್ಷನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸೋಮವಾರ ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ಏನಾಗುತ್ತೆ ಅಂತ ನಾವು ಅವತ್ತು ಕಾದು ನೋಡಿ ಮಾತಾಡೋಣ. ಸೆಕೆಂಡು, ನೀವು ಮೇಡಮ್ ಒಂದು ಆರ್ಜಿಕರ ವಿಷಯ ಹೇಳಿದ್ರಿ, ಹೆಣ್ಮಕ್ಳಿಗೆ ಕ್ರೈಮ್ ಆಗಿದೆ, ಆಗಬಾರ್ದಾಗಿತ್ತು, ಎಲ್ಲೂ ಕ್ರೈಮ್ ಆಗಬಾರ್ದು, ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಬಾರ್ದು. ಉತ್ತರ ಪ್ರದೇಶಲ್ಲಿ ಉನಾವ್ ಅಂತ ಒಂದು ರೇಪ್ ಕೇಸ್ ನಡೀತು. ಬಿ ಜೆ ಪಿಯ ಎಮ್ ಎಲ್ ಎ ಅವನಿಗೆ ಸೆಂಟೆನ್ಸ್ ಆಗಿದೆ. ಅದ್ರ ಬಗ್ಗೆ ಯಾಕೆ ಮಾಧ್ಯಮದವರು ಮಾತಾಡಲ್ಲ? ಕುಲ್ದೀಪ್ ಸಿಂಗ್ ಸೆನಗಾರ್ ಬಿಜೆಪಿಯ MLA ಏನು ಮಾಡಿದಾನೆ ಅಂತ ನಿಮ್ಗೆ ಗೊತ್ತು. ಏನ್ ಮಾಡಿದಾನ ಅವನು? ಡಿಜಿಟಲ್ ಪ್ಲಾಟ್ಫಾರ್ಮ್ ಹೋಗಿ ರಿಪಬ್ಲಿಕ್ ಇಂಗ್ಲಿಷು ರಿಪಬ್ಲಿಕ್ ಕನ್ನಡದ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಪ್ರಕರಣ ನಡೆದ ದಿನ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಈಗ ಪಶ್ಚಿಮ ಬಂಗಾಳದ ವಿಚಾರ ಹೆಚ್ಚು ಮಾತಾಡೋಣ. ಲೆಟ್ಸ್ ನಾಟ್ ಪಿಕ್ ಅಂಡ್ ಚೂಸ್, ವಿ ಶುಡ್ ಟಾಕ್ ಅಬೌಟ್ ಕ್ರೈಮ್ ಅಗೇನ್ಸ್ಟ್ ವುಮೆನ್. ಎಲ್ಲ ಕಡೆನೂ ಮಾತಾಡಬೇಕು. ಅಲ್ಲ ಯಾವ ಹೆಣ್ಮಕ್ಳು ಮೇಲೂ ದೌರ್ಜನ್ಯ ಆಗ್ಬಾರ್ದು ಮೇಡಮ್. ನಮ್ಮ ಭಾರತದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ಬಾರ್ದು, ಎಲ್ಲೂ ಆಗ್ಬಾರ್ದು. ಅಲ್ಲಲ್ಲ ನೋಡಿ, ಉತ್ತರ ಪ್ರದೇಶದಲ್ಲಿ ಒಬ್ಬ ಸಿಟ್ಟಿಂಗ್ MLA ಆತರ ಮಾಡಿದಾನಲ್ಲ, ಯಾವತ್ತಾದರೂ ಮೀಡಿಯಾದವ್ರು ಮುಂದೆ ಬಂದು ಕಂಟಿನ್ಯೂಸ್ ಕವರೇಜ್ ಕೊಟ್ರ? ಉತ್ತರ ಪ್ರದೇಶ ಕೊಟ್ಟಿದ್ದು ವೆಸ್ಟ್ ಬೆಂಗಾಲ್ ಕೊಟ್ಟಿರೋ ಕವರೇಜು, ಉತ್ತರ ಪ್ರದೇಶ ಸಿಟ್ಟಿಂಗ್ MLA ಅಲ್ಲಿ ಕುಲ್ದೀಪ್ ಸಿಂಗ್ ಸೆನಗಾರ್ ಅವ್ನು ಮಾಡಿರೋ ಕ್ರೌರ್ಯ, ಒಂದು ಅವಮಾನ ಕೃತ್ಯ, ಅದು ಒಂದು ಕೃತ್ಯ, ಅದು ಹೆಣ್ಮಕ್ಳ ಮೇಲೆ ಮಾಡಿರೋದು ದೊಡ್ಡ ಕೃತ್ಯ. ಆ ಕೃತ್ಯವನ್ನು ಯಾವ್ದಾರ ಮೀಡಿಯಾಗಳು ತೋರಿಸಿದ್ರ? ಇಲ್ಲ. ಲೆಟ್ಸ್ ನಾಟ್ ಪಿಕ್ ಅಂಡ್ ಚೂಸ್. ಸೋಮವಾರ ರಿಸಲ್ಟ್ ಬರುತ್ತೆ, ಏನಾಗುತ್ತೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ನೋಡಿ, ಎಷ್ಟೊಂದು ಇದು ಎಕ್ಸಿಟ್ ಪೋಲ್ಗಳು, ಇದು ಆಕ್ಸಿಸ್ ಅವ್ರು ಹೇಳಿದ್ರು 2024ರಲ್ಲಿ 400 ಬರ್ತಾರೆ ಮೋದಿ ಅಂತ. ಏನಾಯ್ತು? ಇವತ್ತು ಆಕ್ಸಿಜನ್ ಮೇಲೆ ಮೋದಿ ಸರ್ಕಾರ ನಿಂತಿದೆ. ಒಂದು ಆಂಧ್ರ ಪ್ರದೇಶ ಆಕ್ಸಿಜನ್, ಇನ್ನೊಂದು ಬಿಹಾರ ಆಕ್ಸಿಜನ್. 2 ಆಕ್ಸಿಜನ್ ವೆಂಟಿಲೇಟರ್ ಎಳೆದ್ಬಿಟ್ರೆ ಮೋದಿ ಸರ್ಕಾರ ಬಿದ್ದೋಗುತ್ತೆ. ಲೆಟ್ಸ್ ನಾಟ್ ಗೋ ಬೈ ದಿ ಎಕ್ಸಿಟ್ ಪೋಲ್. ಐ ಆಮ್ ನಾಟ್ ಈವನ್ ಗೋಯಿಂಗ್ ಟು ಎಕ್ಸಿಟ್ ಪೋಲ್. ನನ್ನ ಪ್ರಶ್ನೆ ಇದ್ದಿದ್ದು, ಟಫ್ ಫೈಟ್ ಇರೋ ಸಂದರ್ಭದಲ್ಲಿ ಜೊತೆಯಾಗಿ ಕಂಟೆಸ್ಟ್ ಮಾಡಿದ್ರೆ ಬಿಜೆಪಿ ಎಂಟ್ರಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಬಹುದೇನೋ. ನಾವು ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಕಣಕ್ಕಿಳಿಸಿದೀವಿ. ನಾವು ಒಂದು ಎಲೆಕ್ಷನ್ ಮಾಡಿದೀವಿ ಮೇಡಮ್. ಹಾಗಾಗಿ ನಾವು ಅವ್ರ ಜೊತೆ ಇರಬೇಕು, ಜೊತೆಗೆ ಇರಬಾರ್ದು ಅನ್ನೋದು ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವು ಏನ್ ತೀರ್ಮಾನ ಮಾಡಿದೀವಿ, ನಾವು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಂತಿದ್ದೀವಿ. ಸರಿ, ಅಲ್ಲಿಗೆ ಚಂದ್ರಶೇಖರ್ ಅವರೇ, ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳನ್ನ ಬಿಟ್ಟು ಬಿಜೆಪಿ ಸೇರಿ ಇಲ್ದೆ ಹೋದ್ರೆ ಫೇಸ್ ದ ಆಕ್ಷನ್. ಬಿಸ್ನೆಸ್ ಮೆನ್ ಗಳನ್ನ ಟಾರ್ಗೆಟ್ ಮಾಡೋದು, ಹೆಲಿಕಾಪ್ಟರ್ ಒಳಗಡೆ IT EDಗಳನ್ನ ನುಗ್ಸೋದು, ಹೀಗೆ ಮಾಡಿ 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 ಜನರ ಸ್ವಾತಂತ್ರ್ಯವನ್ನ, ಪಕ್ಷಗಳ ಸ್ವಾತಂತ್ರ್ಯವನ್ನ, ಅಧಿಕಾರವನ್ನ ಬಿಜೆಪಿ ಕಿತ್ಕೊಳ್ತಾ ಇದೆ. ಇಡೀ ದೇಶದಲ್ಲಿ ಒಂದೇ ಪಾರ್ಟಿ ಇರಬೇಕು, ಇಡೀ ದೇಶದಲ್ಲಿ ಒಂದೇ ಸರ್ಕಾರ, ಒಂದೇ ಪಕ್ಷದ ಸರ್ಕಾರ ಇರಬೇಕು. ಈ ಮನಸ್ಥಿತಿಗೆ ನಾವು ಅವಕಾಶ ಕೊಡೋದಿಲ್ಲ. ತಪ್ಪೇನಿದೆ ಮಮತಾ ಬ್ಯಾನರ್ಜಿ ಅವ್ರ ನಿರ್ಧಾರದಲ್ಲಿ? ಅಲ್ಲ, ಪಕ್ಷಗಳು ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತೇಳಿ. ಯಾವಾಗ ಗೆಲ್ಲಕ್ಕೆ ಯೋಗ್ಯತೆ ಇರಲ್ಲ ಆವಾಗ ಇಂಥ ಎಲ್ಲ ವಿಷಯಗಳು ಬಂದ್ಬಿಡುತ್ತೆ. ಅದು ಇವತ್ತು ನೋಡಿ, SIR ವಿಚಾರದಲ್ಲಿ ವಿಚಾರ ಪುಂಖಾನುಪುಂಖವಾಗಿ ಹೇಳ್ತಾ ಇದ್ದಾರೆ. ಇಡೀ SIR ವಿಷಯನ ಶುರು ಮಾಡಿದ ಎಲೆಕ್ಷನ್ ಕಮಿಷನು, ಅದ್ರ 4 ತಿಂಗಳಿಂದ ಟೋಟಲ್ ಕಂಟ್ರೋಲ್ ತಗೊಂಡಿದ್ದು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಒಳಗಡೆಗೆ 700 ಜನ ಸಿಟ್ಟಿಂಗು ಮತ್ತೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳನ್ನ ನೇಮಕ ಮಾಡಿ 294 ಕ್ಷೇತ್ರಕ್ಕೆ 700 ಜನ, ಅಂದ್ರೆ ಒಂದು ಕ್ಷೇತ್ರಕ್ಕೆ 3 ಜನ ಹೈಕೋರ್ಟ್ ಜಡ್ಜ್ಗಳು. ಅದು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ ಪಕ್ಕದಲ್ಲಿ ಜಾರ್ಖಂಡ್ ಮತ್ತೆ ಒರಿಸ್ಸಾದಿಂದ ತಗೊಂಡ್ಬಂದ್ಬಿಟ್ಟು ಅಷ್ಟು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ತಿರ್ಗಿ ಅವ್ರು ಕೇಂದ್ರ ಸರ್ಕಾರ ಅಂತಾರೆ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಜ್ಞಾನ ಇಲ್ವೋ, ಅಕ್ಷರ ಜ್ಞಾನ ಇಲ್ವೋ ನಮಗೆ ಗೊತ್ತಾಗಲ್ಲ. ನೋಡಿ, ಈ ಎಡಚರದು ಮತ್ತೆ ಕಾಂಗ್ರೆಸ್ ಅವ್ರದ್ದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ, ಇವ್ರ ಐಡಿಯಾಲಜಿ ಇವ್ರದ್ದೇನು, ಇವ್ರ ಲೀಡರ್ದೇನು, ಇವ್ರ ಲೀಡರ್ ಏನಂತಾರೆ ನಾವು ಏನೂ ಗೊತ್ತಿಲ್ಲ. ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೇ ಅಧೀರ್ ರಂಜನ್ ಚೌಧರಿ ಆರ್ಜಿಕರ್ ಕೇಸ್ ಒಳಗಡೆಗೆ ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಹೇಳಿದ್ರು. ಇಲ್ಲಿ ಕರ್ನಾಟಕದಲ್ಲಿರೋ ವಕ್ತಾರಗಳಿಗೆ ಆರ್ಜಿಕರ್ ಪರವಾಗಿ ಇವ್ರು ಮಾತಾಡ್ತಾರೆ. ಎರಡನೇದು ನೋಡಿ, ಇವ್ರು ಏನು CRPF ವಿಷಯ ಮಾತಾಡ್ತಿದ್ದಾರೆ, CEC ವಿಷಯ, SIR ವಿಷಯ ಮಾತಾಡ್ತಿದ್ದಾರೆ. ಇದೇ ಅಧೀರ್ ರಂಜನ್ ಚೌಧರಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ತಾವ್ರೆ, ನಾನು ಥ್ಯಾಂಕ್ಸ್ ಹೇಳಬೇಕು ಈ CRPFಗೆ ಮತ್ತೆ CECಗೆ. ಇಡೀ 70 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಶಾಂತಿಯುತವಾಗಿ ಆಗ್ತದೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದರಿದ್ರ ಸರ್ಕಾರ ಹೋಗ್ತಾ ಇರಲಿಲ್ಲ ಅಂತೇಳಿ. ಅದಾದ ಮೇಲೆ
ಕುನಾಲ್ ಬ್ಯಾನರ್ಜಿ ಅಂತೇಳಿ CPM ನ ಪ್ರಮುಖ ಮುಖಂಡ ಅವ್ರು ಹೇಳ್ತಾರೆ ಈ ಸರಿ ಮಾತ್ರನೇ ನಮಗೆ ಸ್ವಾತಂತ್ರ್ಯ ಕಂಡಿದ್ದು ಎಲೆಕ್ಷನ್ ಅಲ್ಲಿ 15 ವರ್ಷದಿಂದ ಅಂತೇಳಿ. ಅದು ಇಲ್ಲಿರ್ತಕ್ಕಂಥ ಎಡಚರರಿಗೆ ಲೆಫ್ಟಿಸ್ಟ್ಗಳಿಗೆ ಅವರು ಮಮತಾ ಬ್ಯಾನರ್ಜಿ ಕಡೆ ಅತ್ಯಂತ ಪ್ರೀತಿ ಕಾಣುತ್ತೆ. ಅದು ಬಿಟ್ಬಿಡಿ, ರಾಹುಲ್ ಗಾಂಧಿ ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾ ಇದ್ದಾರೆ. ಏನಂತ? ಮಮತಾ ಬ್ಯಾನರ್ಜಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ, ಅತ್ಯಂತ ಕೆಟ್ಟ ಸರ್ಕಾರ ಆಗಿದ್ದಕ್ಕೇನೆ ಬಿಜೆಪಿ ಏನೋ ಅಧಿಕಾರಕ್ಕೆ ಬರ್ತಿದೆ ಅಂತೇಳಿ. ಇವರ ಯಾರು ರಾಜೀವ್ ಗಾಂಧಿ ಅವರು ಆದ್ರೆ ಕರ್ನಾಟಕದ ವಕ್ತಾರಗಳಿಗೆ, ಕರ್ನಾಟಕದ ಲೀಡರ್ಗಳಿಗೆ ಮಮತಾ ಬ್ಯಾನರ್ಜಿ ಒಂಥರ ದೇವತೆ ತರ ಕಾಣ್ತಾರೆ. ಯಾರು ಮಾತಾಡಿದ್ದಾರೆ ಸರ್ ಹಂಗೆ? ಯಾರು ಮಾತಾಡಿಲ್ಲ. ಕರ್ನಾಟಕದಲ್ಲಿ ಯಾರು ಮಾತಾಡಿದ್ದಾರೆ? ಮಾತಾಡ್ತಿಲ್ಲ ಅವ್ರ ಪರವಾಗಿ, ಆರ್ಥಿಕರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗಿದೆ. ನಾನು ಅವ್ರ ವಿಷಯ ಮಾತಾಡ್ತಿಲ್ಲ. ನಾನು ಕುಂಭಕರ್ಣ ಹೆಗಲ ಮೇಲೆ ಹಾಕ್ಕೊಂಡು ವೀಕ್ಷಕರು ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ನೀವೇನ್ ಮಾತನಾಡಿದ್ದೀರಿ, ಅವ್ರಿಗೆ ಗೊತ್ತಿದೆ. ಚಂದ್ರಶೇಖರ್ ಅವ್ರು ಉಲ್ಟಾ ಹೇಳಿದ್ರು ಅಂತ ಮಾತ್ರಕ್ಕೆ ನಂಬೇಕು ಅಂತಿಲ್ಲ, ನೀವು ಮುಂದುವರಿಸಿ. ಯಾರಿದ್ದಾರೆ ಕಾಂಗ್ರೆಸ್ ನಲ್ಲಿ, ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಪರವಾಗಿ ಅದ್ರ ಉದಾಹರಣೆ ಕೊಟ್ಬಿಟ್ಟು ಮುಂದುವರಿಸಿ ಆಯ್ತಲ್ಲ. SIR 91 ಲಕ್ಷ ಡಿಲೀಟ್ ಆಯ್ತಲ್ಲ. ಕಾಂಗ್ರೆಸ್ ಪಕ್ಷ ಆಗ್ಲಿ, ಕಾಂಗ್ರೆಸ್ ಪಕ್ಷದ ಯಾವ್ದಾದ್ರು ಏಜೆಂಟ್ ಆಗ್ಲಿ ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗೋರ? ಒಂದೇ ಒಂದು ಕಂಪ್ಲೇಂಟ್ ಇಟ್ಕೊಂಡು ಇಲ್ಲ. ಯಾಕೆ? ಯೋಗ್ಯತೆ ಇಲ್ವಾ ನಿಮ್ಗೆ? ಕೋರ್ಟ್ಗೆ ಹೋಗಕ್ಕೆ ಯೋಗ್ಯತೆ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ನೋಡಿ, ಇವನ್ 91 ಲಕ್ಷ ಡಿಲೀಟ್ ಆದಾಗ್ಲೂ ಕೂಡ ಯಾವುದೇ ಒಬ್ಬ ಅರ್ಹ ನನಗೆ ಚಾನ್ಸಸ್ ಇತ್ತು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಿ ಒಂದೊಂದು ಕ್ಷೇತ್ರಕ್ಕೆ 3 ಜನ ಹೈಕೋರ್ಟ್ ಜಡ್ಜ್ಗಳು ಯಾಕೆ ಕೇಳ್ತು ಅಂತ ಹೇಳಿದ್ರೆ, ನೀವು CJI ಸೂರ್ಯಕಾಂತ್ ಅವರು ಮಾತಾಡಿದ್ದು ವಿಷಯ ಕೇಳಬೇಕಿತ್ತು. ಏನಂತ ಹೇಳಿದ್ರೆ, ನಾಟ್ ಈವನ್ ಎ ಸಿಂಗಲ್ ಎಲಿಜಿಬಲ್ ಪರ್ಸನ್ ಶುಡ್ ಲೆಫ್ಟ್ ಅವೇ. ಒಬ್ಬನೇ ಒಬ್ಬ ಅರ್ಹ ಮತದಾರನು ಕೂಡ ಆಚೆ ಕಡೆಗೆ ಹೋಗ್ಬಾರ್ದು ಅಂತೇಳಿ ಅಷ್ಟು ಕೇರ್ ತಗೊಂಡು ಸುಮಾರು 4 ತಿಂಗಳಿಂದ ಏನು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ನಡೆದಿರೋದು. ಹಾಗಾಗೇನೆ ಯಾವತ್ತು ಒಬ್ಬರನ್ನು ಇಲ್ಲಿವರೆಗೂ ನಿಮ್ಮ ಬಾಂಗ್ಲಾ ರಿಪಬ್ಲಿಕ್ ಮುಂದೆ ಆಗಲಿ ಅಥವಾ ಬೇರೆ ಯಾವುದೋ ಚಾನೆಲ್ ಮುಂದಾಗ್ಲಿ ನನಗೆ ವೋಟ್ ಬೇಕಿತ್ತು, ನನ್ನ ಅರ್ಹತೆ ಇತ್ತು, ನನಗೆ ಕಳ್ಸಿಲ್ಲ ಅಂತ ಹೇಳಿ ಯಾರು ಹೇಳಿಲ್ಲ. ಕೋರ್ಟ್ ಹೋಗಿದ್ದಾರೆ ಸರ್, ಅನೇಕರು ಕೋರ್ಟ್ ಹೋಗಿದ್ದಾರೆ. ನಾನು ಹೇಳ್ತೀನಿ ಪೂರ್ತಿ. 1,28,00,000 ಡಿಲೀಟ್ ಆಗಿದ್ದು, 1,28,00,000. ಆಮೇಲೆ ಇವರು ರಿಟ್ಗಳು ಹಾಕಿದ್ಮೇಲೆ ಅಥವಾ ಇವ್ರೇನು ಡಾಕ್ಯುಮೆಂಟ್ಗಳು ಕೊಟ್ಕೊಂಡಾದ್ಮೇಲೆ ಅದು ಇಳ್ಕೊಂಬಂದು 91 ಲಕ್ಷಕ್ಕೆ ಬಂದು ಇಳ್ಕೊಂಡಿದ್ದು. ಇವತ್ತು ಕೂಡ ಯಾರ್ಯಾರು ಡಾಕ್ಯುಮೆಂಟ್ ಕೊಟ್ಟಿದ್ದು ಸಫಿಶಿಯಂಟ್ ಆಗಿಲ್ಲ ಅವರು ಮಾತ್ರನೇ ಅವ್ರು ಹೊರಗೊಳ್ಳೋದು ಬಿಟ್ರೆ ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟಿರ್ತಕ್ಕಂಥ ಒಬ್ಬನೇ ಒಬ್ಬ ವೋಟರ್. ಹಾಗಾದ್ರೆ ಹೇಳ್ಬಿಡಿ ಕಾಂಗ್ರೆಸ್ ಅವರು ಒಂದೇ ಒಂದು ರಿಟ್ ಹಾಕಿದ್ದಾರೆ ಅಂತ ಹೇಳಿ. ಇದಲ್ಲ, ಇದೇ 70 ಲಕ್ಷ ತಮಿಳ್ನಾಡಲ್ಲಿ ಹೋಗಿದೆ. ತಮಿಳ್ನಾಡಲ್ಲಿ ಸ್ಟಾಲಿನಿಕ್ ಪ್ರಾಬ್ಲಮ್ ಇಲ್ಲ SIR ಬಗ್ಗೆ. ಇದೇನೇ ಸುಮಾರು 46 ಲಕ್ಷ ಕೇರಳದಲ್ಲಿ ಹೋಗಿದೆ. ಪಿಣರಾಯಿ ವಿಜಯನ್ಗೆ ಪ್ರಾಬ್ಲಮ್ ಇಲ್ಲ, ಅಸ್ಸಾಮಲ್ಲಿ ಪ್ರಾಬ್ಲಮ್ ಇಲ್ಲ, ಪಾಂಡಿಚೇರಿ ಪ್ರಾಬ್ಲಮ್ ಇಲ್ಲ. ಈ ದೀದಿಗೆ ಮಾತ್ರ ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇರೋಬ್ಬರ ಹೊಸ ನುಸುಳುಗೋರಿಗೆಲ್ಲರಿಗೂ ಇವರಿಗೆ ಡಾಕ್ಯುಮೆಂಟ್ ಕೊಟ್ಕೊಂಡು ಆಧಾರ್ ಕೊಟ್ಕೊಂಡು ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂತಿದ್ರಲ್ಲ, ಅದೇ ಕಾರಣಕ್ಕೋಸ್ಕರ ಇವತ್ತು ನೋಡಿ ಬಿಡಿ ಚುನಾವಣೆ ನಡೀಬೇಕಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿನೇ ಟಾರ್ಗೆಟ್, ಬಿಜೆಪಿ ಕಾಂಗ್ರೆಸ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ TMC ಟಾರ್ಗೆಟ್. ಆಯ್ತು, SIR ವಿಚಾರದಲ್ಲಿ ತಾವೇನೆ ಖುದ್ದಾಗಿ ಹೋಗಿ ಕೋರ್ಟ್ ನಲ್ಲಿ ಆರ್ಗ್ಯೂ ಮಾಡೋ ಲೆವೆಲ್ ಅಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ್ರು ಮಮತಾ ಬ್ಯಾನರ್ಜಿ ಅವರು ಬೀಂಗ್ ಅ CM. ಅವ್ರು ಅಲ್ಲಿ ಹೇಳಿದ್ದು ಹರಾಸ್ಮೆಂಟ್ ರೀತಿಯಲ್ಲಿ ಆಗ್ತಾ ಇದೆ, ಟಾರ್ಗೆಟೆಡ್ ಡಿಲೀಷನ್ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಮಂದಿ BLOಗಳ ಹತ್ಯೆ ಆಗೋಗಿದೆ SIR ನಡೀತಾ ಇರಬೇಕಾದ್ರೆ. ಕೋರ್ಟ್ನ ಮುಂದೆ ಹೇಳಿರೋ ಮಾತು ಸರ್, ತನ್ನ ರಾಜ್ಯದಲ್ಲಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಹಬ್ಬ, ಅಂತ ಹಬ್ಬದಿಂದ ಬಲವಂತವಾಗಿ ಕೆಲವರನ್ನ ಆಚೆ ಇಡ್ಲಾಗ್ತಾ ಇದೆ ಅಂತಂದ್ರೆ ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ, ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ. ಸ್ಮಿತಾ ಮೇಡಮ್ ಸರಿ ಇದೆ. ನಮ್ಮ ಯಡಳ್ಳಿ ಸರ್ ಮಾತಿಂದ ಪ್ರಾರಂಭ ಮಾಡ್ತೀನಿ. ಅವ್ರು ಹೇಳಿದರು 3 ಟರ್ಮು ದಬ್ಬಾಳಿಕೆಯಿಂದ ಬರೋಕ್ಕಾಗೋದಿಲ್ಲ, ದೀದಿಯವರು ಬಂದಿದ್ದಾರೆ, ಹಾಗಾಗಿ ಒಳ್ಳೆ ಆಡಳಿತ ಅಂತ. ಈಗ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ 99% ತಗೊಂಡಿದ್ದಾರೆ. ಅಲ್ಲ ಕೇಳ್ರಿ, ಅಲ್ಲ ಮಧ್ಯ ಯಾಕೆ ಮಾಡಿ ಕೇಳ್ರಿ, ಸ್ವಲ್ಪ ತಾಳ್ಮೆ ಅಲ್ಲಿ ಚುನಾವಣೆ ನಡೆದಿಲ್ಲ, ಗೊತ್ತಿಲ್ಲ. ನೀವು ವೋಟ್ ಮಾಡಬೇಕು, ಚುನಾವಣೆ ಅದು ಚುನಾವಣೆಯಲ್ಲಿ ಎಲ್ಲಾರು ಇರ್ಲಿ, ಒಂದು ಪಕ್ಷ ಇರ್ಲಿ, ಆಯ್ತಾ. ಎರಡನೇದು ದಬ್ಬಾಳಿಕೆಯಿಂದ ಬಂದಿದಾರೋ ಇಲ್ವೋ ಅದನ್ನ ಜನ ಈಗ ನಿರ್ಧಾರ ಮಾಡ್ತಾರೆ. ಸಂವಿಧಾನ ಅನ್ನೋದಿದೆಯಲ್ಲ, ಅದು ಮಮತಾ ಬ್ಯಾನರ್ಜಿ ಮನೆಯ ಸಾಕು ನಾಯಿ ಅಲ್ಲ, ಅದು ಗುಲಾಮಗಿರಿ ಸಂಕೇತ ಅಲ್ಲ ಸಂವಿಧಾನ. ಸುಮ್ಮನೆ ಇರಬೇಕು, ಸುಮ್ಮನಿರಿ, ನಾ ಮಾತಾಡ್ತೀನಿ, ಸುಮ್ಮನಿರಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ, ಗಲಾಟೆ ಬೇಡ, ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸಂವಿಧಾನ ಅಂದ್ರೆ
ಅದು ದಾಸ್ಯ ಮುಕ್ತದ ಸಂಕೇತ ಮೇಡಮ್. ಹಾಗಾಗಿ ನೀವು ಚುನಾವಣೆ ಮತ್ತೊಂದು ಆಡಳಿತ ಇವೆಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲಿ ನಡಿಬೇಕು. 1950 ಜನವರಿ 26 ನಂತರ ಈ ಎಕ್ಸಿಸ್ಟಿಂಗ್ ಯಾವ್ಯಾವ ಆಕ್ಟ್ ಇತ್ತು ಅವೆಲ್ಲವೂ ಕೂಡ ನಿರರ್ಥಕ. ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಈಗ ಬಹಳ ಸ್ಪಷ್ಟವಾಗಿ ದೀದಿಯವರಿಗೆ ನೀವು ಹೇಳಿದ್ರಿ SIRನ ಅವರೇ ರೆಪ್ರೆಸೆಂಟ್ ಮಾಡಿದ್ರು, ಚುನಾವಣೆ ಒಂದಪ್ಪ ಎಲ್ಲ ಸರಿ. ಚುನಾವಣೆ ಯಾವುದ್ರ ಅಡಿಯಲ್ಲಿ ನಡಿಬೇಕು? ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಡಿಬೇಕು. ಸಂವಿಧಾನದ ನಿಯಮ ಏನು ಹೇಳ್ತಾ ಇದೆ? ಸೆಂಟ್ರಲ್ ಗವರ್ನಮೆಂಟು ಈ SIRನ ಮಾಡುವಾಗ ಅಬ್ಜೆಕ್ಷನ್ ಬಂದರೆ ನಾನು ಎಲ್ಲಿಗೂ ಹೋಗಂಗಿಲ್ಲ, ಯಾವುದೇ ನೀವು ಕೋರ್ಟ್ಗೆ ಹೋಗಂಗಿಲ್ಲ, ರಾಷ್ಟ್ರಪತಿ ಹತ್ರಕ್ಕೆ ಹೋಗ್ಬೇಕಂತಿದೆಯಾ? SIR ಮಾಡೋದು ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರದ ಅಧಿಕಾರ. ಒಂದ್ ನಿಮಿಷ ಕೇಳ್ಕೊಳ್ರಿ. ನೀವು ಕೇಳ್ಕೊಳಕ್ಕೆ ರೆಡಿ ಇಲ್ವಲ್ಲ? ಅಲ್ಲ, ನೀವ್ ಹೇಳ್ದಾಗ ನಾವು ಕೇಳಿದೀವಿ. ಈ ವೇದಿಕೆಗೆ ಎಡಳಿ ಸರ್, ಇಲ್ಲಿ ದಬ್ಬಾಳಿಕೆ ಆಗೋದು ಬೇಡ. ಮತ್ತೊಬ್ಬರ ಧ್ವನಿಯನ್ನ ಕೇಳಿಸ್ಕೊಳ್ಳೋ ತಾಳ್ಮೆಯನ್ನು ನೀವು ಪ್ರದರ್ಶನ ಮಾಡಿ. there is a pen and paper in front of you, kindly note down and object ಮಾಡಿ. ಮುಂದುವರಿಸಿ ಸರ್. ಸ್ಮಿತಾ ಮೇಡಮ್ ಏನ್ ಹೇಳ್ತದೆ? SIR ಮಾಡೋ ಪ್ರಕ್ರಿಯೆಯನ್ನ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೆ ತಗೊಳ್ಬೋದು. ಬಿಫೋರ್ ಎಲೆಕ್ಷನ್ ತಗೋಬಹುದು, ಆಫ್ಟರ್ ಎಲೆಕ್ಷನ್ ತಗೊಳ್ಬೋದು. ಅದಕ್ಕೆ ರಾಷ್ಟ್ರೀಯ ಹಿತದೃಷ್ಟಿ ಸಂವಿಧಾನ ಅವಕಾಶ ಕೊಟ್ಟಿದೆ. ಉದಾಹರಣೆಗೆ ಆರ್ಟಿಕಲ್ 256, 257, 258 ಏನ್ ಹೇಳ್ತದೆ? ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಯಾವುದೇ ನಿರ್ದೇಶನವನ್ನು ತಿರಸ್ಕರಿಸುವಂತಿಲ್ಲ. ಈ ರೀತಿಯ ಚುನಾವಣೆಗೆ ನಾನು ಹೇಳ್ತಾ ಇದ್ದೀನಿ. SIR ಇದ್ರು ಇನ್ನೊಂದಿರೋ ಯಾವುದೇ ಕ್ರಮ ಎಕ್ಸಿಕ್ಯೂಟ್ ಮಾಡುವ ಕ್ರಮಕ್ಕೆ ರಾಜ್ಯ ಸರ್ಕಾರ ವಿರುದ್ಧ ಹೋಗೋಂಗಿಲ್ಲ ಅಂತ ಸಂವಿಧಾನ ಹೇಳುತ್ತೆ. ನೀವೇನ್ ಮಾಡಿದ್ರಿ? ದೀದಿ ಏನ್ ಮಾಡಿದ್ರು? ಒಂದ್ ನಿಮಿಷ ನೋಡಿ, ಇವ್ರು ಹೇಳಿದ್ರು ಸ್ವಾಯತ್ತತೆ ಇದೆ, ರಾಜ್ಯಗಳಿಗೆ ಸ್ವಾಯತ್ತತೆ ಇಲ್ಲ. ನೀವು ಕರೆಕ್ಟ್ ಕೇಳ್ಕೋಬೇಕು. ಮಿಷನರಿ ಆಕ್ಟಿವಿಟಿ ಮಾತ್ರ, ಕೇಂದ್ರಕ್ಕೆ ಮಾತ್ರ ಪ್ರಭುತ್ವ ಇದೆ. ಪರಮಾಧಿಕಾರವನ್ನು ಇಡೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವ ಸಂವಿಧಾನ ಕೊಟ್ಟಿರೋದು. SIR ನೀವೇನು ಮಾಡಿದ್ರಿ? SIR ಅಲ್ಲಿ ಅಕ್ರಮ ನಡೀತಾ ಇದೆ, ವಲಸಿಗರು ಕರೀತಾರೆ. ಈಗ ಒಂದು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಏನ್ ಕೇಳಿದ್ರೆ ಅದೊಂದು ಸೆಂಟ್ರಲ್ನವ್ರನ್ನ ಈ ಚುನಾವಣೆ ಸಂದರ್ಭಕ್ಕೂ ಅಥವಾ SIR ಸಂದರ್ಭಕ್ಕೂ ಬಳಸಬೇಡಿ, ಸ್ಟೇಟ್ ಎಂಪ್ಲಾಯಿನ ಬಳಸಿ ಅಂತ. ನಾಚಿಕೆ ಆಗ್ಬೇಕಲ್ವಾ? ನಾನು ಹೇಳೋದು, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋ ಅಥವಾ ಅವ್ರ ಪಕ್ಷ ಒಂದಿದೆ ಅನ್ನೋ ಕಾರಣಕ್ಕೆ ಸಂವಿಧಾನದ ಆಶಯಗಳನ್ನು ಬೀದಿ ಪಾಲ್ ಮಾಡಬಾರ್ದು. DVG ಅಂತ ಒಬ್ಬ ಕನ್ನಡದ ಶ್ರೇಷ್ಠ ಬರಹಗಾರ ಅವತ್ತು ಸಂವಿಧಾನ ರಚನೆ ಆದ ಸಂದರ್ಭಕ್ಕೆ ಒಂದು ಮಾತು ಹೇಳ್ತಾರೆ. ಇದು ರಿಲೇಟೆಡ್, ನಾನು ಸೇರಿಸ್ತೀನಿ ಮೇಡಮ್. ಒಂದು ಸಂವಿಧಾನ ಅಂತ ಅಸ್ತಿತ್ವಕ್ಕೆ ಬಂದ ಮೇಲೆ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂದರೆ ಅವ್ರು ಬರೀತಾರೆ ನೋಡಿ, ಗೋ ಹತ್ಯೆ ನಿಷೇಧವನ್ನು ಸಂವಿಧಾನದ ಎಲ್ಲ ಅಂಬೇಡ್ಕರ್ ಸೇರಿದ ಎಲ್ಲರೂ ಅಪ್ರೂವ್ ಮಾಡಿದ್ರು. ಆ ಗೋ ಹತ್ಯೆ ನಿಷೇಧ ಜಾರಿ ಆಗಬೇಕು ಅಂತ ಹೋರಾಟ ಮಾಡುವಾಗ ನೆಹರು ಇದನ್ನ ತಂಟೆಕೋರರ ಗಲಾಟೆ ಅಂತ ಹೇಳ್ತಾರೆ. ಅಧಿಕಾರ ಪಡೆದ ಎಲ್ಲರೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮತ್ತು ಸಂವಿಧಾನವನ್ನು ಗೌರವಿಸುವುದಿಲ್ಲ ಎನ್ನುವುದಕ್ಕೆ ನೆಹರು ಉದಾಹರಣೆ ಅಂತ. ಇಟ್ ವಾಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಧಿಕಾರ ಸಿಕ್ಕ ತಕ್ಷಣಕ್ಕೆ ಈಗ ಈ ಮಹಾತ್ಮ ಏನು ದೀದಿ ಇದರಲ್ಲ, ಒಂದು ಮಹಿಳೆ ನಾನು ಗೌರವಿಸ್ತೀನಿ, ಆದ್ರೆ ಸಂವಿಧಾನವನ್ನು ಧಿಕ್ಕರಿಸಿ ಮೇಡಮ್ ಏನ್ ನಡೀತು ಮೇಡಮ್ SIR ಸಂದರ್ಭಕ್ಕೆ? ಸುದರ್ಶನ್ ಸರ್, ಪ್ರಶ್ನೆ ಇರೋದು SIR ನಡೆಸಿದ್ದಲ್ಲ. ಎಡಳಿ ಸರ್, ಎಡಳಿ ಸರ್, ವಿಷಯಾಂತರ ಆಗೋದು ಬೇಡ. ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಯು, ವಿಷಯಾಂತರ ಆಗೋದು ಬೇಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಸುದರ್ಶನ್ ಸರ್, SIR ಮಾಡಿದ್ರ ಬಗ್ಗೆ ಒಬ್ಜೆಕ್ಷನ್ ಇಲ್ಲ. ನಾನು ಮತ್ತೆ ಸ್ಪೆಸಿಫಿಕಲಿ ನನ್ನ ಪ್ರಶ್ನೆಯನ್ನ ರಿಪೀಟ್ ಮಾಡ್ತೀನಿ. ಟಾರ್ಗೆಟೆಡ್ ಡಿಲೀಷನ್ ಮಾಡ್ಲಾಗ್ತಾ ಇದೆ, ಹೆರಾಸ್ಮೆಂಟ್ ಆಗ್ತಾ ಇದೆ SIR ಸಂದರ್ಭದಲ್ಲಿ ಅನ್ನೋದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಆಕ್ಷೇಪ ಆಗಿತ್ತು. ಮುಖ್ಯಮಂತ್ರಿಯವರ ಆಕ್ಷೇಪ ಆದ್ರೆ ಏನು ಡಾಕ್ಯುಮೆಂಟ್ಸ್ ಏನ್ ಹೇಳ್ತಾ ಇದೆ? SIR ಮಾಡಕ್ ಬಂದಂತ ಕೋರ್ಟ್ ನ ಜಡ್ಜ್ಗಳನ್ನ ಕೂಡಿ ಹಾಕಿದಂತ ಪ್ರಕರಣ ಇತಿಹಾಸದಲ್ಲಿ ಇರಲಿಲ್ಲ. ಭಾರತದ ಇತಿಹಾಸದಲ್ಲಿ ನ್ಯಾಯಾಧೀಶರನ್ನ ಕೂಡಿ ಹಾಕಿ ಚೀಮಾರಿ ಹಾಕ್ಸ್ಕೊಂಡಿದೆ ಯಾರು? ಇದೇ ಮಮತಾ ಬ್ಯಾನರ್ಜಿಯ ಸರ್ಕಾರ. NHRC ಅಧಿಕಾರಿಗಳು ಆ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಏನಾಯ್ತು? ಆ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ NHRC ಅಧಿಕಾರಿ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಮೇಲೆ ದಾಳಿ ನಡೀತು. ಇದೇನಿದೆ? ಸಂವಿಧಾನದ ಆಶಯವನ್ನು ದೂರ ಮಾಡೋದಲ್ವಾ? ಬಹಳ ಮುಖ್ಯವಾಗಿ ಮೇಡಮ್ ನೀವು ತಿಳ್ಕೊಳ್ಳಿ. ನಾನು ಏನು ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ. ನಿಮ್ಮ ಎಲ್ಲ ಅಪೀಲ್ಗೆ ಎಲ್ಲ ನೀವು ಏನು ಫೋರ್ಸ್ ಡಿಲೀಟ್ ಇದೆಲ್ಲದಕ್ಕೂ ನ್ಯಾಯಾಲಯ ಇದೆ. ಕೋರ್ಟ್ಗೆ ಹೋಗಿದ್ದೀರಿ, ಕೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಸಂವಿಧಾನವನ್ನು ಮೀರಿ ಹೋಗಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಚೀಮಾರಿ ಹಾಕತ್ತೆ. ಸರಿ,
ನಾನು ಕ್ಷಮೆ ಇರಲಿ ಸರ್, ಸುದರ್ಶನ್ ಅಂದ್ರೆ ಸುಧಾಕರ್ ಸರ್. ನಾನು ಮೋಹನ್ ಚಿತ್ತಲೆ ಸರ್ ಹತ್ರ ಎಡಳ್ಳಿ ಸರ್ ಅವರು ಮೊನ್ನೆ ಹರಿದಾಡಿದ ವೈರಲ್ ವಿಡಿಯೋ ಬಗ್ಗೆ ಮಾತನಾಡ್ತಾ ಇದ್ರು ಸರ್. ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ, ಅದಾದ್ಮೇಲೆ TMC BJP ಎಲ್ಲರೂ ಹೋಗಿ 4-5 ಗಂಟೆಗಳ ಕಾಲ ನಡೆಸಿದ ಹಂಗಾಮ ಭವಾನಿಪುರ ಮತಕ್ಷೇತ್ರದ ಸ್ಟ್ರಾಂಗ್ ರೂಮ್ನ ಬಳಿಯಲ್ಲಿ ಸರ್. ಬಟ್ ನಮ್ಮ ಹೋಮ್ವರ್ಕ್ ಪ್ರಕಾರ, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ, ಎಡಳ್ಳಿ ಸರ್ ಕೂಡ ಹೇಳಿ, ಪೋಸ್ಟಲ್ ಬ್ಯಾಲೆಟ್ ಮೂಲಕ ಬಂದಿರುವ ಮತಗಳನ್ನ ಕ್ಷೇತ್ರವಾರು ವಿಂಗಡಣೆ ಮಾಡಲಿಕ್ಕಿದೆ, ನಿಮ್ಮ ಪಕ್ಷದ ಏಜೆಂಟ್ಗಳನ್ನ ಕಳಿಸಿ ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ ಇಂದ, ಮೋಹನ್ ಚಿತ್ತಲೆ ಸರ್ ಇಫ್ ಐ ಆಮ್ ಕರೆಕ್ಟ್, ರಿಟರ್ನಿಂಗ್ ಆಫೀಸರ್ ಇಂದ ಮೊದಲ ಪತ್ರ ಅಥವಾ ಇಮೇಲ್ ಹೋಗಿದ್ದು ಕುನಾಲ್ ಕುಮಾರ್ ಘೋಷ್ ಅವರಿಗೆ, who belongs to TMC party. ನಾವು ಇಮೇಲ್ ಚೆಕ್ ಮಾಡಲ್ಲ, ಲೆಟರ್ ಚೆಕ್ ಮಾಡಲ್ಲ, CCTV ವೈರಲ್ ವಿಡಿಯೋ ಇಟ್ಕೊಂಡ್ಬಿಟ್ಟು ಇಡೀ ಚುನಾವಣಾ ಪ್ರಕ್ರಿಯೆ ಮೇಲೆ ಕೆಸರೆರಚ್ತೀವಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಪ್ರಸಂಗ ಲಾಗ್ ಹೋಯ್ತಾ? ಚಿತ್ತಾಲೆ ಸರ್. ಮೇಡಮ್ ನಾನು ಹೇಳ್ತೇನೆ ಮೇಡಮ್. ಶಶಿ ಪಾಂಜಾ ಒನ್ ಆಫ್ ದ ಕ್ಯಾಂಡಿಡೇಟ್, ಆಮೇಲೆ ಕುನಾಲ್ ಘೋಷ್ ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಮೀಡಿಯಾ ಇನ್ಚಾರ್ಜ್ ಆಫ್ TMC. ನೋಡಿ, ಅವರು ಆ ವಿಡಿಯೋ ವೈರಲ್ ಮಾಡಿದ್ದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮಾನಿಟರ್ ಅಲ್ಲಿ, ಹೊರಗಡೆ ಮಾನಿಟರ್ ಇತ್ತು. ಆ ಮಾನಿಟರ್ನಲ್ಲಿ ಏನು ಬರ್ತಾ ಇತ್ತಲ್ಲ, ವೇರಿಯಸ್ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅವು ಪೋಸ್ಟಲ್ ಬ್ಯಾಲೆಟ್ಸನ್ನು ಸೆಗ್ರಿಗೇಟ್ ಮಾಡಿ ಕಳಿಸ್ತಾ ಇತ್ತು. ಅದಕ್ಕೆ ಎಲ್ಲ ಪಾರ್ಟಿಯ ಮೆಂಬರ್ಸ್ಗೆ ಇಮೇಲ್ ಕಳಿಸಲಾಗಿತ್ತು ಮತ್ತು ತಿಳಿಸೂ ಆಗಿತ್ತು. ಆದರೆ ಸಡನ್ನಾಗಿ ಮಾಹೋಲ್ ಕ್ರಿಯೇಟ್ ಮಾಡಿ ಏನಾದರೂ ಒಂದು, ಈಗೇನಾಗಿದೆ ಅಂತಂದರೆ ಮರ್ತಾ ಕ್ಯಾ ಕರ್ತಾ ಅಂತ ಹಿಂದಿ ಒಳಗೆ ಅಂತಾರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಸೋಲು ಎಲ್ಲ ಕಡೆ ಇಟ್ ಈಸ್ ವಿಸಿಬಲ್ ಆನ್ ದ ಗ್ರೌಂಡ್. 794 ಕ್ಷೇತ್ರದಲ್ಲಿ ರತ್ನಾದೇವ್ ಅನ್ನೋ ಮಹಿಳೆ, ಯಾರು RG-ಕರ್ ಇನ್ಸ್ಟಿಟ್ಯೂಟ್ನಲ್ಲಿ ಆ ಅಭಿಯಾನ್ ತಾಯಿ, ಅವಳು ಏನು ಪಾಣಿಹಾಟಿಯಿಂದ ನಿಂತಿದ್ದಾಳೆ, ಅವಳ ಹಂಗೇ 794 ಕ್ಷೇತ್ರದಲ್ಲಿ ರತ್ನಾದೇವ್ ನಿರೋಧದಿಂದ ಮಹಿಳೆಯರ ಹೆಚ್ಚಿಗೆ ಹೋಟ್ ಆಗೋದ್ರಿಂದ ಕೋಲ್ಕತ್ತಾ, ಹೌಡಾ, ನದಿಯಾ, ಡೈಮಂಡ್ ಹಾರ್ಬರ್ನಲ್ಲಿ ರಾತ್ರಿ 9 ಗಂಟೆವರೆಗೂ ಅರ್ಬನ್ ಹೋಟರ್ಸ್ ಹೈ ರೈಸ್ ಬಿಲ್ಡಿಂಗ್ನಿಂದ ತೆಳಗಿಳಿದು ವೋಟಿಂಗ್ ಮಾಡೋದ್ರಿಂದ ಒಂದು ಸ್ಪಷ್ಟ ಚಿತ್ರಣ ಬಂಗಾಳದಲ್ಲಿ ಕಾಣ್ತಾ ಇದೆ. ಎ ಬಾರ್ ಮೋದಿ ಆಸ್ಬೆ ದೀದಿ ಜಾಬೆ, ಅದರ ಸಲುವಾಗಿ ಇವೆಲ್ಲ ಪ್ರಕಾರ ನಡೀತಾ ಇದೆ. ಆದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅವರ ಸಹಾಯದಿಂದ, ಜ್ಞಾನೇಶ್ ಕುಮಾರ್ ಅವರ ಮಾನಿಟರಿಂಗ್ದಿಂದ, ಅದರ ಜೊತೆಗೆ ಏನು ಅಗ್ರವಾಲ್ ಅಂತ ಬೆಂಗಾಲ್ ಚೀಫ್ ಇಲೆಕ್ಷನ್ ಕಮಿಷನ್ ಇದೆ ಮೇಡಮ್, ಲಾಸ್ಟ್ ಟೈಮು 76 ಕೊಲೆಗಳಾಗಿದ್ವು, 1560 ದಂಗೆಗಳಾಗಿದ್ವು, ಆಮೇಲೆ 8650 ಮಾತಾ ಭಗಿನಿಯರು ಆಸಾಮಿಗೆ ಓಡಬೇಕಾಗಿತ್ತು. ಈ ಯಾವ ಘಟನೆಯೂ ಕೂಡ ಈ ಸತಿ ನಡೆದಿಲ್ಲ. ಒಂದೇ ಒಂದು ಘಟನೆ ನಡೆದಿದ್ದು, ಅದು ಅಧಿರಂಜನ್ ಚೌಧರಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿ ಒಂದು ಮರ್ಡರ್ ಮಾಲ್ದಾದಲ್ಲಿ ಆಗಿದೆ. ಮಾಲ್ದಾ ಮುಷಿರಾಬಾದ್ನಲ್ಲಿ ಕಾಂಗ್ರೆಸ್ನ ಗೆಲುವು ಆಗ್ತಾ ಇದೆ, ಹೀಗಾಗಿ TMC ಸೋಲ್ತಾ ಇದೆ, ಅವರವರಾಗೆ ಹೊಡೆದಾಡ್ತಾ ಇದ್ದಾರೆ. ಯಾಕಂದರೆ ಮಾಲ್ದಾ ಮುಷಿರಾಬಾದ್ ರೀಜನ್ನಲ್ಲಿ 13 ಸೀಟ್ ಕಾಂಗ್ರೆಸ್ಗೆ ಬರ್ತಾ ಇದ್ದಾವೆ, ಅಲ್ಲಿ ಬಂದ 15 TMC ಸೀಟ್ಗಳು ಎಲ್ಲವೂ ಸೋಲ್ತಾ ಇದ್ದಾವೆ. ಇವೆಲ್ಲ ಸೋಲಿನ ಪ್ರಕರಣದಲ್ಲಿ ಮುಂದಿನ ಸೆಗ್ಮೆಂಟ್ನಲ್ಲಿ ನಾನು ಹೇಳ್ತೇನೆ ಯಾಕೆ ಬಂಗಾಳದಲ್ಲಿ ಇಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಯಿತು, ಕ್ಯಾನೋ ಬಾಂಗ್ಲಾ BJP ಚಾಯಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಮುಂದಿನ ಸೆಗ್ಮೆಂಟ್ನಲ್ಲಿ ಹೇಳಿದ್ರೆ ಮೇಡಮ್. ಆದರೆ ಒಂದು ಮಾತಿದೆ, ನಾವು ಇಷ್ಟು ಫೋರ್ಸಸ್ ಹಾಕಿದ್ದಿಲ್ಲ ಆದರೆ ವಿ ಕೂಡ ಕಟ್ ನೆಕ್ಸ್ಟ್ 5 ವರ್ಷದಲ್ಲಿ ಬಾಂಗ್ಲಾದೇಶಕ್ಕೆ ವೆಸ್ಟ್ ಬೆಂಗಾಲ್ ಜಾಯಿನ್ ಆಗ್ತಾ ಇತ್ತು. ಇವೆಲ್ಲ ಲಕ್ಷಣಗಳು ಕಂಡೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 94 ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿದ್ದಾರೆ. ಎಲ್ಲ ಕೇಸ್ಗಳನ್ನು ಒದ್ದು ಓಡಿಸಿದ್ದಾರೆ TMC. ಯಾಕಂದರೆ ಸುಪ್ರೀಂ ಕೋರ್ಟ್ ಓಪನ್ ಆಗಿದೆ ನಿಮ್ಮ ಸಲುವಾಗಿ ಏನಪ್ಪ ಅಂತ. ಇವತ್ತಿಗೂ ಕೂಡ ಮಧ್ಯಾಹ್ನ 4 ಗಂಟೆಗೆ ಡಿಸಿಷನ್ ಬಂದಿದೆ. 5000ರಿಂದ 9000 ವೋಟ್ನಲ್ಲಿ ಏನು 88 ಕಾನ್ಸ್ಟಿಟ್ಯೂನ್ಸಿ ನಾವು ಸೋತಿದ್ವಿ ಲಾಸ್ಟ್ ಟೈಮು ಡ್ಯೂ ಟು ರಿಗ್ಗಿಂಗ್ ಆಫ್ ಇಲೆಕ್ಷನ್. ಮೇಡಮ್, ನಮ್ಮ ಕೌಂಟಿಂಗ್ ಏಜೆಂಟ್ಗೆ ಬಿಡ್ತಾ ಇದ್ದಿದ್ದಿಲ್ಲ, ಅವರು ಒದ್ದು ಓಡಿಸ್ತಿದ್ರು. ಆಮೇಲೆ ಅತ್ತರ್ ಹಾಕ್ತಾ ಇದ್ರು, ಅತ್ತರ್ ಆನ್ ದ बैलेट पेपर अंदर ಹೊರಗಡೆ ಬಂದು ಸುಂಗನೆ ಸರ್ ಪತಾ ಚಲ್ತಾ है बीजेपी को दिया या TMC को दिया ಅಂತ ಹೇಳಿ ರಾತ್ರಿ ಹೋಗಿ ಮನೆಗೆ ಓಡಿಸ್ತಾ ಇದ್ರು, ಹೊಡಿತಾ ಇದ್ರು. ಅಪಾರ್ಟ್ಮೆಂಟ್ಗಳಲ್ಲಿ ಅಪಾರ್ಟ್ಮೆಂಟ್ रेसिडेंटल एसोसिएशन करेದು मीटिंग ಮಾಡಿ कोई वोटिंग के लिए निकलेगा तो आम्ही काटी देबो मारी देबो ಅಂತ ಇವೆಲ್ಲ ವಾತಾವರಣ ಈಗೆಲ್ಲ ಜೀರೋ ಆಗಿದೆ. ಈಗ TMC ಡಬಲ್ ಡಿಜಿಟ್ ಅಲ್ಲಿ ಬರ್ತಾ ಇದೆ, BJP ಡಬಲ್ ಸೆಂಚುರಿ ಆಗ್ತಾ ಇದೆ, ಕೌಂಟಿಂಗ್ ದಿವಸ ಬರ್ತಾ ಇದೆ. ಸೆಗ್ಮೆಂಟ್ ವೈಸ್ ಹೇಳ್ತಾ ಇದ್ದಾರೆ ಯಾವ ಜಿಲ್ಲೆಯಲ್ಲಿ ಯಾವ ತರ ವೋಟಿಂಗ್ ಆಗಿದೆ ಅಂತ. ಎಸ್ ಸರ್, ವಿಲ್ ಕಮ್ ಬ್ಯಾಕ್ ಟು ಯು ಚಿತ್ತಾಲೆ ಸರ್. ಚುನಾವಣೆಯ ಸೋಲು ಕೆಲವೊಮ್ಮೆ ಹತಾಶರಾಗಿ ಇಡೀ ವ್ಯವಸ್ಥೆ ವಿರುದ್ಧವಾಗಿ ಜನರ
ಜನರಲ್ಲಿ ಅಪನಂಬಿಕೆ ಮೂಡಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತಾ? ಯಾಕೆ ಕೇಳ್ತಿದ್ದೀನಿ, EVM ಬಗ್ಗೆ ಕಾಂಗ್ರೆಸ್ ಪದೇ ಪದೇ ಅಸಮಾಧಾನವನ್ನು ಹೊರಗಾಕುತ್ತೆ. ಕಾನೂನಾತ್ಮಕವಾಗಿ ಸಮರ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ, ಹಿನ್ನಡೆಯಾದಾಗ್ಲೂ ಕೂಡ ಒಂದು ಸೋಷಿಯಲ್ ನರೇಟಿವ್ ಬಿಲ್ಡ್ ಮಾಡೋ ಸಲುವಾಗಿ ವೋಟಿಂಗ್ ಪ್ಯಾಟರ್ನ್ ಬಗ್ಗೆ, EVM ಬಗ್ಗೆ, ಇದೆಲ್ಲದ್ರ ಬಗ್ಗೆ ಅನುಮಾನ ಮೂಡಿಸುವಂತಹ ಹೇಳಿಕೆಗಳು ಪದೇ ಪದೇ ಕಾಂಗ್ರೆಸ್ನವ್ರು ಕೊಡ್ತಾರೆ. ಜಸ್ಟ್ ಲೈಕ್ ಮಮತಾ ಬ್ಯಾನರ್ಜಿ ಅವರಿಗೆ ಸ್ಟ್ರಾಂಗ್ ರೂಮ್ ವ್ಯವಸ್ಥೆ ಗೊತ್ತು, CCTV ಫೂಟೇಜ್ ಕೊಡ್ತಾ ಇರೋದೇ ಈ ಚುನಾವಣಾ ಆಯೋಗದ ಔಟ್ಪುಟ್ ಇಂದ ನಮಗೆ ಸಿಗ್ತಿದೆ ಅಂತ ಗೊತ್ತು. ಆದ್ರೂ ಚುನಾವಣಾ ಏಜೆಂಟ್ಗಳು ಯಾರೋ ಹೋಗಿದ್ದಾರೆ, ಬಿಜೆಪಿ ಅವರು ಹೋಗಿದ್ದಾರೆ, ಟ್ಯಾಂಪರಿಂಗ್ ಮಾಡ್ತಿದ್ದಾರೆ. ಒಂದು ಅವಿಶ್ವಾಸ ಮೂಡಿಸುವ ಪ್ರಯತ್ನ ಸೋಲಿನ ಹತಾಶಾ ಭಾವದಿಂದ ಬಂದುಬಿಡುತ್ತಾ ಅಂತ ಹೇಳಿ. ನೋಡಿ, ಅವರೊಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಕೌಂಟಿಂಗ್ ಅಂತ ಜಡ್ಜ್ಮೆಂಟ್ ಕೊಟ್ಟಿದೆ, ರಿಜೆಕ್ಟ್ ಮಾಡಿಲ್ಲ. ಸರಿ, ನರೇಂದ್ರ ಮೋದಿ ರಿಜೆಕ್ಟ್ ಮಾಡಿದೆ. ಓನ್ಲಿ ಸ್ಟೇಟ್ ಗವರ್ನಮೆಂಟ್ whatever election commission will take the steps, it will be implemented ಅಂತ. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಎಲೆಕ್ಷನ್ ಕಮಿಷನ್ ಬುಡಾನೆ ಅಲ್ಲಾಡಿಸಿದೆ. CEC ನ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿರೋ ಪ್ಯಾನಲ್ ಅಲ್ಲಿ ಸಿಟ್ಟಿಂಗ್ CGI ಇರಬೇಕಾಗಿತ್ತು. ಅವ್ರನ್ನೇ ಯಾಕೆ ತೆಗೆದಿಟ್ರು? ಓನ್ಲಿ ಎಸ್ ಮ್ಯಾನ್ಗಳನ್ನ ಹಾಕೊಂಡಿದ್ದಾರೆ. ಯಾಕೆ? ಒಬ್ರು ನರೇಂದ್ರ ಮೋದಿ, ಒಬ್ರು ಅಮಿತ್ ಶಾ, ಒಬ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ Nandan Kashyap sir, the Supreme Court on May 2nd, 2026 dismissed the Trinamool Congress appeal upholding the Election Commission decision to use only central government and PSU employees. This is what I'm getting, sir. This is what I'm getting. ಎಲೆಕ್ಷನ್ ಕಮಿಷನ್ ಇವತ್ತು ಇಡಿ ಮುಗಿಸಿದ್ರು, CBI ಮುಗಿಸಿದ್ರು, IT ಮುಗಿಸಿದ್ರು. ಇವಾಗ ಎಲೆಕ್ಷನ್ ಕಮಿಷನ್ ಏನಕ್ಕೆ ಅಂದ್ರೆ ಅವ್ರಿಗೆ ದೇಶದಲ್ಲಿ ಅವ್ರಿಗೆ ಸೋಲಿನ ರುಚಿ ಕಾಣಕ್ ಸ್ಟಾರ್ಟ್ ಆಗಿದೆ. ಹೆಂಗಾರ ಮಾಡಿ ನಾನು ಈ ದೇಶದಲ್ಲಿ ನಾನು ಅಧಿಕಾರ ನಡೆಸಬೇಕು ಅನ್ನೋದು ಎಲೆಕ್ಷನ್ ಕಮಿಷನ್ ಜಾಬ್ ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಹಾಗಾಗಿ ಈ ದುರಾಡಳಿತ ಒಂದು ಸಂವಿಧಾನ ಬುಡ ಮೇಲೂ ಮಾಡಕ್ ಹೊರಟಿದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾ. ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ದೇಶದಲ್ಲಿ ವಿರೋಧ ಪಕ್ಷವಾಗಿ ಚುನಾವಣಾ ಆಯೋಗವನ್ನ ಮುಗಿಸಿರುವ ಮೋದಿ ಸರ್ಕಾರದ ವಿರುದ್ಧ ಅವೈಲೇಬಲ್ ಇರುವ ಸಾಂವಿಧಾನಿಕ ದತ್ತವಾದ ಕಾನೂನಾತ್ಮಕ ಹೋರಾಟವನ್ನ ಎಲ್ಲಿ ಹೇಗೆ ನಡೆಸಿದೆ? ವೆರಿ ಸೀರಿಯಸ್ ಅಲಿಗೇಷನ್ ಸರ್. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮತದಾರರಾಗಿ ನನಗೂ ಕನ್ಸರ್ನ್ ಇದೆ. ನಾನು ಹಾಕುವ ಓಟು ಫೇರ್ ಆಗಿ ನಾನು ಯಾರಿಗೆ ಹಾಕಬೇಕು ಅವ್ರಿಗೆ ತಲುಪಬೇಕು. ಚುನಾವಣಾ ಆಯೋಗನೇ ಮುಗ್ದಿದೆ ಅಂತಂದ್ರೆ ವೈ ಇಸ್ ನಾಟ್ ಅಪೋಸಿಷನ್ ಪಾರ್ಟಿ ನೋಡಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ರಾಜ್ಯದ CID ಎಲೆಕ್ಷನ್ ಕಮಿಷನ್ಗೆ CECಗೆ ಅಳಂತದ್ದು ಡೇಟಾ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿವರೆಗೂ ಅವರು ಅಳಂತದ್ದು ಡೇಟಾ ಯಾಕೆ ಕೊಟ್ಟಿಲ್ಲ? ಏನು ಕಣ್ಣ ಮುಚ್ಚಾಲೆ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ವೋಟ್ಗಳನ್ನ ಡಿಲೀಟ್ ಮಾಡ್ತಿದ್ದಾರೆ. ಸರಿ, ವೋಟ್ಗಳನ್ನ ಡಿಲೀಟ್ ಮಾಡಿಸಿದ್ರೆ ಅನುಮಾನ ಬರುತ್ತೋ ಬರಲ್ವೋ? ಇಲ್ಲಿವರೆಗೂ ಫಾರ್ಮ್ 11 ಡೇಟಾ ಕೊಟ್ಟಿಲ್ಲ ಅವರು. ಎಲೆಕ್ಷನ್ ಕಮಿಷನ್ ಅವರು ಟೇಕಿಂಗ್ ಆಲ್ ಯೋರ್ ಪಾಯಿಂಟ್ಸ್ ಸರ್. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಮಾಧ್ಯಮಗಳ ಹೇಳಿಕೆ, ಚುನಾವಣಾ ಪ್ರಚಾರದ ಘೋಷಣೆಯನ್ನ ಬಿಟ್ಟು ಸಂವಿಧಾನ ದತ್ತವಾದ ಕಾನೂನಾತ್ಮಕ ಹೋರಾಟ, ಚುನಾವಣಾ ಆಯೋಗದ ಜನರ ಮುಂದೆ ಇಟ್ಟಿದ್ದೀವಿ. ಒಂದ್ಸತಿ ಚಂದ್ರಶೇಖರ್ ಅವ್ರು ಹೇಳಿ, ಅನುಮಾನ ಅಂತ ಬಂದಾಗ ಸರ್, ಚುನಾವಣೆ
ಟ್ರಾನ್ಸ್ಪರೆನ್ಸಿ ಕಳೆದುಕೊಳ್ತಾ ಇದೆ. ಯಾವುದೋ ಒಂದು ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ವರ್ತನೆ ಮಾಡ್ತಿದೆ ಅಂತ ಹೇಳಿ ಅನುಮಾನ ಬಂದಾಗ ಪ್ರತಿಭಟನೆ ಮಾಡ್ಲೇಬಾರ್ದ, ವಾಯ್ಸ್ ಆಗ್ಲೇಬಾರ್ದ. ನಿಮ್ ಪಕ್ಷದವರು ಇದ್ರು ಸರ್ ಅವತ್ತು ಸ್ಟ್ರಾಂಗ್ ರೂಮ್ ಮುಂದೆ. ನೋಡಿ, ಅದನ್ನ ಡೀಟೇಲ್ ಹೇಳ್ಬಿಡ್ತೀನಿ. ಬೆಳಗ್ಗೆ 10 ಗಂಟೆ 11 ನಿಮಿಷಕ್ಕೇನೆ ಕುನಾಲ್ ಘೋಷ್ಗೆ ಮೇಲೋಯ್ತು. ಕೇವಲ ಅವ್ರೊಬ್ಬರಿಗೆ ಅಲ್ಲ, ಎಲ್ಲಾ ಪಾರ್ಟಿಯ ಎಲ್ಲ ಇವ್ರಿಗೂ ಮೇಲೋಯ್ತು. 4 ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ ತೆಗಿತಾ ಇದೀವಿ. ಅದು ಯಾವುದು ಅಂತ ಹೇಳಿದ್ರೆ ಬ್ಯಾಲೆಟ್, ಪೋಸ್ಟಲ್ ಬ್ಯಾಲೆಟ್ಗಳಿದಾವಲ್ಲ ಅವನ್ನ ಡಿವಿಷನ್ ಮಾಡಿ ಸೀಲ್ ಮಾಡೋದಕ್ಕೆ. ಈ ಇವಿಎಂಗಳು ಸಪರೇಟ್ ಸ್ಟ್ರಾಂಗ್ ರೂಮ್ ಅಲ್ಲಿ ಇತ್ತು. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇದು ಕೇವಲ ಬ್ಯಾಲೆಟ್ ಇನ್ ಮಾತ್ರನೇ. ಇವರು ಮೇಲೆ ನೋಡಕ್ ಹೋಗಿಲ್ಲ. ಯಾವಾಗ ಇವ್ರು ಸ್ಟ್ರೈಕ್ ಮಾಡಕ್ ಶುರು ಮಾಡಿದ್ರು ಕುನಾಲ್ ಘೋಷ್ ಮತ್ತು ಅವರೆಲ್ಲರೂ, ಆಮೇಲೆ ಯಾವಾಗ ಪ್ರಿಂಟೆಡ್ ಕಾಪಿ ಬಂತು ಆವಾಗ ವಾಪಸ್ ತಗೊಂಡ್ರು, ವಿಡ್ರಾ ಮಾಡಿದ್ರು. ಅಲ್ಲಿವರೆಗೂ ಇವ್ರು ಹೇಳಿ ಅಂದ್ರೆ ಇದು ಅರ್ಥ ಏನು ಅಂತ ಹೇಳಿದ್ರೆ, ನಾನು ಹೇಳಿದ್ರ ಈ ಕುಣಿಲಾರು ಈಗ ಅವ್ರಿಗೆ ಫೇಸ್ ಸೇವಿಂಗ್ ಆಗಬೇಕು. ಕುಣಿಲಾರ್ದು ನೆಲ ಡೊಂಕು ಅಂತ ಒದಾಡ್ತಾವ್ರೆ, ಮುಖ ಮುಚ್ಕೊಂಡು ಹೋಗ್ಬೇಕು. ಇವಾಗ ನನ್ನ ಕಾಂಗ್ರೆಸ್ನ ಮಿತ್ರ ಹೇಳ್ತಾ ಇದ್ರು ಎಲೆಕ್ಷನ್ ಕಮಿಷನ್ ಇಂದ ಬರೀ ಅವರೇ ಗೆಲ್ತಾರೆ, ಎಲ್ಲ ಮೋಸ ನಡೀತಾ ಇದೆ ಅಂತೇಳಿ. ಈಗ ಕೇಳ್ತೀನಿ, ಇಡೀ ದೇಶದಲ್ಲಿ ಇವರು ಸ್ವಲ್ಪ ಉಸಿರು ಬಿಡ್ತಿರೋದು ಕೇರಳದಲ್ಲಿ. ನಾಳೆ ಕೇರಳ ಏನಾರ ಇವ್ರು ಗೆದ್ರೆ ರಾಜೀನಾಮೆ ಕೊಟ್ಬಿಡ್ತಾರ ಇವರು. ಇವಿಎಂ ಸರಿ ಇರ್ಲಿಲ್ಲ, ಎಲೆಕ್ಷನ್ ಕಮಿಷನ್ ಸರಿ ಇರ್ಲಿಲ್ಲ, ನಾವು ಗೆಲ್ಲಬಾರ್ದಾಗಿತ್ತು, ನಾವು ಗೆದ್ಬಿಟ್ವಿ, ಕೇರಳ ಹೆಂಗ್ ಗೆದ್ಬಿಟ್ವಿ. ಇವ್ರಿಗೆ ಕೇರಳದಲ್ಲಿ ಅಕಸ್ಮಾತ್ ಗೆದ್ರೆ ಅಲ್ಲಿ ಇವಿಎಂ ಸರಿ ಇದೆ, ಎಲೆಕ್ಷನ್ ಕಮಿಷನ್ ಸರಿ ಇದೆ. ಬೇರೆ ಕಡೆ ಎಲ್ಲ ಗುಡಿಸಿ ಗುಂಡಾತ್ರ. ಹೋದ್ ಸರಿ ವೆಸ್ಟ್ ಬೆಂಗಾಲ್ ಎಷ್ಟು ಬಂದಿತ್ತು ಮಿತ್ರರಿಗೆ ಕೇಳಿ. ವೆಸ್ಟ್ ಬೆಂಗಾಲ್ ಅಲ್ಲಿ 294ಕ್ಕೆ 0. ಈ ಸರಿ ಎಷ್ಟು ಬರುತ್ತೆ? 0. ನಾನು ಚೀಫ್ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹೇಳಿದ್ರು. ಮೋದಿ ಅವರು ಬಂದ ಮೇಲೆ ಚೀಫ್ ಎಲೆಕ್ಷನ್ ಕಮಿಷನ್ ಕಮಿಟಿ ಏನಿದೆಯಲ್ಲ ಅದರಲ್ಲಿ ಲೀಡರ್ ಆಫ್ ಅಪೋಸಿಷನ್ ಸೇರಿಸಿದ್ದು 1952ರಿಂದ 2014ರವರೆಗೆ ಕೇವಲ ಗೌರ್ಮೆಂಟ್ ಮಾತ್ರ ಇದ್ದಿದ್ದು, ನಾಟ್ ಈವನ್ ಅಪೋಸಿಷನ್ ಪಾರ್ಟಿ. 1980ರಲ್ಲಿ ಕೇಳಿದ ಪ್ರಶ್ನೆಗೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಮಿನಿಸ್ಟರ್ ಚೀಫ್ ಎಲೆಕ್ಷನ್ ಕಮಿಷನ್ ಆಡಳಿತ ನಡೆಸ್ತಾ ಇದೆ. ವಿರೋಧ ಪಕ್ಷದವರಿಗೆ ಈ ವಿಷಯದಲ್ಲಿ ಮಾತಾಡೋದಕ್ಕೆ ಯಾವುದೇ ಚಾನ್ಸಸ್ ಇಲ್ಲ, ಯಾವುದೇ ಅಧಿಕಾರ ಇಲ್ಲ ಅಂತೇಳಿ ಇದು ಕಾಂಗ್ರೆಸ್ ಅಫಿಷಿಯಲ್. 2014ರವರೆಗೆ ಅಟ್ಲೀಸ್ಟ್ ನಾವಾದ್ರೂ ಲೀಡರ್ ಆಫ್ ಅಪೋಸಿಷನ್ ಒಳಗಡೆಗೆ ಕರ್ಕೊಂಡ್ಬಂದು ಒಟ್ಟಿಗೆ ತೀರ್ಮಾನ ತಗೊಂತಿದ್ವಿ. 2014ರವರೆಗೆ ಆಮೇಲೆ ಆಳಂದ ಹೇಳಿದ್ರು. ಆಳಂದ ಬಂದಾಗ ಇವ್ರದೇ ಸರ್ಕಾರ ಇತ್ತು, ಗೆದ್ದಿರೋದು ಇವ್ರದೇ. ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಆದಾಗ್ಲೇನೆ ಕಂಪ್ಲೀಟ್ ಡೀಟೈಲು ಯಾವ ಫೋನಿಂಗ್ ಇದೆ ಟ್ಯಾಪಿಂಗ್ ಆಯ್ತು ಅಂತೇಳಿ ಕಂಪ್ಲೀಟ್ ಡೀಟೈಲು ಡಿಪಾರ್ಟ್ಮೆಂಟ್ ಕೊಡ್ತು. ಡಿಪಾರ್ಟ್ಮೆಂಟ್ ತನಿಖೆ ಆಗ್ಲಿಲ್ಲ. ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಬರೋಣ. ಯಡಳ್ಳಿ ಸರ್ ಬಹಳ ಗಂಭೀರವಾದ ಪ್ರಶ್ನೆ, ಹಾಗೆ ಬಹಳ ಚರ್ಚೆ ಆಗಿರೋ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರು. ಸೆಂಟ್ರಲ್ ಫೋರ್ಸಸ್ ಅನ್ನ ನಿಯೋಜನೆ ಮಾಡಿದ್ದು 2 ಲಕ್ಷ ಪ್ಲಸ್. ಸರ್, ಒಂದು ಚಿಕ್ಕ ಅಂಕಿಅಂಶವನ್ನ ಕೊಡ್ತೀನಿ, ತಪ್ಪಿದ್ರೆ ಸರಿ ಮಾಡಿ ನಿಮ್ಮ ಅಂಕಿಅಂಶದ ಸಮೇತ ಉತ್ತರ ಕೊಡಿ. 2016ರಲ್ಲಿ ಇದು ಡೇಟಾನು ಎಲ್ಲಿಂದ ತಗೊಂಡೆ ಅಂತ ಹೇಳ್ಬಿಡ್ತೀನಿ ಸರ್. ACLED ಸೋರ್ಸ್ ಇದು, ನೀವು ಹೋಗಿ ಚೆಕ್ ಮಾಡಿ. ಇದು ಅಥೆಂಟಿಕ್ ಅನ್ನೋದು ಕನ್ಫರ್ಮೇಷನ್ ಆದ್ಮೇಲೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 2016ರಿಂದ 2021ರ ಚುನಾವಣೆ ಮಧ್ಯದಲ್ಲಿ ಅಬೌಟ್ 60% ಆಫ್ ದ ಚುನಾವಣೆ ರಿಲೇಟೆಡ್ ವೈಲೆನ್ಸ್ ಆಕ್ಟ್ ಪಶ್ಚಿಮ ಬಂಗಾಳದಲ್ಲಿ ಇನ್ಕ್ರೀಸ್ ಆಗಿದೆ. ಪಶ್ಚಿಮ ಬಂಗಾಳ ಇಡೀ ದೇಶದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಿಂಸಾತ್ಮಕ ಕೃತ್ಯಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಳ್ತಾ ಇರುವ ರಾಜ್ಯ ಆಗಿದೆ. ನನ್ನ ನಂಬರ್ಸು ಹೇಳ್ಬಿಡ್ತೀನಿ ಸರ್. 2016ರಲ್ಲಿ 172 ಅತ್ಯಂತ ಕ್ರೌರ್ಯ ಅನಿಸುವಂತಹ ಪ್ರಕರಣಗಳು ದಾಖಲಾಗಿದ್ರೆ 60% ಜಾಸ್ತಿ ಆಯಿತು. 2021ಕ್ಕೆ 278 ಪ್ರಕರಣಗಳು ದಾಖಲಾಗಿದೆ. ಪಂಚಾಯತ್ ಇನ್ನೂ ಶಾಕಿಂಗ್, 155 2018ರಲ್ಲಿದ್ದೆ, 2023ರ ವೇಳೆಗೆ 110% ಜಾಸ್ತಿಯಾಗಿ 327 ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ ರಾಜ್ಯ ಸರ್ಕಾರ ಭಯಮುಕ್ತ ಚುನಾವಣೆ ನಡೆಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂದಾಗ ಭಯಮುಕ್ತ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಆರ್ಮ್ ಫೋರ್ಸಸ್ ಬಂದ್ರೆ ತಪ್ಪೇನು? ಈಗ ಬಿಜೆಪಿಯವರು ಅಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದಾಗ TMC ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ಅಲ್ಲಿ ವೈಲೆನ್ಸ್ ಆಗಿರುತ್ತೆ. ಒಂದ್ ನಿಮಿಷ ಇವಾಗ ಕ್ರೈಮ್ ಯಾರೇ ಮಾಡಿದ್ರು ಕ್ರೈಮೇ, ದಬ್ಬಾಳಿಕೆ ಯಾರು ಮಾಡಿದ್ರು ದಬ್ಬಾಳಿಕೆನೆ, ಆಯ್ತಾ? ಅದು ಹಾಗಂತ ಹೇಳ್ಬಿಟ್ಟು ನಾವು CRPF ಹಾಕ್ಬಿಟ್ಟು ಇಂಥವ್ರಿಗೆ ಮತ ಹಾಕಿ ದಬ್ಬಾಳಿಕೆ ನಿನ್ನೆ ಮೊನ್ನೆ ರಿಪೋರ್ಟ್ಗಳು ಥ್ಯಾಂಕ್ ಯು ಯಡಳ್ಳಿ ಸರ್. ದಬ್ಬಾಳಿಕೆ ಆಗಿದೆ, ದೌರ್ಜನ್ಯ ಆಗಿದೆ, ಭಯಮುಕ್ತ ವಾತಾವರಣ ಚುನಾವಣೆಯಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ CRPF ಹಾಕ್ದಲ್ಲೇ ಬೇರೆ ಏನ್ ವ್ಯವಸ್ಥೆ ಮಾಡಬಹುದಾಗಿತ್ತು ಅದ್ರ ಸಮೇತ ಹೇಳಿ. CRPF ಅಲ್ಲಿ ಹೋಗಿ ಕಾನೂನನ್ನು ಪಾಲನೆ ಮಾಡಬೇಕು.
ಅದು ಬಿಟ್ಟು ಅಲ್ಲಿ ಭಯವಾದ ವಾತಾವರಣ ಕೊಡಬಾರ್ದು. ಈ ಚಿತ್ತಾಲ್ ಅವರು ಬಹುಶಃ ಬಿಜೆಪಿಯ ಪಕ್ಕ ಹೋಗ್ತಾರೆ. ನೀವು ಕಾಂಗ್ರೆಸ್ ಅಂತ ಹೇಳಿ ಅವ್ರು ಹೇಳ್ಬೋದು, ಅದಕ್ಕೆ ಎರಡಕ್ಕೂ ಅವಕಾಶ ಇಲ್ಲ. ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಒಂದು ಶಬ್ದ ಮಾತಾಡಿಲ್ಲ. ಸ್ಟೇಟ್ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ 60% ವೈಲೆಂಟ್ ಆಕ್ಟ್ಗಳು ಜಾಸ್ತಿ ಆಯಿತು. ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ 110% ವೈಲೆಂಟ್ ಆಕ್ಟ್ಗಳು ಜಾಸ್ತಿ ಆಯಿತು. CRPF ಬರ್ದಲೆ ಬೇರೆ ಏನು ಆಪ್ಷನ್ ಇತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ? CRPF ಬರಲಿ, ಶಾಂತಿಯನ್ನ ಸ್ಥಾಪನೆ ಮಾಡಲಿ, ಅಲ್ಲಿರ್ತಕ್ಕಂಥದ್ದನ್ನ ಅಲ್ಲಾಡಿಸೋದಲ್ಲ, ಆಮೇಲೆ ಜನರನ್ನ ಹೆದರಿಸೋದಲ್ಲ. ಸೊ ಅದಕ್ಕೆ ದಾಖಲೆ ಬೇಕು ಅಂತಂದ್ರೆ ಈಗ 4 ದಿವಸದ ಹಿಂದ್ಗಡೆದ್ದು 29ನೇ ತಾರೀಕಿನ ಹಿಂದ್ಗಡೆ ವರದಿಗಳನ್ನ ನೋಡಿ ಸರ್. ಯಾವುದೇ ಇರಲಿ, ಸೆಂಟ್ರಲ್ ಆರ್ ಸ್ಟೇಟ್, ಅಲ್ಲಿರ್ತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ ಇರಲಿ ಅಥವಾ ಕೇಂದ್ರ ಪಡೆಗಳಿರಲಿ, ಅವ್ರು ಬೇಕಾಗಿರೋದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಮಾಡಬೇಕಾಗಿರೋ ಕೆಲಸ. ಆಕಸ್ಮಿಕವಾಗಿ ಅಲ್ಲಿ ಹೋಗಿ ಕಾನೂನು ವಿರೋಧಿ ಕೆಲಸ ಮಾಡಿದ್ರೆ ಅದನ್ನ ವಿರೋಧಿಸಬೇಕಾಗುತ್ತೆ. ಆಕಸ್ಮಿಕವಾಗಿ ಅಲ್ಲಿ ರಿಗ್ಗಿಂಗ್ ಆಯ್ತು ಅಥವಾ ಮತದಾರನ ಹೆದರಿಸೋ ಕೆಲಸ ಆಯ್ತು, ಅವ್ರು ಯಾರು ಮಾಡಿದರೆ ಅವ್ರು ಹಿಡಿದ್ಬಿಟ್ಟು ಒಳಗಡೆ ಹಾಕ್ಬೇಕಾಗತ್ತೆ. ಆದ್ದರಿಂದ ಅಲ್ಲಿ ನಾನು ಮಮತಾ ಬ್ಯಾನರ್ಜಿ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಅವರು ಒಬ್ಬ ಮಹಿಳೆಯರ ವಿರುದ್ಧವಾಗಿ ಅಲ್ಲಿ ಮಾಡತಕ್ಕಂಥ ಹೇಯವಾದಂತ ಪ್ರಚಾರ ಕಾರ್ಯಕ್ರಮ ಇದೆಯಲ್ವಾ, ಹೇಟ್ರೇಟ್ ಅಂದ್ರೆ ದ್ವೇಷವನ್ನು ಬಿತ್ತುವ ಕೆಲಸ ಇದೆಯಲ್ಲ, ಗೋಲಿ ಮಾರೋ ಗದ್ದಾರೋ ಅಂತ ಹೇಳೋ ಕೆಲಸ ಇದೆಯಲ್ವಾ, ಅದು ಇಂದು ಬಾಯಿ ಅಂತ ಬಾಯಿ ಬಿಡ್ಕೊಳ್ಳೋದಲ್ಲ ಸ್ವಾಮಿ. ಅಲ್ಲಿರ್ತಕ್ಕಂಥದ್ದು ಬಂಗಾಳದ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಒಂದ್ ನಿಮಿಷ, ಯಾರ್ರಿ ಕಮಿಂಗ್ ಬ್ಯಾಕ್ ಟು CRPF, ಕೇಂದ್ರದಿಂದ ಪಡೆ ಬಂದು ಅಲ್ಲಿ ಕಾನೂನು ಬಾಹಿರವಾಗಿ ಏನ್ ಮಾಡ್ತು, ರಿಗ್ಗಿಂಗ್ ಎಲ್ ಮಾಡ್ತು, ದಬ್ಬಾಳಿಕೆ ಎಲ್ ಮಾಡ್ತು, ಜನರನ್ನ ಭಯ ಎಲ್ಪಡಿಸ್ತು, ಒಂದ್ 4 ಉದಾಹರಣೆ ಕೊಡಿ. CRPF ಬಂದಿದ್ದು ತಪ್ಪು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 28, 29ನೇ ತಾರೀಕಿನ ಯಾವುದೇ ಪತ್ರಿಕೆ ವರದಿಗಳನ್ನು ನೋಡ್ಕೊಳ್ಳಿ, ಏನಿದೆ ಎಲ್ಲ ಹೇಳ್ತದೆ. CRPF ಬಂದು ಅಲ್ಲಿರ್ತಕ್ಕಂಥ ಮತದಾರರನ್ನ ಹೆದರಿಸಿದೆ, ಮನೆಗೆ ಹೋಗಿ ಹೆದರಿಸಿದೆ, ಮತಗಟ್ಟೆಗೆ ಬರದ ಹಾಗೆ ಮಾಡಿದೆ ಅಂತ ಹೇಳ್ಬಿಟ್ಟು ವರದಿಗಳಿದ್ದಾವೆ. ನಿಮಗೆ ಮೇಲ್ ಮಾಡ್ತೀನಿ ಆಯ್ತಾ, ದಾಖಲೆಗಳಿದ್ದಾವೆ. ಆದ್ದರಿಂದ CRPF ಅಲ್ಲಿ ಹೋಗ್ಬಿಟ್ಟು ಕೇಂದ್ರ ಸರ್ಕಾರ ಪರವಾಗಿರೋದಲ್ಲ. ಅವರು ನಾನು ಒಂದು ಪಕ್ಷದ ಪರವಾಗಿ ನೀವು ಕೆಲಸ ಮಾಡೋ ಹಾಗಿಲ್ಲ. ಅಲ್ಲಿ ಮಾಡಬೇಕಾಗಿರೋದು ಫೇರ್ ಎಲೆಕ್ಷನ್ ಮಾಡಬೇಕಾಗಿದೆ. ಆದ್ದರಿಂದ ಯಾರು ದೀದಿನೋ ಮೋದಿನೋ ಮುಖ್ಯ ಅಲ್ಲ ನನಗೆ, ಬೇಕಿಲ್ಲ. ಯಾವ ರಾಜ್ಯದಲ್ಲಿ ಉತ್ತರ ಕೊಡಿ. ಕೈಂಡ್ಲಿ ಡೋಂಟ್ ಇಂಟರಪ್ಟ್. ಅರ್ಧೊಂದು ನಿಮಿಷ ಸಮಯ ಮುಗಿಯೋವರೆಗೂ ಯಡಳಿ ಸರ್, ನೀವಂದ್ರಿ ಪತ್ರಿಕೆಗಳಲ್ಲಿ ವರದಿ ಬಂದಿದೆ CRPF ನಿಂದ ದಬ್ಬಾಳಿಕೆ ಆಗಿದೆ. ಲೈವ್ ಮೀಡಿಯಾ ರಿಪೋರ್ಟಿಂಗ್ ಅಲ್ಲಿ ತೋರಿಸಿದ್ದೀವಿ. ಜನರು ಥ್ಯಾಂಕ್ ಯು ಹೇಳ್ತಿರೋದು CRPFಗೆ, ಭಯಮುಕ್ತವಾದ ಚುನಾವಣೆ ಪ್ರಕ್ರಿಯೆಗೆ. ಡೋಂಟ್ ಇಂಟರಪ್ಟ್. CRPFಗೆ ಪಶ್ಚಿಮ ಬಂಗಾಳದ ಜನರು ಮುಕ್ತ ಕಂಠದಿಂದ ಧನ್ಯವಾದ ಹೇಳಿದ್ದನ್ನ ಅಕ್ರಾಸ್ ಇಂಡಿಯಾ ನ್ಯಾಷನಲ್ ಮೀಡಿಯಾ ನೆಟ್ವರ್ಕ್ಗಳು, ರೀಜನಲ್ ಬಾಂಗ್ಲಾ ಚಾನೆಲ್ಗಳು ತೋರಿಸಿರೋದನ್ನ ನೀವ್ ಯಾಕೆ ಒಪ್ಕೊಳ್ತಾ ಇಲ್ಲ? ನೀವ್ ಯಾಕೆ ಗಮನಿಸ್ತಾ ಇಲ್ಲ? ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ? ನೀವು ಗೋಧಿ ಮೀಡಿಯಾದವರು ಪಿಕ್ ಅಂಡ್ ಚೂಸ್ ಮಾಡ್ತೀರಿ. ಉದಾಹರಣೆ ಕೊಟ್ಟಿದ್ದು ಲೆಫ್ಟಿಸ್ಟ್ ಮೀಡಿಯಾನ. ಸಾಮಾಜಿಕ ಜಾಲತಾಣದಲ್ಲೂ ನಿಮಗೆ ಮೀಡಿಯಾ ಬಗ್ಗೆ ವಿಶ್ವಾಸವಿಲ್ಲ, ಜನ ಡಿಸೈಡ್ ಮಾಡ್ಕೊಳ್ಳಿ. ಲೈವ್ ಬ್ರಾಡ್ಕಾಸ್ಟ್ ನಲ್ಲಿ ಪಶ್ಚಿಮ ಬಂಗಾಳದ ಜನ ಮಾತನಾಡಿರೋದ್ರ ಬಗ್ಗೆ ವಿಶ್ವಾಸವಿಲ್ವಾ? ಅದೂ ಬಿಟ್ಬಿಡಿ. ಸೋಷಿಯಲ್ ಮೀಡಿಯಾಗಳಲ್ಲೂ ನೀವೇ ಪ್ರಸ್ತಾಪ ಮಾಡಿದ ಹಾಗೆ ಕೆಲ ಪತ್ರಿಕೆಗಳಲ್ಲೂ ಕೂಡ ವಿತ್ ಫೋಟೋ, ವಿತ್ ಕೋಟ್, ವಿತ್ ನೇಮ್ CRPFಗೆ ಧನ್ಯವಾದ ಹೇಳಿರುವ ಪಶ್ಚಿಮ ಬಂಗಾಳದ 100 ಉದಾಹರಣೆಯನ್ನ ನಾನು 5 ನಿಮಿಷದಲ್ಲಿ ತೋರಿಸಬಲ್ಲೆ. ಇದನ್ನ ಯಾಕೆ ನೀವು ಒಪ್ಪೋದಿಲ್ಲ? ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಗೋಧಿ ಮೀಡಿಯಾ, ಪೇಪರ್ಗಳು ಗೋಧಿ ಪೇಪರ್ಗಳು, ಮೀಡಿಯಾಗಳು ಗೋಧಿ ಮೀಡಿಯಾಗಳು. ಸತ್ಯ ಯಾರು ಹೇಳೋದು? ಹಾಗಾದ್ರೆ ಸತ್ಯ ಯಾರು? ಯಡಳಿ ಸರ್ ಒಬ್ರೇನಾ? ಸೋಷಿಯಲ್ ಮೀಡಿಯಾಗಳ ಕ್ಲಿಪ್ಪಿಂಗ್ಸ್ ಗಳನ್ನ ನಾನು ನಿಮಗೆ
ಈಗ ಸಮಯ ಇಲ್ಲ, ಕಳ್ಸ್ಕೊಡ್ತೀನಿ. ನೋಡಿ, ನಾಲ್ಕನೇ ಸುಳ್ಳು ತಾರೀಕಿಗೆ ಹೇಳಿ, ಬರ್ತೀನಿ. ಯಾವಾಗ ಬೇಕಾದ್ರೆ ಹೇಳಿ. ನಾಲ್ಕನೇ ತಾರೀಕಿಗೆ ಸುಳ್ಳು ಬಂದಾಗ ಹೇಳೋದು. ನೀವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. CRPF ಮಾಡಿದ ದಬ್ಬಾಳಿಕೆ ಬಗ್ಗೆ ಗೊತ್ತು, ಬಿಜೆಪಿ ಮಾಡಿದ ಅನ್ಯಾಯದ ಬಗ್ಗೆ ಗೊತ್ತು, ಚುನಾವಣಾ ಆಯೋಗ ಮಾಡಿದಂತ ಮೋಸದ ಬಗ್ಗೆ ಗೊತ್ತಿದೆ. ಇಲ್ಲಿಗೆ ಬಿಟ್ಟು 4ನೇ ತಾರೀಕಿಗೆ ಹೋಗ್ತಾ ಬನ್ನಿ, 4ನೇ ತಾರೀಕಿಗೆ ಬರೋಣ. CRPF ಅನ್ನ ಕರೆಸುವಂತ ಅನಿವಾರ್ಯ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಏನಿತ್ತು ಅಂತ ನೀವು ಕೊಟ್ಟ ಡಾಟಾದ ಮೇಲೆ ಇತ್ತು. 76 ವರ್ಷ ಸಂವಿಧಾನ ಜಾರಿಗೆ ಬಂದು 76 ವರ್ಷ ಆದ್ಮೇಲೆ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆಯೋಕೆ ಇಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದು, ಇಷ್ಟು ಕಾರ್ಯಕರ್ತರ ಮೇಲೆ ಹೊಡೆದಾಟ ಆಗೋದು, ಇಷ್ಟು ಕಾರ್ಯಕರ್ತರು ಬಾಯಿ ಬಡಿಯುವಂತ ಸ್ಥಿತಿ, ಇದು ಗುಂಡಾ ರಾಜ್ಯನ? ಇದು ಗುಂಡಾ ರಾಜ್ಯ ಅಂದ್ರೆ ನಾನು ಪಶ್ಚಿಮ ಬಂಗಾಳ ಮಾತಾಡ್ತಾ ಇದ್ದೀನಿ ಸರ್. ನಾನು ಪಶ್ಚಿಮ ಬಂಗಾಳ ಸರ್, ನಾನು ಪಶ್ಚಿಮ ಬಂಗಾಳ ಸರ್, ನಂದೆಲ್ಲ ಬಿಜೆಪಿ ಸರ್ಕಾರ ಹೇಳಿ ಸರ್. ಪಶ್ಚಿಮ ಬಂಗಾಳ ಹೇಳ್ತಾ ಇದ್ದೀನಿ ಮೇಡಮ್, ನೀವೇ ಕೊಟ್ಟ ಡಾಟಾ ನೋಡಿ. ಚುನಾವಣೆ ಶಾಂತಿಯುತವಾಗಿ ನಡಿಬೇಕು. ಚುನಾವಣೆ ನಡೆಸೋ ಕೆಲಸ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆಲ್ಲ. ನೋಡಿ, ಆರ್ಟಿಕಲ್ 249, 250, 365 ಎಡಳಿ ಸರ್ದು ನಂದು ಮಾತು ಬಿಡಿ ಮೇಡಮ್. ಚುನಾವಣೆ ನಡೆಸೋ ಅಧಿಕಾರ ಇರೋದು CRPF ಹಾಕಬೇಕು ಹಾಕಬಾರ್ದು ಸಂವಿಧಾನ ಹೇಳಿರೋದು. ಸಂವಿಧಾನ ನಮ್ಮ ಮನೇಲಿ ಕೂತು ರಚನೆ ಆದದ್ದಲ್ಲ. ಅವತ್ತು ಸಂವಿಧಾನ ರಚನೆ ಆಗುವಾಗ ಈ ರೀತಿಯ ಎಲ್ಲ ದೂರದೃಷ್ಟಿಯ ಚರ್ಚೆ ಆಗಿದೆ. ಇವ್ರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ KT ಶಾ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡ್ತಾರೆ. ರಾಜ್ಯಪಾಲರಿಗೆ ಮುಖಾಂತರ ನೀವು ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಬಿಟ್ಟಿದ್ರಿ, ಅದನ್ನು ವಾಪಸ್ ತಗೊಳ್ಳಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅವತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಹೇಳ್ತಾ ಇರೋ ಅಮೆಂಡ್ಮೆಂಟನ್ನು ವಾಪಸ್ ಮಾಡಿದ್ದೀನಿ. ಯಾಕೆ ಕೇಳಿದರೆ, ಈ ರಾಷ್ಟ್ರ ಒಟ್ಟಾಗಿ ಉಳಿಬೇಕು, ಐಕ್ಯ ಭಾರತ ಉಳಿಬೇಕಂದ್ರೆ ಕೇಂದ್ರಕ್ಕೆ ರಾಜ್ಯಪಾಲರ ಮುಖಾಂತರ ಏನು ಕೊಟ್ಟಿದ್ದೀವಿ ಅದಿರಬೇಕು ಅಂತ. ಈಗ ಮೊನ್ನೆ 25 ನವೆಂಬರ್ 20, 2025 ಸುಪ್ರೀಂ ಕೋರ್ಟ್ ಅದೇ ಜಡ್ಜ್ಮೆಂಟ್ ಕೊಡ್ತು. ನೋ ಡೆಡ್ ಲೈನ್ ಫಾರ್ ಸೆಂಟ್ರಲ್ ಗವರ್ನಮೆಂಟ್, ಗವರ್ನರ್ ಆರ್ ಪ್ರೆಸಿಡೆಂಟ್ ಅಂತ ಜಡ್ಜ್ಮೆಂಟ್ ಕೊಟ್ಟಿದೆ. ಮೊದಲು ನಾವು ಸಂವಿಧಾನ ಏನ್ ಹೇಳ್ತಾ ಅದನ್ನು ಗೌರವಿಸೋದು ಕಲಿಬೇಕು. CRPF ಕರ್ಸೋಕೆ ಅಧಿಕಾರ ಇಲ್ಲದೆ ಇದ್ದಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಏನ್ ಕಳಿಸಬೇಕು? ಅಲ್ಲ ಕೊಟ್ಟಿರೋದು ಸರ್. ಯಾರು ಸಂವಿಧಾನ ಬದಲಾಯಿಸಿದ್ದೀವಿ? ನಾವು ಸಂವಿಧಾನ ಬದಲಾಯಿಸಿದ್ದೀವಿ 1977 MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 157ನೇ ಯಾವ್ದು ಪತ್ರಿಕಾ ಸ್ವಾತಂತ್ರ್ಯ ನೆಲಕ್ಕೆ ಹಾಕಿದ್ರಿ? ಪಿಕ್ ಅಂಡ್ ಚೂಸ್ ಮಾಡೋದು ಮೇಡಮ್. CRPF ಜವಾನಿಗೆ ನಾರ್ತ್ ಬೆಂಗಾಲಿನ ಮದಾರಿಹಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರತಿ ಮಾಡಿ ಮಾಲೆ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ. ನಿಮ್ಮಿಂದ ನಮ್ಗೆ ಮತದಾನ ಮಾಡ್ಲಿಕ್ಕೆ ಹಕ್ಕು ಸಿಕ್ತು, ಇಲ್ಲಾಂದ್ರೆ ಕಳೆದ 50 ವರ್ಷದಿಂದ ಮತಾನೇ ನಂಗೆ ಹಾಕ್ಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ ಅಂತ. ಇದು ನೋಡಿ ಮೇಡಮ್, ಚಿತ್ತಾಲೆ ಸರಿಗೆ ನನ್ನ ಪ್ರಶ್ನೆ, ನಾನು ಇಬ್ಬರಿಗೂ ಒಂದು ಹೆಲ್ದಿ ಡಿಬೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದೇ ನಿಮಿಷ ಒಂದು ಹೆಲ್ದಿ ಡಿಬೇಟ್ ಮಾಡಬೇಕು ಅಂತ ಹೇಳಿ ನಿಮ್ಮಿಬ್ಬರನ್ನು ಕರೆಸಿರೋದು. ಹಿಂಗ್ ನಾವು ಓವರ್ ಕ್ರಾಸ್ ಮಾಡ್ಕೊಂಡೇ ಮಾತನಾಡ್ತೀವಿ ಅಂದ್ರೆ ಅನಿವಾರ್ಯವಾಗಿ ಮೈಕ್ ಆಫ್ ಮಾಡಿಸ್ಬೇಕಾಗತ್ತೆ. ಆ ಸಂಸ್ಕೃತಿ ನಮ್ದಲ್ಲ. ಚಿತ್ತಾಲೆ ಸರಿಗೆ ಸಮಯ, ಚಿತ್ತಾಲೆ ಸರ್ ಮಾತನಾಡಬೇಕು. ಸರ್, ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೇಲೆ ಚುನಾವಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ, ಹಿಂದುತ್ವದ ಆಧಾರದ ಮೇಲೆ ಮತ ಕ್ರೋಢೀಕರಣ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆರೋಪ. ಒಂದು 4-5 ಉದಾಹರಣೆಗಳನ್ನ ಕೊಡ್ತೀನಿ ಸರ್. ಅದಾದ್ಮೇಲೆ ಚಂದ್ರಶೇಖರ್ ಅವರು ಇದೇ ವಿಚಾರಕ್ಕೆ ಮಾತನಾಡಲಿ, ಯಡಳ್ಳಿ ಸರ್ ಕೂಡ ಮಾತನಾಡಲಿ. ದುನಾಗಂಜ್ನಲ್ಲಿ ಹಿಂದೂಗಳ ಮನೆಯನ್ನ ಹುಡುಕಿ ಕುಟುಂಬಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಸತ್ಯಾನ ಸುಳ್ಳ? ಇದರ ಜೊತೆಯಲ್ಲಿ ನಾರ್ತ್ 24 ಪರಗಣ ಅಲ್ಲಾದ ಹಿಂದೂಗಳ ಮೇಲಿನ ಹಿಂಸಾಚಾರ ಪ್ರಕರಣಗಳು ಸುಳ್ಳ ಸತ್ಯಾನ? ರಾಣಿಗಂಜ್ನಲ್ಲಾದ ಪ್ರಕರಣಗಳು ಸತ್ಯಾನ ಸುಳ್ಳ? ರಾಮನವಮಿ ಪ್ರೊಸೆಷನ್ ಮುರ್ಷಿದಾಬಾದ್ ಅಲ್ಲಾದದ್ದು. ಹಿಂಗೆ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಹೊಡಿತಿದ್ದಾರೆ ಅಂತ ಗೊತ್ತಾದಾಗ ಜೈ ಶ್ರೀರಾಮ್ ಅಂತ ಹೇಳೋ ಮೂಲಕ ಹಿಂದೂಗಳನ್ನ ಭಯಮುಕ್ತವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿದೆಯಾ? ಸೇಮ್ ಪ್ರಶ್ನೆ ಮೂವರಿಗೂ, ಒಬ್ಬರಾದ್ಮೇಲೆ ಒಬ್ಬ. ಚಿತ್ತಾಲೆ ಸರ್ ಫಸ್ಟ್. ನೋಡಿ ಮೇಡಮ್, ನಾವೇನು 71ರಲ್ಲಿ ಬಾಂಗ್ಲಾದೇಶ ಸ್ಥಾಪನೆ ಆಯಿತು. ಶೇಖ್ ಮುಜಿಬುರ್ ರೆಹಮಾನ್ ಅವರು ಘೋಷಣೆ ಕೊಟ್ಟಿದ್ದು ಜೈ ಬಾಂಗ್ಲಾ. ಅದಾದ ನಂತರ ಮಾಟಿ ಮಾನುಷ್ ಅಂತ ರೆಹಮಾನ್ ಅವರು ಕೊಟ್ಟರು. ಆ ನಂತರ ಖೇಲಾ ಹೋಬೆ. ಇವು 3 ಘೋಷಣೆಗಳು ವೆಸ್ಟ್ ಬೆಂಗಾಲಿನ ತೃಣಮೂಲ್ ಕಾಂಗ್ರೆಸ್ ವಿದೇಶದಿಂದ ಅಂದರೆ ಬಾಂಗ್ಲಾದೇಶದ ಇಂಪೋರ್ಟ್ ಮಾಡಿತು. ನಮ್ಮ ಏನು ಕಾರ್ಯಕರ್ತರು
ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರು. ಒಂದು ಕಡೆ ಜೈ ಶ್ರೀರಾಮ್, ಒಂದು ಕಡೆ ಜೈ ಬಾಂಗ್ಲಾ. ಈ ಕ್ಲಾಶ್ ಏನು ನಡೀತಲ್ಲ, ಇದು ಹಂಗೆ ಹಿಂಗೆ ನಡೆದಿಲ್ಲ. ಹಿಂದೂ ಹೃದಯದಲ್ಲಿ, ಹಿಂದೂ ಜನಮಾನಸದಲ್ಲಿ ಯಾವಾಗ ಅತ್ಯಾಚಾರ, ಅಹಂಕಾರ, ಡೆವಲಪ್ಮೆಂಟ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ಗಳಿಲ್ಲ, ಅಭಿವೃದ್ಧಿ ಇಲ್ಲ, ಕೇಂದ್ರದಿಂದ ಬರುವ ಫಂಡ್ಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಘರ್ಷಣೆ ಇರೋದ್ರಿಂದ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮೇಲೆ ಸಿಟ್ಟಿರೋದ್ರಿಂದ ಯಾವುದೋ ಏನು ಡೆವಲಪ್ಮೆಂಟ್ ಆಗಿಲ್ಲಲ್ಲ. 5 ವರ್ಷ, 10 ವರ್ಷ, 15 ವರ್ಷ ವೇಟ್ ಮಾಡಿದ್ರು. ಈ 4ನೇ ತಾರೀಕಿಗೆ ಗೊತ್ತಾಗ್ತದೆ ಕೋನ್ ಜೀತಬೆ ಕೋನ್ ಹಾರಬೆ ಅಂತ. ಆದರೆ ಅಮಾನ್ ಮನೆ ಹೋಯ್ತೆ ಬಾಂಗ್ಲಾ ವೆಸ್ಟ್ ಬೆಂಗಾಲೇ ಬಿಜೆಪಿ ಹಿ ಜೀತಬೆ ಅಂತ ಹೇಳ್ಬೋದು ಮೇಡಮ್. ಹೇಳಿ ಸರ್. ಜೀತ ಆಗದೆ ಇದ್ರೆ ಸೋತಾಗ್ಬಿಟ್ರೆ ನಿಮ್ಮ ಮೋದಿ 14ನೇ ತಾರೀಕು ಮಾತಾಡೋಣ. ಹಿಂದೂಗಳ ಮೇಲೆ ಹಿಂಸಾಚಾರ, ಹಿಂದೂಗಳ ಮೇಲೆ ಹಿಂಸಾಚಾರ. ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡಿ. ಹೇಳಿ ಸರ್, ನಾನು ಮತ್ತೆ ಕೇಳ್ತಾ ಇದ್ದೀನಿ, ಕೈಂಡ್ಲಿ ಸ್ಟಿಕ್ ಟು ದ ಟಾಪಿಕ್. ನಿಮಗ್ ಕೇಳಿದ ಪ್ರಶ್ನೆ, ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ಅದಕ್ಕೆ ಅಲ್ಲಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ರಕ್ಷಣೆ ಕೊಡೋದ್ರ ಬದಲಾಗಿ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯ ವಾತಾವರಣ ಇದ್ದಾಗಲೂ ಕೂಡ ಜೈ ಶ್ರೀರಾಮ್ ಘೋಷಣೆ ಕೂಗಲೇಬಾರದು ಅನ್ನೋ ವಾತಾವರಣ ಇದೆ ಅಂತ ಹೇಳಿ ಅಲ್ಲಿನ ಮತದಾರರೇ ಹೇಳ್ತಿರುವಾಗ ನಿಮ್ಮ ಅಬ್ಜೆಕ್ಷನ್ ಏನಿದೆ? ಈಗ ಮಮತಾ ಬ್ಯಾನರ್ಜಿ ಯಾರು ಮೇಡಮ್? ಮುಸ್ಲಿಮ, ಕ್ರಿಶ್ಚಿಯನ್ನ? ಅಭಿಷೇಕ್ ಬ್ಯಾನರ್ಜಿ ಯಾರು ಮೇಡಮ್? ಕ್ರಿಶ್ಚಿಯನ್ನ? ಅಲ್ಲಿ ಬಂದಿರತಕ್ಕಂಥ ಆಯ್ಕೆ ಬಂದ್ರಲ್ಲ 215 ಜನ, ಅವ್ರೇನು ಎಲ್ಲರೂ ಮುಸ್ಲಿಮ್ರಾ? ಏನಿಲ್ವಲ್ಲ, ಎಲ್ಲ ಅವರು ಹಿಂದೂಗಳೇ ತಾನೆ. ಸೊ ಯಾಕೆ ನೀವು ಅವ್ರೇನೋ ಬೇರೆಯವರಾಗಿದ್ರೆ, ಬೇರೆ ಧರ್ಮೀಯರಾಗಿದ್ರೆ ದಬ್ಬಾಳಿಕೆ ಆಗಿದೆ ಅಂತ ಹೇಳ್ಬೋದು. ಸೊ ಅದು ಬಿಟ್ಬಿಟ್ಟು ಅವರು ಹಿಂದೂ ಧರ್ಮೀಯರಾಗಿದ್ದಾರೆ, ಅವರು ಸಹಿತ ಮಾಡ್ತಾರೆ. ಆದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ದೇವರ ಹೆಸರಲ್ಲಿ ಅಲ್ಲಿ ಭಯೋತ್ಪಾದನೆ ಮಾಡ್ತಕ್ಕಂಥದ್ದು, ಭಯದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಇವ್ರು ಮೆರವಣಿಗೆಯನ್ನ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಹೆದರಿಸುವಂತ ಕೆಲಸ ಮಾಡಿದಾಗ ನೀವೇನು ಅಬ್ಜೆಕ್ಷನ್ ಮಾಡಬೇಕಿಲ್ಲ, ನಾನೇ ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ. ಹಿರಿಯರಾಗಿದ್ರೆ, ವಯಸ್ಸಲ್ಲಿ ದೊಡ್ಡವರಾಗಿದ್ರೆ, ನೀವು ಮಾತಾಡೋ ರೀತಿಯಲ್ಲಿ ಒಂದ್ ಸ್ವಲ್ಪ ತೂಕ ಇರಲಿ. ನೀವು ಮಾಡ್ತಾ ಇರೋದಲ್ಲ, ನಾನು ಮಾತಾಡುವುದು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಪಟ್ಟಿ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ ಇವರಿಗೆ. ನಾನು ಎಷ್ಟು ಹೆದರಿಸಿದಿರಿ, ಎಷ್ಟು ಭಯೋತ್ಪಾದನೆ ಮಾಡಿದಿರಿ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿ ಸಾವಾಗಿದೆ ಅಂತ ಗೊತ್ತಾಗಿದೆ. ಮರ್ತಿದ್ದೀರಿ? ಆ ಪಟ್ಟಿಗಿಂತ ಉದ್ದ ಪಟ್ಟಿ ನಾನು ಕೊಟ್ಟಿದ್ದೆ, ಆ ಪಟ್ಟಿಗಿಂತ ಉದ್ದ ಪಟ್ಟಿ ನಾನು ಕೊಟ್ಟಿದ್ದೆ. ವೆಸ್ಟ್ ಬೆಂಗಾಲಿಗೆ ಬನ್ನಿ, ವೆಸ್ಟ್ ಬೆಂಗಾಲಿಗೆ ಬನ್ನಿ, ವೆಸ್ಟ್ ಬೆಂಗಾಲಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಭಯೋತ್ಪಾದನೆ ಮಾಡುವ ಕೆಲಸವನ್ನು ಮಾಡಿದ್ರೆ, ಭಯೋತ್ಪಾದನೆ ಹೌದು, ಭಯವನ್ನ ಉತ್ಪಾದನೆ ಮಾಡುವುದು. ನೀವು ಖರ್ಗೆ ಭಯೋತ್ಪಾದನೆ ಮಾಡ್ತಾ ಇರಲ್ಲ, ಅದು ಅದಕ್ಕೆ ಭಯೋತ್ಪಾದನೆ ಅಂತಂದ್ರೆ ಭಯವನ್ನ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪು. ಶ್ರೀರಾಮ್ ನಿಮ್ಗೆ ಒಬ್ಬರಿಗೆಲ್ರಿ, ಗಾಂಧಿಯವರು ಹೇರಾಮ್ ಬೇಕು, ನಿಮ್ಮ ಶ್ರೀರಾಮ್ ಅಲ್ಲ. ಚಂದ್ರಶೇಖರ್ ಸಮಯ, ಚಂದ್ರಶೇಖರ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇರಲಿ. ಚಿತ್ತಾಲೆ ಸರ್, ವೆಲ್ಕಮ್ ಬ್ಯಾಕ್ ಟು ಯಡಾಳಿ ಸರ್. ಚಂದ್ರಶೇಖರ್ ಸರ್ ಹೇಳಿ ಮೇಡಮ್. ಸೇಮ್ ಪ್ರಶ್ನೆ. ಹಿಂದುತ್ವದ ಆಧಾರದ ಮೇಲೆ ನೀವು ಭಯವನ್ನ ಕ್ರಿಯೇಟ್ ಮಾಡ್ತಿದ್ದೀರಿ. ಹಿಂದುತ್ವದ ಹೆಸರಲ್ಲಿ ಮತವನ್ನ ಪಡ್ಕೊಳ್ಳಿಕ್ಕೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಹಾಲಿ ಸರ್ಕಾರವನ್ನ ಆಂಟಿ ಹಿಂದೂ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದೀರಿ. ಆಂಟಿ ಹಿಂದೂ ಅಂತ ಪೋರ್ಟ್ರೇ ಮಾಡೋದೇನ್ರಿ? ನೀವು ಆಗಲೇ ವರದಿ ಕೊಟ್ಕೊಂಡೋದ್ರಿ ಎಷ್ಟು ಹಿಂಸಾಚಾರ ಆಗಿದೆ ಅಂದರೆ. ಅದು ಸತ್ತಿರೋರ ವಿಷಯ ಹೇಳಲಿಲ್ಲ. 2021 57 ಜನ ಹತ್ಯೆ ಆಗಿರೋದು. ನೀವು ಅದಾದಮೇಲೆ ಪೋಸ್ಟ್ ಎಲೆಕ್ಷನ್ ವೈಲೆನ್ಸಲ್ಲಿ 5118 ಹಿಂದೂ ಕುಟುಂಬಗಳು ಆ ರಾಜ್ಯ ಬಿಟ್ಟು ಓಡೋಗಿದ್ದು. ರಾಜ್ಯವನ್ನ ಬಿಟ್ಟು ಮನೆ, ಮಠ, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳು ಕೊಟ್ಟರು. ಅಸ್ಸಾಂಗೆ ಯಾವ ಕಾರಣಕ್ಕೋಸ್ಕರ? ಈ TMC ಗೂಂಡಾಗಳು ಹಿಂದೂಗಳ ಮನೆಯನ್ನು ಹುಡುಕಿ ಹೆಕ್ಕಿ ಹೊಡ್ಕೊಂಡ್ಬಂದಿದ್ದಕ್ಕೋಸ್ಕರ, ಕಾರಣಕ್ಕೋಸ್ಕರ. ಇವತ್ತು ಜೈ ಶ್ರೀರಾಮ್ ಅನ್ನೋದು ಕೇವಲ ಬಿಜೆಪಿ ಘೋಷಣೆ ಅಲ್ಲ, ಜೈ ಶ್ರೀರಾಮ್ ಅಂತ ಹೇಳಿ ಜನ ಕಿರಿಸ್ತಾ ಇದ್ದಾರೆ. 5,000 ಏನು ಮೊನ್ನೆ ರಾಮ ಜಯಂತಿ ಆಯ್ತಲ್ಲ, ಗ್ರಾಮೋತ್ಸವ 5,000 ಕಡೆ ಮಾಡಿರೋದು. ವಿಜೃಂಭಣೆಯಿಂದ ಬಾಯ್ ಬಡ್ಕೋಬೇಡ್ರಿ, ಚಂದ್ರಶೇಖರ್ ಅವ್ರ ಸಮಯ ಮುಂದುವರಿಸಿ ಸರ್. ಹಾಗಾಗಿ ಅಲ್ಲಿ
ಎಷ್ಟು ಹಿಂದೂಗಳನ್ನ ದಮನ ಮಾಡ್ತಿದ್ರು ಅಂತೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಇವತ್ತು 93.19% ಪೋಲಿಂಗ್ ಆಗಿರ್ತಕ್ಕಂಥದ್ದು, 93.18%. ಸೆಕೆಂಡ್ ಫೇಸ್ ಅಲ್ಲಿ ಆಲ್ಮೋಸ್ಟ್ 92%. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಈ 15 ವರ್ಷಗಳ ಕಾಲ ಏನು ಹಿಂದೂಗಳು ಅನ್ಯಾಯವನ್ನ, ಅತ್ಯಾಚಾರವನ್ನ, ಅನಾಚಾರಗಳನ್ನ ಸಹಿಸ್ಕೊಂಡ್ ಬಂದಿದ್ರಲ್ಲ, ಅಲ್ಲಿನ ಹೆಣ್ಮಕ್ಳು, ಅಲ್ಲಿನ ರೈತರು, ಆಗ್ಲೇ ಅವ್ರು ಹೇಳ್ತಾ ಇದ್ರು, ಯಾರು ಅದೇ ಪುಣ್ಯಾತ್ಮ ಹೇಳ್ತಾ ಇದ್ರು, ನರೇಗಾವನ್ನಲ್ಲಿ ಮಾಡಕ್ ಬಿಟ್ಟಿಲ್ಲ ಅಂತೇಳಿ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡ್ ಬರ್ಬೇಕು. ನರೇಗಾ ಅಷ್ಟೇ ಅಲ್ಲ, ಈವನ್ ಆಯುಷ್ಮಾನನ್ನ ಇಂಪ್ಲಿಮೆಂಟ್ ಮಾಡಕ್ ಬಿಟ್ಟಿಲ್ಲ ಮಮತಾ ಬ್ಯಾನರ್ಜಿ. 7 ಕೇಂದ್ರ ಸರ್ಕಾರದ ಇದನ್ನ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಬಿಟ್ಟಿಲ್ಲ. ಇವತ್ತು ಕೂಡ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಈ ಮಮತಾ ಬ್ಯಾನರ್ಜಿ ಆಸ್ ಕಳಿಸಿದಕ್ಕೋಸ್ಕರ. ಇವತ್ತಿನವರೆಗೂ ಅಲ್ಲಿನ ಒಬ್ಬ ವಿಶ್ಲೇಷಕರು ಹೇಳ್ತಾ ಇದ್ರು 25 to 28% ಮೇಲೆ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿಗೆ ಓಟೇ ಬಿದ್ದಿಲ್ಲ ಅಂತ ಮೇಡಮ್. ಇನ್ನೇನು 13, 14, 18% ಅಡಿಷನ್ ಬೀಳ್ತಿದ್ವಲ್ಲ, ಎಲ್ಲ ಫರ್ಜಿ ಓಟ್ಗಳು. ಈಗೇನು 91 ಲಕ್ಷ SIL ಕಟ್ಟಾಗಿದೆಯಲ್ಲ, ಅದ್ರಲ್ಲಿ 90% ಮಮತಾ ಬ್ಯಾನರ್ಜಿಗೆ ಬೀಳ್ತಾ ಇದ್ದು, ಸತ್ತೋರ್ದು ಬೀಳ್ತಿತ್ತು, ಓಡೋದವ್ರದ್ದು ಬೀಳ್ತಿತ್ತು, ಅದನ್ನು ಸುಳುಕೋರ್ದು ಬೀಳ್ತಿತ್ತು. ಹೀಗಾಗಿ ನೋಡಿ ಇವತ್ತು ಏನು ಇಷ್ಟೊಂದು ದೊಡ್ಡ ಪಟ್ಟಣದಲ್ಲಿ ಇದಾಗ್ತಾ ಇದೆ. ಇವತ್ತು ಕೂಡ ಚಾಲೆಂಜ್ ಮಾಡಿ ಹೇಳ್ತೀನಿ, ಮಿನಿಮಮ್ 200 ಸೀಟ್ಸ್ ಬರುತ್ತೆ ಅಲ್ಲಿ. ಇವತ್ತು ಜೈ ಶ್ರೀರಾಮನ ಘೋಷಣೆ ಅಂತ ನೀವು ಹೇಳ್ಕೊಂಡ್ರಲ್ಲ, ಅದು ಬಿಜೆಪಿಯ ಘೋಷಣೆ ಆಗುದಿಲ್ಲ, ಇಡೀ ಜನಗಳ ಘೋಷಣೆ ಅಲ್ಲ ರೀ. ಈ ದೇಶದಲ್ಲಿ, ಈ ದೇಶದ ರಾಮನ ವಿಚಾರಕ್ಕೆ ಜೈ ಶ್ರೀರಾಮನಿಗೆ ದೊಣ್ಣೆ ನಾಯಕಿಂದ ಪರ್ಮಿಷನ್. ನಂದನ್ ಕಶ್ಯಪ್ ಸರ್, ಬಾಂಗ್ಲಾದೇಶದ ಸಂಸತ್ನಲ್ಲಿ ಅಖ್ತಾರ್ ಹುಸೇನ್ ಅನ್ನುವ ಅಲ್ಲಿನ ಸಂಸದ ಮಾತನಾಡ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಇನ್ ಕೇಸ್ ಏನಾದ್ರೂ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಇಲ್ಲಿರುವ ಬಾಂಗ್ಲಾದೇಶಗಳನ್ನ ವಾಪಸ್ ನಮ್ಮ ದೇಶಕ್ಕೆ ಕಳಿಸ್ಬಿಡ್ತಾರೆ, ನಮಗ್ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ವಿರೋಧ ಪಕ್ಷದ ಸದಸ್ಯರಾಗಿ, ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಈ ರೀತಿಯ ಹೇಳಿಕೆ ಬಾಂಗ್ಲಾದೇಶದ ಸಂಸದರ ಬಾಯಿಂದ ಬರೋದನ್ನ ಹೇಗೆ ಗಮನಿಸ್ತಿದ್ದೀರಿ ತಾವು? ನೋಡಿ ಮೇಡಮ್, ಒಂದು ವಿಚಾರ ಹೇಳ್ಬಿಡ್ತೀನಿ, ನುಸುಳು ಅದಕ್ಕೂ ಉತ್ತರ ಕೊಡ್ತೀನಿ, ಇನ್ನೊಂದು ಪ್ರಶ್ನೆನೂ ಹೇಳ್ಬಿಡ್ತೀನಿ. ನುಸುಳುಕೋರರು ಅಂತಾರಲ್ಲ ಮೇಡಮ್, ಈ ಫೆನ್ಸಿಂಗ್ ಮಾಡುವ ಕೆಲಸ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ಡಿಫೆನ್ಸ್ ಅಡಿಯಲ್ಲಿ ಬರುತ್ತೆ. ಒಳಗಡೆ ಬರುವುದು ಎಲ್ಲ ನುಸುಳುಕೋರರ ಕೈಯಲ್ಲಿರುವುದು ಕೇಂದ್ರ ಸರ್ಕಾರದ ಅಡಿಯಲ್ಲಿ. 2014 ತನಕ, ಇದು ಡೇಟಾ ನಾನು ಹೇಳ್ತಿರೋದು ಫೇಕ್ ಡೇಟಾ ಅಲ್ಲ, ಒಂದು ಹೌಸಲ್ಲಿ ಹೇಳಿರೋ ಡೇಟಾ, 2600 ಕಿಲೋಮೀಟ್ರ್ ಫೆನ್ಸಿಂಗ್ ಮಾಡಿದ್ದಾರೆ. ಇವರು ಕೇವಲ 400 ಕಿಲೋಮೀಟ್ರ್ ಫೆನ್ಸಿಂಗ್ ಮಾಡ್ತಿರೋದೆ. ನುಸುಳುಕೋರ್ನ ಒಳಗಡೆ ಬಿಡ್ತಿರೋರು ಯಾರು ಮೇಡಮ್? Kindly stop. Sir, hingaagala debate. Sir, hingaagala. Kashyap sir, recording ಆಗ್ತಾ ಇಲ್ಲ. Kindly hold. Sir, ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಇವಾಗ? Kindly hold. ರೆಕಾರ್ಡ್ ಆಗ್ತಿಲ್ಲ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ದೀನಿ. Sir, I kindly request you. Sir, ರೆಕಾರ್ಡಿಂಗ್ ಹೋಲ್ಡ್ ಆಗಿದೆ. ಸರ್ ಕೇಳಿಸ್ಕೊಳ್ಳಿ, ರೆಕಾರ್ಡಿಂಗ್ ಹೋಲ್ಡ್ ಆಗಿದೆ. ಹಿಂಗಾಗಲ್ಲ. ಎರಡನೇ ಸರ್ ನಿಮ್ಗೂ ಹೇಳ್ತಿದ್ದೀನಿ, ಹಿಂಗಾಗಲ್ಲ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡೋಣ, ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಸರ್ ನೀವು ಮಾತಾಡ್ತಿದ್ದೀರಾ, ಇಬ್ರು ಮಾತಾಡ್ತಿದ್ದೀರಾ. ನನಗೆ PCR ಇಂದ ಹೇಳ್ತಿದ್ದಾರೆ ನಿಮ್ಮಿಬ್ರದ್ದು ಮೈಕ್ ಕಟ್ ಮಾಡ್ಬೇಕು, ನಿಮ್ಮಿಬ್ರದ್ದು ಮೈಕ್. ಅವ್ರು ಅದನ್ನ ಅಬ್ಜೆಕ್ಟ್ ಮಾಡ್ತಾರೆ. ಸರ್ ಡೋಂಟ್ ಡೂ ದಿಸ್. ಇಬ್ರಿಗೂ ನಾನು ಹೇಳ್ತಿದ್ದೀನಿ ಸರ್, ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಸುಮ್ಮನೆ ಸಮಯ ವ್ಯರ್ಥ ಆಗ್ತಿದೆ ಅಷ್ಟೇ. ಕುಮಾರ್ ಸರ್ ತಗೊಳ್ಳೋದಾ? ಕಂಟಿನ್ಯೂ ಮಾಡಿ. ಕಶ್ಯಪ್ ಸರ್ ಮಾತ್ರ ನೋಡಿ, ಈ ನುಸುಳುಕೋರರು ಅಂತ ಒಂದು ಅಜೆಂಡಾ ಇಟ್ಕೊಂಡು ಕೂತಿದ್ದಾರೆ ಬಿಜೆಪಿಯವರು. ನುಸುಳುಕೋರ್ನ ಕಂಟ್ರೋಲ್ ಮಾಡೋದು ಯಾರ ಅಡಿಯಲ್ಲಿದೆ ಸ್ಮಿತಾ ಅವರೇ? ತಾವ್ ಹೇಳ್ಬೇಕು ಸ್ವಲ್ಪ. ನನಗೆ ಇನ್ಫಾರ್ಮೇಶನ್ ಇಲ್ಲ. ಯಾರ ಕೆಳಗಡೆ ಇದೆ? ಚಂದ್ರಶೇಖರ್, ಕೇಂದ್ರ ಸರ್ಕಾರ ಯಾರು ಅವ್ರನ್ನ ನುಸುಳುಕೋರ್ನ ಹೊರಗಡೆ ಹಾಕ್ಬೇಕಾಗಿರೋ ಕೆಲಸ ಮಾಡ್ಬೇಕಾಗಿರೋದು. ಮತ್ತೆ ಏನಕ್ಕೆ ಇವರು ಬೂಟ್ ಮಾಡ್ತಾರೆ ರಾಜ್ಯ ಸರ್ಕಾರಗಳ ಮೇಲೆ? ನಾಟ್ ಟಾಕಿಂಗ್ ಅಬೌಟ್ ಇದೇ ಅಜೆಂಡಾ ನಮ್ಮ ಕರ್ನಾಟಕದಲ್ಲೂ ಇಟ್ರು.
ಎಲ್ಲಾ ರಾಜ್ಯಗಳಲ್ಲೂ ಇದೇ ಅಜೆಂಡಾ ಇಟ್ಕೊಂಡಿರೋದು ಮೋದಿ ಅವರು. ನುಸುಳುಕೋರ್ನ ಕಂಟ್ರೋಲ್ ಮಾಡೋರು ಯಾರು? Correct. ಇದೇ ಕೇಂದ್ರ ಸರ್ಕಾರ, ಅಮಿತ್ ಶಾ, ಮೋದಿ ಮತ್ತೆ ರಾಜನಾಥ್ ಸಿಂಗ್ Correct. ಫೇಲ್ ಆಗಿದ್ದಾರೆ ಬಾರ್ಡರ್ಗಳನ್ನ ಕಂಟ್ರೋಲ್ ಮಾಡಕ್ಕೆ. Correct. ಫಸ್ಟ್ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಮಾತಾಡಬೇಕು. ಮುಗಿಸ್ಲಿ ಸರ್. ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ಹಾಗಾಗಿ ನಾನು ಉತ್ತರ ಕೊಡ್ತಿದ್ದೀನಿ, ಇಲ್ಲಾಂದ್ರೆ ಚಂದ್ರಶೇಖರ್ ಅವ್ರಿಗೆ ವರ್ಗಾವಣೆ ಮಾಡ್ತಿದ್ದೆ. ಸರ್, ನನಗೆ ಸಿಕ್ಕಿರುವ ಡೇಟಾ ಪ್ರಕಾರ ಆಸ್ ಆನ್ ಏಪ್ರಿಲ್ ಮೇ 2026 ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಫೆನ್ಸಿಂಗ್ ಮಾಡಲಿಕ್ಕೆ ಪಶ್ಚಿಮ ಬಂಗಾಳ ಹಾಗೆ ಬಾಂಗ್ಲಾದೇಶದ ಗಡಿಯಲ್ಲಿರ್ತಕ್ಕಂಥ 127 ಕಿಲೋಮೀಟರ್ ಭೂಮಿಯನ್ನ ಬಿಟ್ಕೊಡ್ಬೇಕು ಅಂತ. ಸರ್, ಆಸ್ ಆನ್ ನೌ ಈ ದಿನದವರೆಗೆ 127 ಕಿಲೋಮೀಟರ್ ಅಲ್ಲಿ 8 ಕಿಲೋಮೀಟರ್ ಬಿಟ್ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಸರ್ಕಾರದವರು. ಈಗ ಹೇಳಿ, ಪಶ್ಚಿಮ ಬಂಗಾಳ ಸರ್ಕಾರದ ಹೊಣೆಗೇಡಿತನ ಇದಲ್ವಾ? ದೇಶದ ಗಡಿಯನ್ನ ಭದ್ರ ಮಾಡಲಿಕ್ಕೆ ಪಶ್ಚಿಮ ಬಂಗಾಳದ ಟಿಎಂಸಿ ಸರ್ಕಾರ ಮಾರಕವಾಗಿಲ್ವಾ? ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಟ್ಟಿದ್ದೆ. ವಿಷಯದಲ್ಲಿ ಏನಂದ್ರಿ ನೀವು? ಬಿಜೆಪಿ ಅವರು ಇದೇ ಅಜೆಂಡಾ, ಬಾಂಗ್ಲಾದೇಶ ನುಸುಳುಕೋರು ಅಂತ ಅಜೆಂಡಾ ಕೋಗಿಲೂ ಮಾಡಿದ್ರು. ಏನಾಯ್ತು? ಕಂಟ್ರೋಲ್ ಮಾಡಬೇಕಾಗಿರೋ ಕೇಂದ್ರ ಸರ್ಕಾರ ಕೇಳಿಸ್ಕೊಳ್ಳಿ ಸರ್. ಆಯ್ತು, ಬಂದೆ. ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು ಓನ್ಲಿ ಸರ್. ನೀವೇ ಹೇಳ್ದಾಗೆ ಫೆನ್ಸಿಂಗ್ ಮಾಡಬೇಕಾಗಿರುವ ಕೇಂದ್ರ ಸರ್ಕಾರ ಫೆನ್ಸಿಂಗ್ ಮಾಡ್ಲಿಕ್ಕೋಸ್ಕರ 127 ಕಿಲೋಮೀಟರ್ ಭೂಮಿಯನ್ನ ರಾಜ್ಯ ಸರ್ಕಾರ ಹ್ಯಾಂಡ್ ಓವರ್ ಮಾಡಿ ಅಂತ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಕೇಳಿದಾಗ್ಲೂ ಕೂಡ ಕೇವಲ 8 ಕಿಲೋಮೀಟರ್ ಅನ್ನ ಬಿಟ್ಟು ಕೊಟ್ಟಿರುವ ಟಿಎಂಸಿ ಸರ್ಕಾರ ದೇಶದ್ರೋಹಿ ಕೃತ್ಯವನ್ನ ಮಾಡ್ತಾ ಇಲ್ವಾ? ಸಿಂಪಲ್ ಪ್ರಶ್ನೆ. ನೋಡಿ, ಆಯ್ತು, ಮಣಿಪುರಲ್ಲಿ ಯಾವ ಸರ್ಕಾರ ಇದೆ ಮೇಡಮ್? ಪಶ್ಚಿಮ ಬಂಗಾಳಕ್ಕೆ ಬನ್ನಿ ಸರ್. ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ನಾನು ಟಿಎಂಸಿ ಪಕ್ಷ ಕೇಳ್ತಾ ಇಲ್ಲ ಸರ್. ರಾಜ್ಯ ಸರ್ಕಾರದ ಹೊಣೆಗಾರಿಕೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ನಾನು ರಿಪೀಟ್ ಮಾಡ್ತೀನಿ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ, ಪ್ರಶ್ನೆನ ಚಂದ್ರಶೇಖರ್. ಇದು ನ್ಯಾಷನಲ್ ಡಿಫೆನ್ಸ್ ವಿಚಾರ ಆದ್ರಿಂದ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಸರಿಯಾಗಿ ಹೇಳ್ಬೇಕು. ನೋಡಿ, ನೀವು ಹೇಳಿದ್ದು ಸುಪ್ರೀಂ ಕೋರ್ಟ್ ನ ನಾಗಲಕ್ಷ್ಮಿ ಅವರ ಬೆಂಚು ಅವರಿಗೆ ಕೊಟ್ಟಿದ್ದಂತ ವಾರ್ನಿಂಗ್ ಕೊಟ್ಟಿದೆ ಅಂತ ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕೆ. 127 ಒಂದು ಸ್ಟೆಚ್, ಒಟ್ಟು 603 ಕಿಲೋಮೀಟರ್ ಒಟ್ಟು ಸ್ಟೆಚ್ಗಳಲ್ಲಿ 603 ಕಿಲೋಮೀಟರ್ ಅಲ್ಲಿ ಏನು ಕೇಂದ್ರ ಸರ್ಕಾರದ ಡಿಫೆನ್ಸ್ ಮಿನಿಸ್ಟ್ರಿ 8 ಪತ್ರ ಬರೀತು. ಯಾರು? ಸೆಕ್ರೆಟರಿಯೇಟ್ 8 ಪತ್ರ ಬರೀತು ಸರ್ಕಾರಕ್ಕೆ, ಯಾವುದು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ. 4 ಸರಿ ಹೋಮ್ ಮಿನಿಸ್ಟ್ರಿಯಿಂದ ಡೈರೆಕ್ಟ್ ಆಗಿ ಕನ್ಫರ್ಮ್. ಆದ್ರೂ ಕೂಡ ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಬೇಲಿ ಹಾಕೋ ಕೆಲಸ, ಆ ಬೇಲಿ ಹಾಕೋದಕ್ಕೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಲ್ಯಾಂಡ್ ಅನ್ನು ಕೊಡಬೇಕಾಗಿರೋ ರಾಜ್ಯ ಸರ್ಕಾರ. ಬೇರೆ ಎಲ್ಲ ರಾಜ್ಯ ಸರ್ಕಾರಗಳು ಕೊಟ್ಟು, ಆದ್ರೆ ಪಶ್ಚಿಮ ಬಂಗಾಳ ಸರ್ಕಾರ ಬೇಕು ಅಂತಾನೆ 603 ಕಿಲೋಮೀಟರ್ ಅಲ್ಲಿ ಕೇವಲ 14 ಕಿಲೋಮೀಟರ್ ಅಷ್ಟೇ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು. ಮಿಕ್ಕಿದ್ದು ಬರೀ ಆಟಾಡಿಸ್ಕೊಂಡು ಇವನ್ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿಲ್ಲ. ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು. ಅದು ಲೇಟ್ ಆಗಲ್ಲ, ಕಳೆದ ಮಂತಲ್ಲಿ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ, ಇನ್ ಸ್ಪೈಟ್ ಆಫ್ ರಿಪೀಟೆಡ್ ರಿಕ್ವೆಸ್ಟ್ ಯು ಆರ್ ಅವಾಯ್ಡಿಂಗ್ ಅಂತೇಳಿ, ಅಂದ್ರೆ ಆ ದೇಶದ್ರೋಹಿತನ ಮಾಡ್ತಿದ್ರೆ ಅಂತಕ್ಕಂಥ ವರ್ಡ್ಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಚಿಮಾರಿ ಆಗ್ತು. ರಾಜ್ಯ ಸರ್ಕಾರದ ಕೆಲಸ ಲ್ಯಾಂಡ್ ಅಕ್ವಿಷನ್ ಮಾಡಿ ಬಾರ್ಡರ್ ಅಲ್ಲಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡೋದು, ಎಲ್ಲ ಸರ್ಕಾರಗಳು ಮಾಡೋದು. ಇವ್ರ ಸರ್ಕಾರ ಬೇರೆ ಕಡೆಗೆ ಮಾಡೋದು, ಬೇರೆ ರಾಜ್ಯ ಸರ್ಕಾರ. ಅರೆ, ಮಮತಾ ಬ್ಯಾನರ್ಜಿ ಮಾಡಿಲ್ಲ, ಈ ಕಾಂಗ್ರೆಸ್ ಅವ್ರಿಗೆ ಬಾಯಿ ಬಿಡ್ಕೊಂತಾರೆ ಕೇಂದ್ರ ಸರ್ಕಾರದ ಕೆಲಸ ಅಂತೇಳಿ. ಬಿಜೆಪಿ ಸರ್ಕಾರ ಬರುತ್ತಲ್ಲ ಸೋಮವಾರ, 2 ತಿಂಗಳಲ್ಲಿ ಯಾವ ರೀತಿ ಉತ್ತರ ಕೊಡ್ಲಿ. ಅದಾದ ಮೇಲೆ ಯಡಳ್ಳಿ ಸರ್ ಕೂಡ ಇದೇ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅದಾದ್ಮೇಲೆ ಚಿತ್ತಾಲೆ ಸರ್ಗೂ ಸೇಮ್ ಪ್ರಶ್ನೆ. ಸರ್, ಸಾಮಾಜಿಕ ಜಾಲತಾಣದ ವಿಡಿಯೋಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ಈ ಬಾರ್ಡರ್ ವಿಚಾರಕ್ಕೂ ಕೂಡ ಸಾಮಾಜಿಕ ಜಾಲತಾಣದ್ದೇ ವೈರಲ್ ವಿಡಿಯೋ ವಿಚ್ ಹ್ಯಾಸ್ ಗಾಟ್ ಮಿಲಿಯನ್ಸ್ ಆಫ್ ವ್ಯೂಸ್ ಸರ್. ಒಬ್ಬ ಯುವತಿ ನಿಂತ್ಕೊಂಡು ನೋಡಿ, ಈ ಕಡೆ ಬಾಂಗ್ಲಾದೇಶ, ಈ ಕಡೆ ಪಶ್ಚಿಮ ಬಂಗಾಳ, ಡ್ಯಾನ್ಸ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದಾರೆ. ಡ್ಯಾನ್ಸು ಕೆಲವರಿಗೆ ಫನ್ನಿ ಅನ್ಸ್ಬೋದು ಸರ್. ಈ ದೇಶ, ನನ್ನ ದೇಶದ ಭದ್ರತೆಗೆ ಮಾರಕವಾಗಿರುವ ಬಾಂಗ್ಲಾದೇಶದ ನುಸುಳುಕೋರರು ಇಷ್ಟು ಅನಾಯಾಸವಾಗಿ ಒಳಗೆ ಬರ್ಬೋದು ಅಂತಂದಾಗ ಭಾರತದ ನಾಗರಿಕಳಾಗಿ ನನಗೂ ಭಯ ಆಗಬೇಕು, ಯಡಳ್ಳಿ ಸರ್ಗೂ ಭಯ ಆಗಬೇಕು, ಸುಧಾಕರ್ ಅವ್ರಿಗೂ ಭಯ ಆಗಬೇಕು. ಮೇಡಮ್, ಸ್ಮಿತಾ ಮೇಡಮ್ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದೆ ಹೇಗೆ ನಡಿಬೇಕಂತ ಇವತ್ತು ಮಾತಾಡ್ತಾ ಇದ್ದೀವಲ್ಲ, 76 ವರ್ಷದ ಹಿಂದೆ ಅದಕ್ಕೂ ಸೇರಿ 81 ವರ್ಷದ ಹಿಂದೆ ಚರ್ಚೆಗಳು ನಡೆದಿದೆ. ಭಾಳ ಗಟ್ಟಿ ಚರ್ಚೆಯ ಸಂದರ್ಭಕ್ಕೆ ಏನು ಹೇಳಿದೆ, ಗಡಿ ಇಲ್ಲಿ ನೋಡಿ, ನಿಮ್ಗೊಂದು ಡೇಟ್ ಹೇಳ್ತೀನಿ. 13/10/1949, 25/11/1949, 18/11/1948, 16/11/1949 ಗಡಿ ನಿರ್ಧಾರಕ್ಕೆ ಸಂದರ್ಭಕ್ಕೆ ಬಂದಾಗ ಚಂದ್ರಶೇಖರ್ ಹೇಳಿದ ಹಾಗೆ ನೀವು ಆ ಡೇಟಾ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರದ ಪವರ್ ಇದು. ಕಶ್ಯಪ್ ಅವರು ಹೇಳಿದ್ರು, ಯಾರ್ದ್ರಿ ಇತ್ತು ಇದು
ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೂ ಕೂಡ ದೇಶದ ಗಡಿಯನ್ನು ನಿರ್ಧಾರ ಮಾಡುವಾಗ ರಾಜ್ಯ ಸರ್ಕಾರಗಳು ಆಕ್ಯುಪೇಷನ್ ಇರ್ತದೆ. ಅವು ಎಕ್ಸಿಟ್ ಮಾಡಿಕೊಡ್ಬೇಕಂದ್ರೆ ಈ ಏನು ಅವಕಾಶಗಳಿದೆ, ಏನೋ ಭೂಮಿಯನ್ನು ವಶ ಮಾಡಿ ಕೊಡಬೇಕು, ಅದು ಕೇಂದ್ರ ಸರ್ಕಾರದ ನಿರ್ದೇಶನ ಅಂತ ರಾಜ್ಯ ಸರ್ಕಾರದ ಕೆಲಸ. ನೀವು ಒಂದು ಗಡಿಯ ಒಳಗಡೆ ಈ ರೀತಿ ಹುಸೈನಿ ಒಂದು ಮಾತು ಹೇಳಿದ್ರಿ ನೀವು, ಬಾಂಗ್ಲಾದೇಶ ಪಾರ್ಲಿಮೆಂಟ್ನ ಒಳಗಡೆ ಬಾಂಗ್ಲಾದೇಶದ ಸಂಸತ್ತಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಇವ್ರು ಸೋತ್ಬಿಟ್ರೆ, ದೀದಿ ಸೋತ್ಬಿಟ್ರೆ ನಮ್ಗೆ ಅಪಾಯ ಅಂತ ಹೇಳ್ತಾರೆ ಅಂದರೆ ಇದು ನ್ಯಾಷನಲ್ ಇಂಟ್ರೆಸ್ಟ್ ಇರೋ ದೊಡ್ಡ ಒತ್ತಡ ಅಲ್ವಾ ಮೇಡಮ್, ಅಪಾಯ ಅಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದ್ರೆ BJPದು ಒಂದು ಪ್ರಮಾದ. ನಾನು ನಿಮ್ಮ ಕಣ್ಮುಂದೆ ಹೇಳ್ತೀನಿ, ಸಂವಿಧಾನ ಮಾಡುವಾಗ ಸುಮ್ಮನೆ ಮಾಡಿದ್ದಲ್ಲ, 356 ಅಂತ ಒಂದು ವಿಧಿ ಮಾಡುವಾಗ ನೀವೇನು ಪ್ರಶ್ನೆ ಕೇಳಿದ್ರಿ, ಅತ್ಯಂತ ಡಿಬೇಟಬಲ್ ಚರ್ಚೆ ಆಗಿ 356 ಏನಾದ್ರು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆದಾಗ ಸ್ಟೇಟ್ ಗವರ್ನಮೆಂಟ್ ಮೇಲೆ 356 ಏರಬೇಕು ಅಂತ ಹೇಳಿದ್ರು. 356 BJP ಕಳೆದ 14 ವರ್ಷದಲ್ಲಿ ಏರದೇ ಇರೋದು ಯಾವ್ದ್ರ ಮೇಲೆ? ಬಂಗಾಳದ ಮೇಲೆ. ನಿಜವಾಗ್ಲೂ ಈ ದೇಶದ ಅಲ್ಲಿನ ಜನರಿಗೆ ಮಾಡಿದಂತ ಅವಮಾನ, ಸಮಾನ ದೋಷಿಗಳು ಕೇಂದ್ರ ಸರ್ಕಾರ ಮಾಡಲೇಬೇಕಿತ್ತು. ಯಾಕಂದ್ರೆ ಏನ್ ಎವಿಡೆಂಟ್ ಬೇಕು ನಿಮ್ಗೆ? ಏನ್ ಎವಿಡೆಂಟ್ ಬೇಕಾಗಿತ್ತು? NHRCಯ ಅಧಿಕಾರಿಗಳ ಮೇಲೆ, ಜಡ್ಜ್ಗಳ ಮೇಲೆ, ಮಾನವ ಹಕ್ಕು ಆಯೋಗಗಳ ಜೊತೆಗೆ ಅಲ್ಲಿನ ಸ್ಟೇಟ್ ಎಂಪ್ಲಾಯಿಗಳ ಮೇಲೆ ಇಷ್ಟೆಲ್ಲ ಆಕ್ರಮಣ ಮಾಡಿದ್ಮೇಲೆ ನೀವು ರಕ್ಷಣೆ ಮಾಡಲಿಲ್ಲ, 356 ಸೇರ್ದೆ ನೀವು ರಾಜಕಾರಣ ಮಾಡ್ಕೊಂಡು ಕೂತಿದ್ರೆ ಏನ್ ಸಂಬಂಧ? ಸರ್ ಯಡಳ್ಳಿ ಸರ್, ದೇಶದ ಭದ್ರತೆ ವಿಚಾರಕ್ಕೆ ಗಡಿ ಅನ್ನೋದು ಬಹಳ ಮುಖ್ಯ ಅಂತ ಗೊತ್ತಿದ ಮೇಲೂ ಕೂಡ ನಾನು ಕೊಡೋದಿಲ್ಲ ಅನ್ನೋ ಹಠ ಮಾಡುವ ಮಮತಾ ಬ್ಯಾನರ್ಜಿ ಅವರನ್ನ ಏನಂತ ನೀವು ಕನ್ಸಿಡರ್ ಮಾಡ್ತೀರಿ? ಇವಾಗ ಅವರೇ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಇದೆ ಅಲ್ವಾ, ಅದು ಆಕ್ಷನ್ ತಗೋಬಹುದು ಅಂತ ಹೇಳ್ಬಿಟ್ಟು, ಸರಿ ಇಲ್ಲಿವರೆಗೂ ತಗೊಳ್ಳಿಲ್ಲ. ಎರಡನೇದ್ದು ಅಲ್ಲಿರ್ತಕ್ಕಂಥ ಬರೀ ಬೇಲಿ ನಿಮ್ದಷ್ಟು ಮಾತನ್ನ ಅವ್ರು ಸಮಾಧಾನವಾಗಿ ಕೇಳಿಸ್ಕೊಂಡಿದ್ದಾರೆ, ಅಷ್ಟೇ ತಾಳ್ಮೆ ನೀವಿಬ್ರು ಪ್ರದರ್ಶನ ಮಾಡಿ. ಇವಾಗ ಅಲ್ಲಿ ಒಂದು BSF ಅಂತ ಇರುತ್ತೆ, ಮಿಲಿಟರಿ ಅಂತ ಇರುತ್ತೆ, ಅಲ್ಲಿ ಚಕ್ಕರ್ ಹೊಡಿತಾನೆ ಇರ್ತಾರೆ. ಎಲ್ಲಾದ್ರೂ ಆಂಟಿ ನ್ಯಾಷನಲ್ ಕೆಲಸಗಳಾಗ್ತಾ ಇದಾವ, ನುಸುಳುಕೋರು ಬರ್ತಾರ ಅಂತ, ಅವುಗಳೆಲ್ಲವನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಗೃಹ ಇಲಾಖೆ ಆಗಿರುತ್ತೆ. ಅವರು ಅವುಗಳೆಲ್ಲದ್ರ ಮೇಲೆ ಕಣ್ಗಾವಲಿಡಬೇಕು. ಇವಾಗ ಡ್ರೋನ್ಗಳಂತಿದ್ದಾವೆ, ಇವಾಗ ಸ್ಯಾಟಲೈಟ್ ಅಂತಿದ್ದಾವೆ, ಇವುಗಳೆಲ್ಲವನ್ನು ಬಳಸ್ಕೊಂಡು ಅವರೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಸೊ ಆದ್ದರಿಂದ ಈ ನುಸುಳುಕೋರರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ದಂಗೆ ಇಬ್ರು ಸಹಿತ ಸಮಾನವಾಗಿರ್ತಕ್ಕಂಥ ಸಮಸ್ಯೆ ಮಾಡಿದವರು ಅಂತ ನೀವು ಹೀಗೆ ಹೇಳಿದ್ರಲ್ಲ, ಸೊ ಇಬ್ಬರಿಗೂ ನೀವು ಆರೋಪ ಮಾಡಬಹುದು. ಒಂದು. ಎರಡನೇದು, ಇಲ್ಲಿ ಇಷ್ಟು ಜನ ಇದ್ದೀವಲ್ಲ, ಇಲ್ಲಿ 4 ಜನ BJP ವಕ್ತಾರರಿದ್ದಾರೆ, ಆಯ್ತಾಯ್ತಾ? ಒಬ್ರು ಕಾಂಗ್ರೆಸ್ ಅವರು, ಆಮೇಲೆ ಒಬ್ಬ ನಾನು ಸರ್ ನಿಮ್ಮನ್ನ ಇವತ್ತು ಕರೆದಿರೋದು ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡ್ಲಿಕ್ಕೆ, ನಿಕ್ ನೇಮ್ ಗಿವಿಂಗ್ ಸೆರೆಮನಿಗಲ್ಲ. ಹಾಗಾಗಿ ಕೈಂಡ್ಲಿ ಸ್ಟಿಕ್ ಟು ದ ಟಾಪಿಕ್. ಆಯ್ತು, ಈ ಸದ್ಯಕ್ಕೆ ನೀವು ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀರಿ. ಒಂದು ನಿಮಿಷ ಮೇಡಮ್, ಹೆಡ್ಡಿಂಗ್ ಏನ್ ಮಾಡಿದ್ದೀರಿ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಟ್ರಂಪ್ ಹೋಲಿಸಿದ್ರಿ. ಟ್ರಂಪ್ ಟ್ರಂಪ್ ಅನ್ನೋನು ಮನೋರೋಗಿ, ಸರ್ವಾಧಿಕಾರಿ, ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಅವನು ಬಾಂಬ್ಗಳನ್ನು ಹಾಕಿ ಅಲ್ಲಿರ್ತಕ್ಕಂಥ 40 ಜನರನ್ನ ಕೊಂದಿರ್ತಕ್ಕಂಥವನು. ಆಮೇಲೆ ಈಗಿರ್ತಕ್ಕಂಥವ್ರು ಎಲ್ಲ ಸರ್ವನಾಶ ಮಾಡಿ ರಕ್ತಪಾತ ಮಾಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥವನು. ಅಂಥವ್ರನ್ನ ಹೋಗ್ಬಿಟ್ಟು ಒಬ್ಬ ಜನಪ್ರತಿನಿಧಿ ಈ ಮನುಷ್ಯ ಟ್ರಂಪ್ ಅವರು ಜನರಿಂದ ಆಯ್ಕೆಯಾದ ಪ್ರೆಸಿಡೆಂಟ್ ಅಲ್ವಾ ಸರ್? ಮಮತಾ ಬ್ಯಾನರ್ಜಿ ಮಾತ್ರ ಜನಪ್ರತಿನಿಧಿ. ಟ್ರಂಪ್ ಏನು ಸರ್? ಯಾರು ಅಂತ ಗೊತ್ತಿದೆ, ಟ್ರಂಪ್ ಪಕ್ಕ ಸರ್ವಾಧಿಕಾರಿ ಅಂತ ಗೊತ್ತಿದೆ. ಟ್ರಂಪ್ ಅನ್ನೋನು ಎಷ್ಟು ಜನರ ಮಾರಣ ಹೋಮ ಮಾಡಿದೆ ಅಂತ ಗೊತ್ತಿದ್ದಾರೆ. ಟ್ರಂಪ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ 1000 ಜನರ ಕೊಂದಿದ್ದಾನೆ ಅಂತ ಗೊತ್ತಿದೆ. ಇಷ್ಟೆಲ್ಲ ಬಾಂಬುಗಳು, ಮಿಸೈಲ್ಗಳನ್ನೆಲ್ಲ ಹಾಕಿದಾರೆ ಅಂತ ಗೊತ್ತಿದೆ. ಅಂತ ಒಬ್ಬ ಜನ ವಿರೋಧಿ, ಜೀವ ವಿರೋಧಿ ಟ್ರಂಪ್ಗೆ ಒಬ್ಬ ಮಹಿಳೆಯನ್ನ ಹೋಲಿಸ್ತಕ್ಕಂಥದ್ದಿದೆಯಲ್ವಾ, ಇದು ಮೊದಲನೇದಾಗಿ
ಟ್ರಂಪ್ ಅಮೆರಿಕಾದ ಪ್ರೆಸಿಡೆಂಟು, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಹಾಲಿ ಮುಖ್ಯಮಂತ್ರಿಗಳು. ಸೊ ನಮ್ಮ ತುಲನೆ ಹಿಂಗಿತ್ತು ಅಷ್ಟೇ. ಅವರು ಸ್ವಯಂ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಿಸುವವರಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಹೋಲಿಕೆಯಾಗಿತ್ತು. ಇಲ್ಲಿ ಮಹಿಳೆ ಅನ್ನೋ ಕಾರಣಕ್ಕೆ ನಾವು ಅವಹೇಳನ ಮಾಡಬೇಕು ಅಂತಲೋ ಅಥವಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನು ಅವಹೇಳನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಬಟ್ ಸ್ಟಿಲ್ ಕಾಂಟ್ ವಿ ಕಂಪೇರ್ ಬೋತ್ ಪರ್ಸನಾಲಿಟೀಸ್ ಅನ್ನೋದು ನನ್ನ ಪ್ರಶ್ನೆ ಸರ್. ಚಿತ್ತಾಲೆ ಸರ್, ಟ್ರಂಪ್ ಹಾಗೆ ಮಮತಾ ಬ್ಯಾನರ್ಜಿ. ಡೊನಾಲ್ಡ್ ಟ್ರಂಪ್ನು ಭಂಡಾನೆ, ಮಮತಾ ದೀದಿನು ಭಂಡನೆ. ನೀವು ಇದೇ ಒಂದು comparison. ನೋಡಿ, ಇರ್ಲಿ, ಮಾತು ಹೇಳ್ತೀನಿ ನೀವು madam. ಮಹಾಬಂಡ್ರೆ ನೀವು. ಅವ್ರ ಪ್ರಕಾರ ನೀವು ತಿಳಿಸಿರೋ ಅವ್ರ ನಿಮ್ಮ ಮೋದಿ ಚೆಲಗಳು ನೀವು ಬಂಡ್ರೆ. ಕನ್ಯಾಶ್ರೀ, ಟ್ರಂಪ್ ಹೇಳೋಕ್ಕಿಂತ 10 ಪಟ್ಟು ಸುಳ್ಳನ್ನ ನೀವು ಹೇಳ್ತೀರಿ. ಹೇಳಿ ಸರ್, ಮತ್ತೆ ಹೇಳ್ತಿದ್ದೀನಿ, ನಾವು ಬಂಡ್ರೆ. ನಿಕ್ನೇಮಿಂಗ್ ಸೆರೆಮನಿ ಇದಲ್ಲ, ನಾವು ಬಂಡ್ರು ಅಂತಲ್ಲ. ನಿಕ್ನೇಮಿಂಗ್ ಸೆರೆಮನಿ ಇದಲ್ಲ. ಅಲ್ಲ, ಅವ್ರು ಹೇಳ್ತಾರೆ, ನಾವು ವಿಷಯಕ್ಕೆ ಬಂಡ್ರು ಅಂತ. ಬರೋಣ, ವಿಷಯಕ್ಕೆ ಬರೋಣ. ಬಂಡ್ರು, okay. ಚಿತ್ತಾಲೆ ಸರ್ ಸಂತೋಷ, ವಾಯ್ಸ್, ಸತ್ಯ ಹೇಳಿ. ಚಿತ್ತಾಲೆ ಸರ್ ವಾಯ್ಸ್ ಮಾತ್ರ ಆನರ್. ಈಗ ಕೇಳಿ ಮೇಡಮ್, ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಕಳೆದ 10 ವರ್ಷಗಳಿಂದ ಮಮತಾ ದೀದಿ ಕೊಡೋದು ಲಕ್ಕಿ ಭಂಡಾರ್, ಕನ್ಯಾಶ್ರೀ, ರೂಪಶ್ರೀ, ಸ್ವಾಸ್ಥ್ಯ ಸಾಥಿ, ದುವಾರೆ ಸರ್ಕಾರ ಇವೆಲ್ಲ ಇದ್ದರೂ ಕೂಡ ನಾವು ಇವೆಲ್ಲ ಸ್ಕೀಮ್ ಅವರು ಇದ್ದರು. ಆದರೆ ಒಂದು ಆರ್ಜಿಕರ್ ಇನ್ಸಿಡೆಂಟ್ ಆದಮೇಲೆ ಏನು ಹಿಡಿಶಾಪ, ಆ ಮಹಿಳೆಯರಿಗೆ ರಕ್ಷಣೆ ಮಾಡಲಾರ್ದೆ, ಆ ಅಭಯಾಗೆ ರಕ್ಷಣೆ ಮಾಡಲಾರ್ದೆ, ಪೋಸ್ಟ್ ಮಾರ್ಟಮ್ ಮಾಡಲಾರ್ದೆ, ಅದನ್ನು ದಹನ ಮಾಡಿ ಅವಳು ಸುಸೈಡ್ ಮಾಡಿ ಅಂತ ಹೇಳಲಿಕ್ಕೆ ಏನು ಪಾಣಿಹಾಟ್ಲಿಂದ ರತ್ನ ದೇವನಾಥ್ ನಿಂತಿದ್ದಾಳಲ್ಲ, ಅದರ ಹಿಡಿ ಶಾಪ, ಮಹಿಳೆಯರ ಹಿಡಿ ಶಾಪ ಭಾಳ ಕೆಟ್ಟು ಮೇಡಮ್. ಆ ಮಹಿಳೆಯರ ಹಿಡಿ ಶಾಪದಿಂದ ಎಂಟೈರ್ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ನವಚೇತನ ಹುಟ್ಟಿದೆ. ಆ ನವಚೇತನೆಯ ಪ್ರತಿಕಾರ 4ನೇ ತಾರೀಕು ನಾನು ಕೂಡ ನಿಮ್ಮ ಸ್ಟುಡಿಯೋದಲ್ಲಿ ಇರ್ತೇನೆ. ಏನು ರಿಸಲ್ಟ್ ಆಗ್ತದೆ ಅಂತ ಆ 794 ಸೀಟ್ನಲ್ಲಿ ಆಲ್ರೆಡಿ ಪೋಲಿಂಗ್ ದೃಷ್ಟಿಯಿಂದನೂ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಮಹಿಳೆಯರ ಬಗ್ಗೆ ಮಹಿಳಾ ಮಮತಾ ದೀದಿ ಹಿಂಗಿದ್ದಾಳೆ. ಇಂದಿರಾ ಗಾಂಧಿ ಕೂಡ ಸರ್ವಾಧಿಕಾರ ಮಾಡಿದ್ರು. ನನ್ನ ತಾಯಿಯನ್ನ, ನನ್ನ ತಂದೆನ ಜೈಲಿಗೆ ಹಾಕಿದ್ರು. ಹಿಂಗಾಗಿ ನಾವು ಮಹಿಳೆಯರ ಹೇಳಿಕ್ ಆಗಲ್ಲ ಮೇಡಮ್. ಎಮರ್ಜೆನ್ಸಿ ನನ್ನ ಪರಿವಾರ anti Hindu. It is the factor how anti-Hindu Mamata Didi was. It is the factor how polarization Mamata Didi was doing. It is the factor when the Hindu families were thrown out of Bengal. It is the factor when the Hindus were fed up with this non-development work of Mamata Didi. It is the factor Hindus were not permitted to build their houses without the permission of syndicate. ಬಟ್ ಸುಣ್ಣ ಎಲ್ಲಿಂದ ತರಬೇಕು, ಇಟ್ಟಂಗಿ ಎಲ್ಲಿಂದ ತರಬೇಕು, ಸಿಮೆಂಟ್ ಎಲ್ಲಿಂದ ತರಬೇಕು, ಸ್ಟೀಲ್ ಎಲ್ಲಿಂದ ತರಬೇಕು, ನನ್ನ ಮನೆ ಯಾರು ಕಟ್ಟಬೇಕಾದ್ರೆ TMC ಸಿಂಡಿಕೇಟ್ ಡಿಸೈಡ್ ಮಾಡ್ತಿತ್ತು. ಇದರಿಂದ ಫಡಪ್ ಆಗಿತ್ತು. ಹಿಂಗಾಗಿ ಬದಲಾವಣೆ ಬರ್ತಾ ಇದೆ. 4ನೇ ತಾರೀಕು ನಂದನ್ ಕಶ್ಯಪ್ ಸರ್, ಮಹಿಳೆಯ ವಿಚಾರ ಮಾತನಾಡ್ತಾ ಇರೋದ್ರಿಂದ ನಾವು ಮಣಿಪುರದ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದೀವಿ. ಪಾರ್ಲಿಮೆಂಟ್ನಲ್ಲೂ ಕೂಡ ಚರ್ಚೆ ಪ್ರಸ್ತಾಪ ನೀವು ಮಾಡಿದ್ರಿ ಅಪೋಸಿಷನ್ ಪಾರ್ಟಿಯಾಗಿ. ಆದರೆ ಮಣಿಪುರದ ಮಹಿಳೆಯರು ಎಲ್ಲರಿಗೂ ನಾವು ಸಮಾನವಾಗಿ ಅನುಕಂಪವನ್ನು ತೋರಿಸಬೇಕು, ಅವ್ರ ಜೊತೆಲಿರೋ ಪ್ರಯತ್ನ ಮಾಡಬೇಕು, ಅದನ್ನು ಒಪ್ಪಿಕೊಳ್ತಾ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಆದ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇದ್ದ ದೌರ್ಜನ್ಯ ಅತ್ಯಾಚಾರ ಯಾಕೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಿಲ್ಲ, ಯಾಕೆ ಬೀದಿಲಿ ಇಳಿದು ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾಕೆ ಚುನಾವಣೆ ಸಂದರ್ಭದಲ್ಲಿ ಕ್ಯಾಂಪೇನ್ ವಿಚಾರವಾಗಿ ಬಳಕೆ ಮಾಡ್ಕೊಳ್ತಿಲ್ಲ? ನೀವು ಕೂಡ ಪಿಕ್ ಅಂಡ್ ಚೂಸ್ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿಬಿಟ್ರ ಮಹಿಳೆಯರ ವಿಚಾರದಲ್ಲಿ ಅಂತ? ನೋಡಿ, ಅಸೆಂಬ್ಲಿ ಇದು ಪಾರ್ಲಿಮೆಂಟ್ ಒಳಗಡೆ ನಾವು ಮಹಿಳೆಯರ ಎಲ್ಲಿ ದೌರ್ಜನ್ಯ ಆಗುತ್ತೆ ಅದರ ಪರವಾಗಿ ನಾವು ನಿಂತಿರ್ತೀವಿ. ಅದರಲ್ಲಿ 2 ಮಾತಿಲ್ಲ. ನೋಡಿ, ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಅವರು ಎಷ್ಟು ಸಲ ಮಣಿಪುರಕ್ಕೆ ಹೋಗಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ. ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ, ಎಷ್ಟು ಮಹಿಳೆಯರ ಮಾರಣ ಹೋಮ ಆಗಿದೆ, ಹೋಗ್ಬಿಟ್ಟು ಒಂದು ಕಂಡೋಲೆನ್ಸ್ ಹೇಳಿದಾರ? ಜವಾಬ್ದಾರಿ ಅಲ್ಲ, ಒಂದು ನಿಮಿಷ ಸರ್ ಪ್ಲೀಸ್. ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಏನಾಗಿದೆ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಒಂದು ಮಾತು ಬಂದಿದ್ಯಾ? ಇವರು ಮಹಿಳೆಯರ ಪರವಾಗಿ ನಿಂತ್ಕೋತಾರ ಮೇಡಮ್? ಕುಲ್ದೀಪ್ ಸೆನಗಾರ್ ಒಬ್ಬ ಸಿಟ್ಟಿಂಗ್ ಬಿಜೆಪಿ MLA, ಒಂದು ಉನಾರ್ ವಿಕ್ಟಮ್. ಇದೇನಾಗಿದೆ ಕರ್ನಾಟಕದಲ್ಲಿ? ಏನಾಗಿದೆ ಮೇಡಮ್? ಅವ್ರದ ಪಕ್ಷದ ಶಾಸಕರು
RR ನಗರದ ಶಾಸಕರು ಏನ್ ಮಾಡಿದ್ದಾರೆ ಮೇಡಮ್? ಇವರು ಮಹಿಳೆಯರ ಪರವಾಗಿ ನಿಂತ್ಕೋತಾರ ಇವರು? ಬಿಜೆಪಿ ಮಹಿಳೆ ವಿರೋಧಿ ಪಕ್ಷ ಮೇಡಮ್. ಬಿಜೆಪಿ ಮಹಿಳೆ ವಿರೋಧಿ ಕೌಂಟರ್ ಮಾಡ್ಲಿಕ್ಕೆ ಚಂದ್ರಶೇಖರ್ ಅವ್ರಿಗೆ ಬಿಡ್ತಾ ನನ್ನ ಪ್ರಶ್ನೆ ಆಗಿದ್ದು, ಕಾಂಗ್ರೆಸ್ ಪಕ್ಷ ಮಣಿಪುರದ ವಿಚಾರದಲ್ಲಿ ಧ್ವನಿ ಮಾಡಿದಷ್ಟು ಪ್ರಮಾಣದಲ್ಲಿ ವೆಸ್ಟ್ ಬೆಂಗಾಲ್ ನೋಡಿ ಮಾತನಾಡ್ತಿಲ್ಲ ನೋಡಿ, ನಮ್ಮ ಪಕ್ಷದ ಸಂಸದರು, ಶಾಸಕರು, ನಾಯಕರು ಎಲ್ಲೇ ದೌರ್ಜನ್ಯ ಆಗಲಿ, ವೆದರ್ ಇಟ್ ಇಸ್ ವೆಸ್ಟ್ ಬೆಂಗಾಲ್, ವೆದರ್ ಇಟ್ ಇಸ್ ಮಣಿಪುರ್, ಯಾವುದೇ ರಾಜ್ಯದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಗಲಿ, ನಾವು ಮಹಿಳೆಯರ ಪರವಾಗಿ ನಿಲ್ತೀವಿ, ಅವ್ರಿಗೆ ಒಂದು ನ್ಯಾಯ ಕೊಡಿಸೋ ಪರವಾಗಿ ನಿಂತಿರ್ತೀವಿ. ಚಂದ್ರಶೇಖರ್ ಅವರು ಅದು ಬರೀ ಕೇವಲ ಆರ್ಜಿಕರ್ ವಿಚಾರವನ್ನ ಮಾತ್ರ ಹೇಳಿದ್ರು, ಸಂದೇಶ್ ಖಾಲಿನ ಬಿಟ್ಬಿಟ್ರು. ಸಂದೇಶ್ ಖಾಲಿ ವಿಚಾರದಲ್ಲಿ ಹಾಗೆ ನೂರಾರು ಹೆಣ್ಮಕ್ಳ ಅತ್ಯಾಚಾರಗಳಾಯ್ತು. ಆ ಬಡ ಹೆಣ್ಮಕ್ಳು ಎಲ್ಲರೂ ದಲಿತ ಹೆಣ್ಮಕ್ಳು, ಇದರಲ್ಲಿ ದಲಿತ ಮತ್ತೆ ಆದಿವಾಸಿ ಹೆಣ್ಮಕ್ಳು. ಇವತ್ತು 5,000 ಕುಟುಂಬ, 5,118 ಕುಟುಂಬಗಳು ಏನು ಬಾಂಗ್ಲಾ ಬಿಟ್ಬಿಟ್ಟು ಆಚೆ ಕಡೆ ಕೊಡೋದ್ವಲ್ಲ, ಅದರಲ್ಲಿ 80% ದಲಿತರು ಮತ್ತೆ ಆದಿವಾಸಿ ಹೆಣ್ಮಕ್ಳುಗಳು, ಆದಿವಾಸಿ ಕುಟುಂಬಗಳು. ಯಾರು ದೌರ್ಜನ್ಯಕ್ಕೆ ಹೋಗಿದ್ದು? ಇದೇ TMC ಗುಂಡಗಳ ದೌರ್ಜನ್ಯಕ್ಕೆ, ಇದೇ ಮಮತಾ ಬ್ಯಾನರ್ಜಿ ದೌರ್ಜನ್ಯಕ್ಕೆ. ಕೇವಲ ಮಹಿಳೆಯರ ಮೇಲೆ ಅಷ್ಟೇ ಅಲ್ಲ, ಇಡೀ ಇವತ್ತು ನರಕಾಗಿರ್ತಕ್ಕಂಥ ಪಶ್ಚಿಮ ಬಂಗಾಳ. ಯಾಕೆ ಅಂತ ಹೇಳಿದ್ರೆ ನೋಡಿ ಸ್ಮಿತಾ, 6,600 ಇಂಡಸ್ಟ್ರಿಗಳು, ರನ್ನಿಂಗ್ ಇಂಡಸ್ಟ್ರಿಗಳು ಕ್ಲೋಸ್ ಮಾಡ್ಕೊಂಡು ಓಡೋಗಿದ್ದು. ಆದಿತ್ಯ ಬಿರ್ಲಾ ಅಂತಕ್ಕಂಥ ಒಬ್ಬ ಬಹಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಬಿರ್ಲಾ ಗ್ರೂಪ್ನ ಇಂಡಸ್ಟ್ರಿಯಲಿಸ್ಟು, ಆ ಪುಣ್ಯಾತ್ಮನ ನಡು ಸರ್ಕಾರಲ್ಲಿ ಬಟ್ಟೆ ಬಿಸಿ ಬರೀ ಅಂಡರ್ವೇರ್ ಅಲ್ಲಿ ನಡ್ಕೊಂಡು ಹೋಗಂಗ್ ಮಾಡಿದ್ರು. ನೆಕ್ಸ್ಟ್ ಫ್ಲೈಟ್ ಹತ್ಕೊಂಡು ಆ ಮನುಷ್ಯ ಡೆಲ್ಲಿಗೆ ಹೋಗಿದ್ದು, ಇಡೀ ತನ್ನ ಇಂಡಸ್ಟ್ರಿ ಶಿಫ್ಟ್ ಮಾಡ್ಕೊಂಡು ಹೋದ್ರು. ಸತ್ತಿದ್ಯಾವ, ಒದ್ದಾಡಿದ ಯಾವಾಗರು ಯಾರು ಅಲ್ಲಿ ಜನ ಕಾರ್ಮಿಕರು ಕೆಲ್ಸಕ್ಕಿದ್ರಲ್ಲ, ಅವ್ರು ಬೀದಿಗೆ ಬಿದ್ದಿದ್ದು, ಅವ್ರ ಕುಟುಂಬಗಳು ಬೀದಿಗೆ ಬಿದ್ದಿದ್ದು. ಇದೇ ಸಿಂಗೂರಿಂದ ಯಾವುದು ಟಾಟಾ ಹೋದಾಗ ಸುಮಾರು ಆವತ್ತಿನ 18,000 ಕುಟುಂಬಗಳು ಬೀದಿಗೆ ಬಿದ್ದುವು. ನಾನೇನು 6,600 ಇಂಡಸ್ಟ್ರಿಗಳು ಹೇಳ್ತಿದ್ದೀನಿ, ಎಷ್ಟು ಲಕ್ಷ ಕುಟುಂಬಗಳು ಬೀದಿಗೆ ಬಿದ್ದಿದ್ದು. ಇವತ್ತು ನೀವು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಇಲ್ಲಗೆ ಹೋಗ್ಲಿ, ನೀವು ಕಟಿಂಗ್ ಶಾಪ್ ಹೋದ್ರೂ ಬಂಗಾಳಿಗಳು ಸಿಗ್ತಾರೆ, ಅಥವಾ ನೀವು ತೋಟಕ್ಕೆ ಬಂಗಾಳಿಗೆ ಸಿಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂಗಾಳಿಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ಬದುಕೋ ಅವಕಾಶವೇ ಇಲ್ಲ. ಅವಕಾಶ ಇರೋದು ಯಾರಿಗೆ ಗೊತ್ತಾ? ಯಾರು ನುಸುಳುಕೋರು ಒಳಗಡೆಗೆ ಬಂದಿರ್ತಾರಲ್ಲ, ಆ ನುಸುಳುಕೋರರಿಗೆ ಮಾತ್ರ ಅಲ್ಲಿ ಬದುಕೋ ಅವಕಾಶ. ಯಶಸ್ವಿಯಾಗಿ ಆಚೆ ಕಳಿಸಿದೀವಿ SIR ಮೂಲಕ ಅಂತ ಹೇಳ್ತಿದ್ದೀರಿ. ನನಗೆ ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ನಾಳೆ ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ಅದರಲ್ಲೂ ಬಹಳ ಪ್ರಮುಖವಾಗಿ ದೇಶದ ಗಮನ ಸೆಳೆದಿರುವ ಪಶ್ಚಿಮ ಬಂಗಾಳ ರಾಜ್ಯದ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಕಾದ್ ನೋಡೋಣ ಇವತ್ತಿನ ಈ ಚರ್ಚೆಯಲ್ಲಿ ಯಾರ್ಯಾರ ಹೇಳಿಕೆಗಳು ನಾಳಿನ ಫಲಿತಾಂಶದ ಸ್ವರೂಪದಲ್ಲಿ ಆಚೆ ಬರುತ್ತೆ ಅಥವಾ ಅದಕ್ಕೆ ವಿರುದ್ಧವಾಗಿ ಕಂಡು ಬರುತ್ತೆ ಅಂತ ಹೇಳಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH